ಹ್ಮ್. ಇದು ಬ್ರಹ್ಮಜ್ಞಾನವಲ್ಲಿ ಕೂಡ ಇದು ನಿಧಿಧ್ಯಾಸನ ಶ್ಲೋಕ. ಇದು ಒಂದೊಂದು ಪದ ಇಟ್ಕೊಂಡ್ರೆ ಇಡೀ ವೇದಾಂತನೇ ಸ್ವಾಮೀಜಿ ತುಂಬ ಟೈಮ್ ಬೇಕಾಗುತ್ತೆ. ಸಕೃಚ್ರವಣ ಮಾತ್ರೇನ ಬ್ರಹ್ಮಜ್ಞಾನಂ ಯತೋ ಭವೇತ್ ಬ್ರಹ್ಮಜ್ಞಾನಾವಲಿಮಾಲಾ ಸರ್ವೇಷಾಂ ಮೋಕ್ಷಸಿದ್ಧಯೇ. ಮೋಕ್ಷಸಿದ್ಧಿ ಸಲುವಾಗಿ ಏನೆಲ್ಲ ಬೇಕು ಅಷ್ಟು ಮೆಟೀರಿಯಲ್ಲು ಈ ಬ್ರಹ್ಮಜ್ಞಾನವಲಿಯಲ್ಲಿದೆ. ಸಕೃತ್ ಶ್ರವಣ ಮಾತ್ರೇನ ಬ್ರಹ್ಮಜ್ಞಾನ. ಕೇವಲ ಶ್ರವಣ ಮಾಡ್ತಾ ಇದ್ದರೆ ನಮ್ಮ ಸ್ವರೂಪದಲ್ಲೇ ಮೈಂಡು ಕರೆಕ್ಟಾಗಿ ಹೋಗ್ಬಿಟ್ಟು ಅದನ್ನೇ ಲಕ್ಷಿತ ಮಾಡ್ತಾ ಇರುತ್ತೆ. ಅಲ್ಲಿ ಇಲ್ಲಿ ಡೈರೆಕ್ಟಾಗಿ ಡೈವರ್ಟ್ ಆಗ್ದಿರಾ ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ABCDಗಳಿಂದ ಮತ್ತೆ ಎಲ್ಲ ಸ್ಟೋರಿಗಳು ಓದಕ್ಕೆ ಹೋಗಬಾರ್ದು. ಕೇವಲ ಇಂಥದ್ದೊಂದು ಶ್ಲೋಕಗಳು, ನಿಧಿಧ್ಯಾಸನ ಶ್ಲೋಕಗಳು ಲಿಸ್ಟ್ ಮಾಡಿಕೊಂಡು ಆ ಶ್ಲೋಕಗಳೇ ಮತ್ತೆ ಮೆಮೊರಿಗೆ ಬರ್ತಾ ಇರಬೇಕು, ಅವುಗಳ ಅರ್ಥನೇ ಬರ್ತಾ ಇರಬೇಕು. ಬ್ರಹ್ಮಾಕಾರ ವೃತ್ತಿ ಒಂದು ಸಿಂಗಲ್ ಥಾಟ್ ಮಾಡಿಕೊಂಡು ಎಲ್ಲ ಥಾಟ್ಸನ್ನು ವಿಚಾರ ಮಾಡಿಕೊಂಡು ಎಲ್ಲ ಡಿಲೀಟ್ ಮಾಡಿಕೊಂಡು ಮನಸ್ಸನ್ನು ಒಂದು ಸಿಂಗಲ್ ಥಾಟ್, ಅದು ಬ್ರಹ್ಮಾಕಾರ ವೃತ್ತಿ ಅಂದ್ಬಿಟ್ಟು ಕೇವಲ ಮನಸ್ಸಿಗೆ ಅಷ್ಟೊಂದು ಅಭ್ಯಾಸ ಮಾಡಿಸ್ಬೇಕು. ಈಗ ಯಾರಾದರೂ ಮಗ ಸತ್ತೋಗಿದ್ರೆ ತಾಯಿ ಆ ಮಗನ ಬಗ್ಗೆ 2-3 ತಿಂಗಳು ನೀ ಏನೇ ಮಾತಾಡು ಆ ಮಗನ ಬಗ್ಗೆನೇ ಟಾಪಿಕ್ ತೆಗೆದುಕೊಂಡು ಮಾತಾಡ್ತಾ ಇರ್ತಾರೆ. ಅದೇ ವೃತ್ತಿ, ಅದೇ ಥಾಟು, ಮಗನ ಚಿಂತನೆಯೇ ಇರುತ್ತೆ. ಆ ಥರ ಹೆಚ್ಚು ಫೋಕಸ್ಸು, ಹೆಚ್ಚು ಮಹತ್ವ ಬುದ್ಧಿ ನಾವು ನಮ್ಮ ಸ್ವರೂಪದ ಬಗ್ಗೆ ಎಷ್ಟು ಕೊಟ್ಟು ಅಭ್ಯಾಸ ಮಾಡಿರ್ತೀವೋ ಆ ಅಭ್ಯಾಸದ ಬಲದಿಂದ ಸಡನ್ನಾಗಿ ಅಲ್ಲಿ ನಾವು ಲಕ್ಷಿತ ಆಗ್ತಾ ಇರುತ್ತೆ. ಅದಕ್ಕೆ ಭಿನ್ನವಾದದ್ದು ಮತ್ತೆ ಟಾಕ್ಸ್ ಆಗಲಿ, ಭಿನ್ನವಾಗಿ ಮಾತಾಡೋ ವ್ಯಕ್ತಿಗಳಲ್ಲಿ ಎಲ್ಲರಿಂದನೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಡ್ತೀವಿ. ಮತ್ತು ಅದು ಬಿಟ್ಟರೆ ಇನ್ಯಾವುದ್ರ ಬೇರೆದ್ರ ಸಹವಾಸನೇ ಬೇಡ ಅಂದ್ಬಿಟ್ಟು ಆ ಥರ ಆಗಬೇಕಂದ್ರೆ ಹೆಚ್ಚು ಶ್ರವಣ ಮಾಡಿರಬೇಕು. ಶ್ರವಣದಲ್ಲಿ ಮನಸ್ಸು ಹಣ್ಣಾಗಿರಬೇಕು. ಹಣ್ಣಾಗ್ಬಿಟ್ಟು ಎಲ್ಲ ಸಂಶಯ ನಿವೃತ್ತಿಗಳಾಗ್ಬಿಟ್ಟು ಎನಫ್ ಈಸ್ ಎನಫ್, ಸಾಕಪ್ಪೇನ ಅಂತ ಅಲಂ ವೃತ್ತಿ ಬಂದಿರಬೇಕು. ಅಷ್ಟೆಲ್ಲ ಆಗಿದ್ದರೆ, ಅಷ್ಟೊಂದು ಶ್ರವಣದಿಂದ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದ್ದರೆ ಇಂಥದ್ರಲ್ಲಿ ಒಂದು ಸಿಂಗಲ್ ಥಾಟಲ್ಲಿ ಅದು ಮನಸ್ಸು ನಿಲ್ಲುತ್ತೆ. ಅದು ಈ ಬ್ರಹ್ಮಜ್ಞಾನ ವಲಯಲ್ಲಿ ಅಷ್ಟೂ ಎಲ್ಲ ಇದೆ. ಸರ್ವೇಷಾಂ ಮೋಕ್ಷಸಿದ್ಧಯೇ. ಮೋಕ್ಷಸಿದ್ಧಿ ಸಲುವಾಗಿ ಇದನ್ನು ಯಾವಾಗಲೂ ನಾವು ಸ್ಮರಣೆಯಲ್ಲಿ ಮಾಡ್ಕೊತಾ ಇರಬೇಕಂದ್ಬಿಟ್ಟು. ಹೇಗೆ ಅಂದರೆ ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದರೂಪೋಹಂ ಅಹಮೇವಾಹಮವ್ಯಯಃ. ಅಸಂಗಃ ನಾನು. ಈ ವಿಷಯನ ನಾವು ಯಾವಾಗಲೂ ನೆನೆಸ್ತಿರ್ಬೇಕು. ಅಸಂಗಃ ಅಹಂ, ಅಸಂಗಃ ಅಹಂ ಅಂದ್ಬಿಟ್ಟು ಪುನಃ ಪುನಃ. ಯಾಕಂದರೆ ನಿಧಿಧ್ಯಾಸನದಲ್ಲಿ ಏನಾಗ್ತಾ ಇರುತ್ತೆ, ನಮ್ಮ ಮನಸ್ಸಿನಲ್ಲಿ 3 ಪ್ರಕಾರದ ಭಾವನೆ ಇರುತ್ತೆ. ಅಶುದ್ಧಿ ಅಂತಃಕರಣದಲ್ಲಿ ಅಸಂಭಾವನಾ, ಸಂಶಯ ಭಾವನಾ, ವಿಪರೀತ ಭಾವನಾ ಅಂದ್ಬಿಟ್ಟು. ಅಸಂಭಾವನ ಸ್ಟಾರ್ಟಿಂಗಲ್ಲಿ ಹೆಂಗಿರುತ್ತಂದರೆ ಜೀವ ಬ್ರಹ್ಮ ಆಗೋದಕ್ಕೆ ಸಂಭವನೇ ಇಲ್ಲ. ಅದು ಸೈಲೆಂಟ್ ಮೋಡ್లో పెట్టేసిಡಿ. ಜೀವ ಬ್ರಹ್ಮ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ಹೊರಗಡೆ ಹೇಳ್ಕೊಳ್ಳಿಲ್ಲ ಅಂದರೆ ಒಳಗಡೆ ನಮ್ಮ ಒಂದು ಇನ್ನರ್ ಕೋರು ಕಂಪಲ್ಸರಿ ಅದು ಸ್ವಲ್ಪ ಹಂಗೆ ಆಗಿರುತ್ತೆ ಮನಸ್ಸು. ಅದು ಹೋಗಬೇಕಂದ್ರೆ ಫಸ್ಟು ಉಪನಿಷತ್ತು ಇವೆಲ್ಲ ಅಧ್ಯಯನ ಮಾಡಬೇಕು. ಅದು ಆಸ್ತಿಕ್ಯ ಬುದ್ಧಿ ಇದ್ದರೆ, ಆಸ್ತಿಕ್ಯ ಬುದ್ಧಿ ಇದ್ದು ಉಪನಿಷತ್ತು ಓದಿದ್ರೆ ಆವಾಗ ಒಂದು ವೇಳೆ ಸಗುಣ ಸಾಕಾರದಲ್ಲೋ ಜಗತ್ ಸತ್ಯತ್ವ ಬುದ್ಧಿಯಲ್ಲೋ ಅವೆಲ್ಲ ಕೂಡ ಮತ್ತು ಯಾಕಂದರೆ ಶಾಸ್ತ್ರ ಅಥಾರಿಟಿ ಇರುತ್ತಲ್ಲ, ಆ ಅಥಾರಿಟಿ ಮೇಲೆ ಸ್ವಲ್ಪ ಸಂಶಯ ನಿವೃತ್ತಿ, ಸಂಶಯ ಭಾವನೆ ಹೋಗುತ್ತೆ. ಮೇ ಬಿ ಜೀವನೇ ಬ್ರಹ್ಮ ಆಗಿರ್ಬೋದು ಅಂತ ಸಂಭಾವನೆ ಬುದ್ಧಿ ಬರುತ್ತೆ. ಬಟ್ ಸಂಶಯ ಭಾವನೆಗಳು ಹೆಚ್ಚಿರ್ತವೆ. ನಾವು ಕೇಳ್ತಾ ಇರೋದು ಇದು ಇನ್ಫಾರ್ಮೇಷನ್ ರೂಪದಲ್ಲೇ ಇದೆ. ಆ ಇನ್ಫಾರ್ಮೇಷನ್ ನಮ್ಮ ಓನ್ ಸ್ವಂತ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಬಟ್ ನಮಗೆ ಈ ಜಗತ್ತು ಸತ್ಯ, ನಾನು ಪರಿಚ್ಛಿನ್ನ ಜೀವ, ಹುಟ್ಟು ಸಾಯೋನು, ನಾನು ಈ ಶರೀರನೇ ನಾನು ಅನ್ನೋದು ಎಷ್ಟು ದೃಢವಾಗಿರುತ್ತಂದರೆ ಎಲ್ಲ ಪ್ರಕಾರದ ಮೆಮೊರಿ ಹೋದರೂ ಕೂಡ ನಾನು ಮನುಷ್ಯನ ಮೆಮೊರಿ ಹೋಗೋದಿಲ್ಲ. ನಮ್ಮೂರಲ್ಲೇ ಒಂದು ಸಣ್ಣ ವಯಸ್ಸಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ವಯಸ್ಸಾಗೋಗಿತ್ತು. ಇನ್ನು ನಾಡಿ ಅವೆಲ್ಲ ನಿಂತೋಗ್ಬಿಟ್ಟಿದ್ರೆ ಸತ್ತೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟಿದ್ದನು. ಇನ್ನು ಸ್ಮಶಾನಕ್ಕೆ ಊತೋದಕ್ಕೆ ತಗೊಂಡೋಗ್ಬಿಟ್ಟಿದ್ರು. ಆ ಲಾಸ್ಟ್ ಮೂಮೆಂಟಲ್ಲಿ ಕೈ ಕಾಲಲ್ಲಿ ಸ್ವಲ್ಪ ಮೂಮೆಂಟ್ ನೋಡಿಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ನೋಡಿದ್ರೆ ಬದುಕಿದ್ದ. ಹಾಸ್ಪಿಟಲ್ಗೆ ತಗೊಂಡೋಗಿದ್ದಾರೆ. ಟ್ರೀಟ್ಮೆಂಟೆಲ್ಲ ಕೊಡಿಸಿದ್ದಾರೆ, ಸಲೈನ್ ಇವೆಲ್ಲ ಹಚ್ಬಿಟ್ಟು. ಒಂದು ವಾರ ಯಾರನ್ನೂ ಗುರುತು ಹಿಡಿತಾ ಇಲ್ಲ. ಮಕ್ಕಳನ್ನೇ ಆಗಲಿ ಮೊಮ್ಮಕ್ಕಳೇ ಆಗಲಿ, ನೀನು ಯಾರು,
ನೀನು ಯಾರು ಅಂತ ಹಿಂಗೆ ಕೇಳ್ತಾ ಇದ್ದ. 1 ವಾರ 10 ದಿವಸ ಆದಮೇಲೆ ಸ್ವಲ್ಪ ಸ್ವಲ್ಪ ಗುರ್ತಿಟ್ಬಿಟ್ಟು ಮತ್ತೆ ಮೊಮ್ಮಕ್ಕಳವರೆಲ್ಲ, ನಾನು ಅಲ್ಲೇ ಇದ್ದೆ, ಕೇಳ್ತಾಯಿದ್ರು. ಅವ್ರ ಕಾಮಿಡಿ ಎಲ್ಲ ಮೊಮ್ಮಕ್ಕಳಿಗೆ, ನಮ್ಮನ್ನು ನಾನು ಯಾರು ಅಂತೆಲ್ಲ ಕೇಳ್ತಾಯಿದ್ರು. ಎಲ್ಲರ ಹೆಸರು ಹೇಳಿಬಿಟ್ಟ. ಮತ್ತು ನೀನು 10 ದಿವಸ ನಮ್ಮನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಲ್ಲ ಅಂದರೆ, ಹೌದು ನೀವೆಲ್ಲ ನನಗೆ ಯಾರೋ ಹೊಸಬರ ಥರನೇ ಕಾಣಿಸ್ತಾ ಇತ್ತು. ಏನೆಲ್ಲ ಮರ್ತೋಗ್ಬಿಟ್ಟಿದ್ದಂದರೆ ಎಲ್ಲ ಆಲ್ಮೋಸ್ಟ್ ತಾನು ಯಾರು ಮೇನ್ ನೇಮ್ ಆ್ಯಂಡ್ ಅಡ್ರೆಸ್ಸೇ ಮರ್ತೋಗ್ಬಿಟ್ಟಿದ್ದಂತೆ. ನಾನು ಯಾರು, ನನ್ನ ಹೆಸರೇನು, ನನಗೆ ಇವ್ರಿಗೇನು ಸಂಬಂಧ ಅಂದ್ಬಿಟ್ಟು ಹಾಗೆ ಕೇಳ್ಕೊತ ಬಂದರೆ, ಹೋಗ್ಲಿ ನೀನು ಹೆಂಗಸ ಗಂಡಸ ಅನ್ನೋದ್ರಲ್ಲಿ ಏನು ನೆನಪಿತ್ತು? ನಾನು ಗಂಡಸು ಅನ್ನೋದು ಇತ್ತಂತೆ ಭಾವನೆ. ಮತ್ತು ನೀನು ಮನುಷ್ಯ ಹೌದು ನಾನು ಗಂಡಸು ನಾನು ಮನುಷ್ಯ ಅನ್ನೋದು ಮಾತ್ರ ನೆನಪಿತ್ತಂತೆ. ಅಂದರೆ ಆ ಮನುಷ್ಯ ಭಾವ ಅನ್ನೋದು, ಜೀವ ಭಾವ ಅನ್ನೋದು, ಅದರಲ್ಲೂ ನಾನು ಮೇಲು ಅನ್ನೋದು ಸ್ವಲ್ಪ ಸ್ಟ್ರಾಂಗಾಗಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರಲ್ಲ, ಅದರಲ್ಲಿ ಜೀವಿಸಿದ್ದೀವಲ್ಲ, ಅದು ಮರ್ತೋಗೋದಿಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ದೇಹಾತ್ಮ ಜ್ಞಾನವಜ್ ಯದ್ಜ್ಞಾನಂ ಆತ್ಮನಿ ಯದ್ ಭವೇತ್ ನೇಚ್ಛನ್ನಪಿ ವಿಮುಚ್ಯತೆ ಅಂದ್ಬಿಟ್ಟು. ಈ ನಾನು ದೇಹ ನಾನು ಮನುಷ್ಯ ಅನ್ನೋದು ಹೆಂಗೆ ನಿಶ್ಚಯ ಇದೆ, ಅದ್ರ ಸಲುವಾಗಿ ನಾನು ಮನುಷ್ಯ ಅಂತ ತಿಳ್ಕೊಳ್ಳೋದಕ್ಕೆ ಅಂದ್ರೆ ಪ್ರಯತ್ನ ಮಾಡ್ತಿದ್ದೀವ. ಮೆಮೊರಿಯಲ್ಲಾಗಲಿ ಬುದ್ಧಿಯಲ್ಲಾಗಲಿ ಅಹಂಕಾರದಲ್ಲಿ ನಾನು ಮನುಷ್ಯ ಅಂತ ಏನು ಪ್ರಯಾಸನೇ ಇಲ್ಲ. ಎಷ್ಟು 100 ರಾಂಗ್ ಕನ್ಕ್ಲೂಷನ್ ಆದರೂ ಸ್ಟ್ರಾಂಗ್ ಕನ್ಕ್ಲೂಷನ್ ಇದೆ ಅದರಲ್ಲಿ, ಸ್ವಲ್ಪ ಕೂಡ ಡೌಟೇ ಇಲ್ಲ. ಅಷ್ಟೇ ನಿಶ್ಚಯ ನಾನು ಸಚ್ಚಿದಾನಂದ ಸ್ವರೂಪ ಅಂತ ಅಷ್ಟೇ ಸ್ಟ್ರಾಂಗ್ ನಿಶ್ಚಯ ಯಾವತ್ತಾಗುತ್ತೋ ಆವತ್ತು ನೀನು ಮೋಕ್ಷ ಬೇಡ ಅಂದರೂ ಕೂಡ ಬಂದ್ಬಿಡುತ್ತಂತೆ. ಅದು ಜ್ಞಾನದಿಂದ ಜ್ಞಾನ ನಿಷ್ಠೆಗೆ ಶಿಫ್ಟ್ ಆಗೋದು ದೊಡ್ಡ ಚೇಂಜು. ಮತ್ತು ಅದಕ್ಕೆ ಅವಧೂತರು ಇವರು ಅವ್ರ ರೆಸ್ಪಾನ್ಸು, ಮಾತಾಡೋ ರೀತಿ ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪನೇ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿ ಇರುತ್ತೆ. ನಮ್ಮ ಥರ ನಾರ್ಮಲ್ ಆಗಿರೋದಿಲ್ಲ ಅವ್ರದ್ದೆಲ್ಲ. ನಾವು ಪರಿಚಿನ್ನ ಬುದ್ಧಿಗೆ ಬಂದುಬಿಡ್ತಾ ಇರ್ತೀವಿ. ಆ ಥರ ಅಷ್ಟು ಅಭ್ಯಾಸ ಇರಬೇಕು. ಅಷ್ಟು ಅಭ್ಯಾಸ ಇದ್ದಾಗ ಆವಾಗ ನಮಗೆ ಮತ್ತೆ ಕರೆಕ್ಟಾಗಿ ನಾವು ಸ್ವರೂಪ ತಿಳ್ಕೊತೀವಿ. ಆದರೆ ಈ ಮೈಂಡ್ ಏನಿದೆ, ಈ ಜಗತ್ತು ಸತ್ಯತೆ ಬುದ್ಧಿ ಜೀವಭಾವ ಅನಾದಿ ಕಾಲದಿಂದ ರಿಪೀಟ್ ಮಾಡ್ಕೊಂಡು ಬಂದು ಜಾಸ್ತಿನೇ ಅಭ್ಯಾಸ ಮಾಡಿಬಿಟ್ಟಿದೆ. ಸಣ್ಣ ಸಣ್ಣ ಸಂಸ್ಕಾರಗಳೇ ಹ್ಯಾಬಿಟ್ಸು ಸ್ವಲ್ಪ ರಿಪೀಟ್ ಮಾಡ್ಕೊಂಬಿಟ್ರೆ ಮತ್ತೆ ಬಿಡೋದಕ್ಕಾಗೋದಿಲ್ಲ. ಸಿಗರೇಟ್ ಬಿಡೋದಕ್ಕಾಗೋದಿಲ್ಲ ಸುಮಾರು ಜನಕ್ಕೆ, ಡ್ರಿಂಕ್ಸ್ ಹ್ಯಾಬಿಟ್ ಬಿಡೋದಕ್ಕಾಗೋದಿಲ್ಲ. ಈ ಜನ್ಮದಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಂಥದ್ದು ಅದು 2-3 ವರ್ಷವೂ ಇರಲ್ಲ. 2-3 ವರ್ಷದಲ್ಲಿ ಸ್ಟಾರ್ಟ್ ಮಾಡ್ಕೊಂಡದ್ದು ಬಿಡೋದಕ್ಕೆ ಸಾಹಸ ಮಾಡಬೇಕಾಗುತ್ತೆ. ಡ್ರಗ್ಸ್ ಆಗಲಿ ಏನೇ ಆಗಲಿ ಅನಾದಿ ಕಾಲದಿಂದ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋವಂಥ ಜೀವಭಾವನ ಸುಮ್ಮನೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಒಂದು ಸತಿ ಸೈಕ್ಯಾಟ್ರಿಸ್ಟ್ ಹತ್ರ ಕೌನ್ಸಿಲಿಂಗ್ ಮಾಡಿಬಿಟ್ಟಿದ ತಕ್ಷಣ ಬಿಟ್ಬಿಡೋಕ್ಕಾಗುತ್ತೆ. ಅದು ತುಂಬ ಪ್ರಯಾಸ ಮಾಡಬೇಕು. ಇಲ್ಲೇ ನಾವು ಹೇಳೋದು, ನಾವು ಕೊಡ್ತಾ ಇರೋ ಇನ್ಫಾರ್ಮೇಷನ್ನು ಮನಸ್ಸಿಗಿರೋ ದೃಢ ರಾಂಗ್ ಕನ್ಕ್ಲೂಷನ್ನು ಅಷ್ಟು ಈಸಿಯಾಗಿ ಅದು ತೆಗಿಯೋದಕ್ಕಾಗೋದಿಲ್ಲ. ಆ ಮನಸ್ಸಿನಲ್ಲಿ ಎಷ್ಟೋ ಕಾರ್ನರ್ಸಲ್ಲಿ ಎಷ್ಟೋ ವಿಧವಾದ ಡೌಟ್ಸು ಸಂಶಯಗಳಿರ್ತವೆ. ಅದನ್ನೇ ಸ್ವಲ್ಪ ಯುಕ್ತಿ ಪ್ರಧಾನವಾದ ಗ್ರಂಥಗಳು ಸ್ವಲ್ಪ ನೋಡಿಬಿಟ್ಟು, ಪಂಚದಶಿ ಬ್ರಹ್ಮಸೂತ್ರ, ಒಂದು ಸತಿ ದೂತ್ ಕ ದೂತ್ ಪಾನಿ ಕ ಪಾನಿ ಸ್ತೂನ ನಿಕನ ನ್ಯಾಯ ಅಂತಾರೆ. ಹಸುವನ್ನು ಕಟ್ಟಾಕಬೇಕಾದ್ರೆ ಒಂದು ಪೆಗ್ ಗೊತ್ತು ಅಂತಾರಲ್ಲ, ಅದನ್ನು ಹೊಡೆದುಬಿಟ್ಟು ಅದನ್ನು ಹಿಂಗೆ ಶೇಕ್ ಮಾಡಿ ನೋಡ್ತಾರೆ, ಅದು ಗಟ್ಟಿಗಿದೆ ಎಲ್ಲ ಹಗ್ಗ ಕಟ್ಟಾಕೋದಕ್ಕೆ ಮತ್ತೆ ಎಳ್ಕೊಂಡು ಹೋಗ್ಬಿಡುತ್ತೆ ಇಲ್ಲ ಅಂದ್ಬಿಟ್ಟು. ಹಾಗೆ ನಾವು ಏನೆಲ್ಲ ಈಗ ಓದಿ ತಿಳ್ಕೊಂಡಿರ್ತೀವೋ ನಮ್ಮ ನಿಶ್ಚಯ ಪೂರ್ವಪಕ್ಷಿ ರೂಪದಲ್ಲಿ ಅನೇಕ ಪ್ರಕಾರದಲ್ಲಿ ಅವನು ಕ್ವಶನ್ಸ್ ಬಂದಾಗ ಅವುಗಳಿಗೆ ನಮ್ಮ ಹತ್ರ ಆನ್ಸರ್ ಇದೆಯಾ, ಶೇಕಬಲ್ಲ ಅನ್ಶೇಕಬಲ್ಲ ನಮ್ಮ ನಿಶ್ಚಯ ಅಂದ್ಬಿಟ್ಟು. ಅದಕ್ಕೆ ಈ ಸ್ವಾಧ್ಯಾಯ ಪದ್ಧತಿಯನ್ನು ಆಚಾರ್ಯರು ಕಂಡುಹಿಡಿದಿದ್ದಾರೆ. ಅದನ್ನು ಅನ್ಶೇಕಬಲ್ ಆಗಿ ಎಲ್ಲ ಪ್ರಕಾರದ ಥಾಟ್ಸು ಇಂದ ಅದು ಪ್ರಶ್ನೆ ಬಂದಾಗ ಅನ್ಶೇಕಬಲ್ ಆಗಿ ಒಂದು ಸತಿ ಅದು ನಿಶ್ಚಯ ಮಾಡಿಬಿಟ್ರೆ ಮನಸ್ಸು ಯುಕ್ತಿಪ್ರಿಯ. ಅದಕ್ಕೆ ನೀವು ಕೇವಲ ವಿಶ್ವಾಸ ಅನ್ನೋ ಶಬ್ದದಿಂದ ಗಾಡಿ ನಡೆಸ್ಕೊಂಡು ಹೋಗಂದರೆ ಮನಸ್ಸಿಗೆ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಪ್ರೂಫ್ಸು ಲಾಜಿಕ್ಸ್ ಬೇಕು, ಆವಾಗ ಅದು ಈಸಿಯಾಗಿ ಒಪ್ಕೊಂಬಿಡುತ್ತೆ. ಇಲ್ಲ ಕೇವಲ ವಿಶ್ವಾಸ ನಂಬು ಅಂದರೆ ಅದರ ಮೇಲೆ ಹೆಚ್ಚು ದಿವಸ ಇರೋದಿಲ್ಲ ಅದು. ಅದಕ್ಕೆ ಮನನ ಪ್ರಧಾನ ಗಂತ್ರದಿಂದ ಸಂಶಯ ಭಾವನೆಯನ್ನು ತೊಳಗಿಸ್ಕೊಂಬಿಡಬೇಕು. ಇಷ್ಟು ಮಾಡಿದ ಮೇಲೆ ಕೂಡ ಅಂತಃಕರಣದಲ್ಲಿ ಪೂರ್ವಜನ್ಮ ಪ್ರಾರಬ್ಧಕ್ಕೆ ಅನುಕೂಲವಾಗಿ ವಿಪರೀತ ಭಾವನೆ ಆಟೋಮೆಟಿಕ್ಕಾಗಿ ನಾನು ಪರಿಚಿನ್ನ ಜೀವ ಅಂತೆ. ಕ್ಲಾಸ್ ಕೂತಾಗ ಅಷ್ಟೇ, ಕ್ಲಾಸಿಂದ ಎದ್ದ ತಕ್ಷಣ ಪರಿಚಿನ್ನ ಜೀವ ಥರನೇ ವ್ಯವಹಾರ, ಯೋಚನೆ ಅವು ಇವು ಎಲ್ಲ ಯೋಚನೆ ಮಾಡಿ ಇನ್ನೂ ಮನಸ ವಾಚ ಕರ್ಮನ ಹೊರಗಡೆಯಿಂದ ಅಟ್ಯಾಕ್ ಬಂದಾಗ ಇನ್ನೂ ಈಗೋ ಪ್ರಿಕ್ ಆಗ್ತಾಯಿದ್ರೆ ನಮ್ಮ ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲಿದೆ? ಫೇಲ್ ಆಗ್ತಾಯಿದ್ದೀವಿ ವಿಷಯದಲ್ಲಿ. ಇದೆ
ಈ ನಿಧಿಧ್ಯಾಸನ ಪೀರಿಯಡಲ್ಲಿ ಸ್ವಲ್ಪ ಪೇಷನ್ಸ್ ಜಾಸ್ತಿ ಇರಬೇಕು. ಎಷ್ಟು ಪೇಷನ್ಸ್ ಅಂದರೆ ನಾರದಂದೇ ಅದು ಸ್ಟೋರಿ ಹೇಳಿದ್ದೀನಲ್ಲ, ಪ್ರಯತ್ನದಲ್ಲಿ ತೀವ್ರತೆ ಇರಬೇಕು, ರಿಸಲ್ಟಲ್ಲಿ ಪೇಷನ್ಸ್ ಇರಬೇಕು. ರಿಸಲ್ಟ್ ಕೂಡ ಬೇಗ ಬಂದುಬಿಡ್ಬೇಕಂತ ಆತುರತೆ ಇರಬಾರ್ದು. ಒಬ್ಬ ಯೋಗಿ ಮತ್ತು ಇನ್ನೊಬ್ಬ ವ್ಯಕ್ತಿ ಇಬ್ಬರು ನಾರದ ನಡ್ಕೊಂಡು ಹೋಗ್ತಾಯಿದ್ರೆ ಒಬ್ಬ ಯೋಗಿ ಸಿಗ್ತಾನಂತೆ. ಅವನು ಎಷ್ಟು ತಪಸ್ಸು ಮಾಡಿದಾನಂದರೆ ಅವನು ಹುತ್ತ ಬೆಳೆದ್ಬಿಟ್ಟಿರುತ್ತಂತೆ. ಒಳಗಡೆಯಿಂದ ಹುತ್ತದಿಂದ ಯೋಗಮಯದಿಂದ ನಾರದ ಮಹರ್ಷಿಯವರೇ ನೀವು ವೈಕುಂಠಕ್ಕೆ ಹೋಗ್ತಾ ಇದ್ದೀರಲ್ಲ, ದೇವ್ರನ್ನ ಕೇಳ್ಕೊಂಬನ್ನಿ, ನನಗೆ ಯಾವಾಗ ಮೋಕ್ಷ ಸಿಗುತ್ತೆ ಅಂತ. ಸರಿ ಅಪ್ಪ ಕೇಳ್ಕೊಂಬರ್ತೀನಿ ಅಂದ್ರಂತೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ರಾಗಿ ಗಿಡ ಕೆಳಗಡೆ, ದೊಡ್ಡ ರಾಗಿ ಗಿಡದ ಕೆಳಗಡೆ ಒಬ್ಬನ ಆರಾಮಾಗಿ ಮಲ್ಕೊಂಡಿದ್ದಾನಂತೆ. ಅವನು ಕೂಡ ಎದ್ದು ನಾರದ ಮಹರ್ಷಿಗಳೇ, ನೀವು ವೈಕುಂಠಕ್ಕೆ ಹೋಗ್ತಿದ್ರಲ್ಲ, ಹೋಗಿ ಪರಮಾತ್ಮನ ಕೇಳ್ಕೊಂಬನ್ನಿ, ನನಗೆ ಯಾವಾಗ ಮೋಕ್ಷ ಸಿಗುತ್ತೆ ಅಂತ. ಅವ್ನು ನೋಡಿದ್ರೆ ನಾರದನಿಗೆ ಅಲರ್ಜಿ ಬರ್ತಾ ಇರುತ್ತೆ. ಇಷ್ಟು ಸೋಂಬೇರಿ ಥರ ಮಲಗಿದ ಇವನು ಕೂಡ ಮೋಕ್ಷದ ಬಗ್ಗೆ ಅಪೇಕ್ಷೆ ಇಟ್ಕೊಂಡಿದ್ದಾನಲ್ಲ ಅಂದ್ಬಿಟ್ಟು. ಇನ್ನು ಅಲ್ಲಿ ವೈಕುಂಠಲ್ಲಿ ಭಗವಂತನನ್ನು ಕೇಳ್ಕೊಂಡು ಬಂದು ಮತ್ತು ಫಸ್ಟು ಯೋಗಿ ಹತ್ರ ಬಂದಂತೆ. ಅಪ್ಪ, ಭಗವಂತ ನಿನ್ನ ತಪಸ್ಸಿಗೆ ತುಂಬ ಮೆಚ್ಚಿದ್ದಾನೆ, ಇನ್ನು 3 ಜನ್ಮ ಅಷ್ಟೇ ಅಂತೆ, 3 ಜನ್ಮ ಆದಮೇಲೆ ನಿನಗೆ ಮೋಕ್ಷ ಸಿಗುತ್ತೆ ಅಂತ. ಅಷ್ಟು ಪೇಷನ್ಸ್ ಇಲ್ಲ. ಅಯ್ಯೋ, ನಾನು ಎಷ್ಟು ಜನ್ಮದಿಂದ ಈ ಥರ ಕಠೋರ ತಪಸ್ಸು ಮಾಡ್ತಾಯಿದ್ದೀನಿ, ಇನ್ನೂ 3 ಜನ್ಮ ಎತ್ತಬೇಕಾ, ಹಂಗೆ ಹಿಂಗೆ ಅಂತ ಭಗವಂತನ ಮೇಲೆ ಕೋಪ ಬಂದು ನನಗೆ ಮೋಕ್ಷನೇ ಬೇಡ, ಭಗವಂತ ಬೇಡ ಅಂದ್ಬಿಟ್ಟು ಅದರಿಂದ ಎದ್ದು ಹೊರಗಡೆ ಹೊರಟೋಗ್ತಾರಂತೆ. ಅಷ್ಟು ಪೇಷನ್ಸ್ ಇಲ್ಲ. ನಾರದನಿಗೆ ಆಶ್ಚರ್ಯ ಆಗುತ್ತಂತ, ಅಯ್ಯೋ 3 ಜನ್ಮನೆಲ್ಲ ಅದೇನು ದೊಡ್ಡ ವಿಷಯನ, ಹಂಗೆ ಹೆಂಗೂ ಸ್ಪೆಂಡ್ ಮಾಡಿದ್ರೆ ಆಗೋಗ್ತಾ ಇತ್ತಲ್ಲ ಅಂದ್ಬಿಟ್ಟು. ಮತ್ತು ಅವನು ಆರಾಮಾಗಿ ಏನು ಇಲ್ದಿರೋ ಕೂತಿದ್ನಲ್ಲ, ಅವನ ಹತ್ರ ಬಂದುಬಿಟ್ಟಿದ್ದನು. ಅವನು ಕೇಳಿದಂತೆ, ಏನಂದರು ಪರಮಾತ್ಮ ಅಂತ, ಈ ರಾಗಿ ಗಿಡದಲ್ಲಿ ಎಷ್ಟು ಎಳೆಗಳಿದಾವೋ ಅಷ್ಟು ಜನ್ಮಗಳು ಎತ್ತದ ಮೇಲೆ ನಿನಗೆ ಮೋಕ್ಷ ಸಿಗುತ್ತೆ ಅಂತ. ಅವನು ಡ್ಯಾನ್ಸ್ ಆಡ್ತಾನಂತೆ. ಅಯ್ಯೋ, ಯಾಕೋ ಡ್ಯಾನ್ಸು, ಅದೇನು ಸಣ್ಣ ಸಂಖ್ಯೆನ ಕೋಟಿ ದಾಟೋಗುತ್ತೆ, ಅದು ಸಂಖ್ಯೆ ಶತಕೋಟಿಗಳಾಗೋಗುತ್ತೆ, ಅಷ್ಟು ದೊಡ್ಡ ಮರ ಕೆಳಗಡೆ ಕೂತಿದೆ ಅಂದರೆ ಯಾವತ್ತೂ ಒಂದು ದಿವಸ ಮೋಕ್ಷ ಸಿಗುತ್ತೆ ಅಲ್ಲ. ಅಷ್ಟು ಆ ಮಟ್ಟದ ಪೇಷನ್ಸ್ ಇರಬೇಕು ನಮಗೆ. ಪ್ರಯತ್ನದಲ್ಲಿ ತೀವ್ರತೆ ಇರಬೇಕು, ರಿಸಲ್ಟಲ್ಲಿ ಪೇಷನ್ಸ್ ಇರಬೇಕು. ನಿಧಿಧ್ಯಾಸನದಲ್ಲಿ ಯಾರು ಗೊತ್ತು ಯಾವ್ಯಾವ ಜನ್ಮದಲ್ಲಿ ಏನೇನು ಮಾಡಿ ಬಂದಿದ್ವೋ ವಿಘ್ನಗಳು. ಕೆಲವರಿಗೆ ಗಾಯತ್ರಿ ಮಂತ್ರ ಜಸ್ಟ್ ಒಂದು 10,000 ಜಪ ಮಾಡಿದ್ರಾಗ ಸಿದ್ಧಿ ಆಗಿಬಿಡುತ್ತೆ. ವಿದ್ಯಾರಣ್ಯ ಸ್ವಾಮೀಜಿಯವರು 15 ಪುನಶ್ಚರಣೆ ಮಾಡಿರ್ತಾರೆ. ಒಂದೊಂದು ಪುನಶ್ಚರಣೆಗೆ 2.5 ವರ್ಷ ಮಿನಿಮಮ್ ಆಗುತ್ತೆ. 30 ಲಕ್ಷ ಜಪ ಮಾಡಬೇಕು. 15 ಅಂದರೆ ನಾವು ಹೆಚ್ಚು ಕಡಿಮೆ 40-45 ವರ್ಷ ಜಪದಲ್ಲೇ ಹೊಟ್ಟೋಗಿರುತ್ತೆ. ದೇವಿ ಸಂಪತ್ತಿ ಸಲುವಾಗಿ, ದುಡ್ಡು ಸಲುವಾಗಿ ಮಾಡ್ತಾಯಿರ್ತಾನೆ. ದೇವಿ ಪ್ರತ್ಯಕ್ಷನೇ ಆಗಿರೋದಿಲ್ಲ. ಮತ್ತು ಇನ್ನು ಅಯ್ಯೋ ವಯಸ್ಸೇ ಆಗೋಯ್ತು, ಇನ್ನೇನು ಮಾಡೋದು ಅಂದ್ಬಿಟ್ಟಿದ್ದು ಸನ್ಯಾಸ ಆದರೂ ತಗೊಂಡು ಮೋಕ್ಷದ ಸಲುವಾಗಾದರೂ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಶೃಂಗೇರಿ ಮಠದಲ್ಲೇ ಸನ್ಯಾಸ ತಗೊತಾನೆ. ಸನ್ಯಾಸ ದಿವಸ ಒಂದು ದೀಕ್ಷೆ ದಿವಸನೇ ಆ ಸನ್ಯಾಸ ಫಲ ಒಂದೇ ದಿವಸ 30 ಲಕ್ಷ ಗಾಯತ್ರಿ ಜಪದ ಫಲ ಸಿಕ್ಬಿಡುತ್ತೆ. ಆ ಪುಣ್ಯದಿಂದ ಆವಾಗ ದೇವಿ ಪ್ರತ್ಯಕ್ಷ ಆಗಿಬಿಡ್ತಾರೆ. ಇವಾಗ ಯಾಕೆ ಪ್ರತ್ಯಕ್ಷ ಆದಮ್ಮ, ಈಗ ನಾನೆಲ್ಲ ಪ್ರತಿಜ್ಞೆಗಳು ಮಾಡಿದ್ದೀನಿ, ಪಾವರ್ಟಿಗೆ ಕೆಳಗಡೆನೆ ಮಲ್ಕೊತೀನಿ, ಪರಿಗ್ರಹ ಮಾಡಲ್ಲ, ತಪಶ್ಚರ್ಯವಾದ ಜೀವನ ನಡೆಸ್ತೀನಿ ಅಂತ ಇವೆಲ್ಲ ವಚನಗಳೇ ಮಾಡಬೇಕಾಗುತ್ತೆ ಸನ್ಯಾಸದಲ್ಲಿ. ಈಗ ನಾನು ಸಂಪತ್ತು ಇಟ್ಕೊಂಡು ಏನು ಮಾಡಲಿ ಅಂತಾರೆ. ನಾನೇನು ಮಾಡಲಿ, ನಿಂದು ಪೂರ್ವಜನ್ಮದಲ್ಲಿ ಗೋಹತ್ಯೆ ಮಹಾಪಾತಕ ಇತ್ತು, ಇನ್ನೊಂದು ಪುನಶ್ಚರಣೆ ಮಾಡಿಬಿಟ್ಟಿದ್ರೆ ನಾನು ಪ್ರತ್ಯಕ್ಷ ಆಗಿಬಿಡ್ತಾ ಇದ್ದೆ. ಆವಾಗ ಮಾಡಲಿಲ್ಲ ನೀನು, ಈಗ ಸನ್ಯಾಸ ತಗೊಂಡ್ರೆ ಇದು ಒಂದು ಪುನಶ್ಚರಣೆಗೆ ಸಮಾನವಾಗಿದೆ, ಅದಕ್ಕೆ ನಾನೀಗ ಪ್ರತ್ಯಕ್ಷ ಆದ ಅಂತ. ಸರಿ ಅಂದ್ಬಿಟ್ಟಿದ್ದನು. ಈ ಸಂಪತ್ತನ್ನು ನೀನು ಬೇಡ ಅಂದರೆ ನೀನು ಯಾರಿಗಾದ್ರೂ ಬಳಸ್ಬೋದು ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅಕ್ಕಬುಕ್ಕರಿಗೆ ಕರೆಸಿಬಿಟ್ಟು ಅದರ ಸಂಸ್ಥಾನಕ್ಕೆ ಬಳಸ್ಕೊತಾನೆ. ಆ ಥರ ವಿಘ್ನಗಳು ಹಂಗೆ ಗೊತ್ತಿಲ್ಲ ಯಾರ್ದು ಪೂರ್ವಜನ್ಮದಲ್ಲಿ ಏನೇನು ವಿಘ್ನ. ಕೆಲವ್ರಿಗೆ ಸ್ವಲ್ಪ ಪುಸ್ತಕ ಓದ ತಕ್ಷಣ ನಿರ್ವಿಕಲ್ಪ ಸಮಾಧಿ ಸಿಗ್ಬೋದು. ಒಂದೇ ಮನೆಯಲ್ಲಿ ಹುಟ್ಟು ಒಂದೇ ಜೊತೆಯಲ್ಲಿ ಬೆಳೆದಿದ್ದರೂ ಕೂಡ ಪೂರ್ವಜನ್ಮದಲ್ಲಿ ಯಾವ್ದಾರು ಮಾಡಿಕೊಟ್ರೆ ಪುಣ್ಯ ಕರ್ಮಗಳಿರ್ಬೋದು. ನಮಗೆಲ್ಲವೂ ಕರೆಕ್ಟಾಗಿ ಒಂದೇ ಸಮನಾಗಿ ಮಾಡ್ತಿದ್ರು ನಮಗೆ ಅಂಥ ಸ್ಥಿತಿ ಸಿಗದೇ ಇರ್ಬೋದು ನಿಧಿಧ್ಯಾಸನದಲ್ಲಿ. ಅದಕ್ಕೆ ನಿಧಿಧ್ಯಾಸನದಲ್ಲಿ ಸ್ವಲ್ಪ ಪೇಷನ್ಸ್ ಇದ್ದು ಇಂಥ ಒಂದು ಶ್ಲೋಕಗಳನ್ನು ಮತ್ತೆ ಅದು ಪರಿಚಿನ್ನ ಬುದ್ಧಿಗೆ ಹೋಗ್ತಾ ಇರುತ್ತೆ. ವಿಷಯೇಭ್ಯ ಅಪಾಕೃಷ್ಯ, ವಿಷಯಗಳ ಕಡೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಜೀವಭಾವ ಜಗತ್ಸತ್ಯತ್ವ ಬುದ್ಧಿ ಇದು ಮತ್ತೆ ಆಟೋಮೆಟಿಕ್ ಬರ್ತದೆ. ಅದು ಎಷ್ಟು ಸತಿ ಅಂಥ ಭಾವಕ್ಕೆ ಬರ್ತಾ ಇರುತ್ತೋ ಅಷ್ಟು ಸತಿ ಮತ್ತೆ ಶಾಸ್ತ್ರದ ಆಲಂಬನೆ ತಗೊಂಡು ಈ ಥರ ಸ್ವಲ್ಪ ವಿಚಾರ ಮಾಡಿಕೊಂಡು ಸಾಧ್ಯವಾದಷ್ಟು ಮತ್ತೆ ನಮ್ಮ ಸ್ವರೂಪ ಏನನ್ನೋದು ಬುದ್ಧಿಯಲ್ಲಿ ಎಲ್ಲಿ ತನಕ ಬುದ್ಧಿ ಆ್ಯಕ್ಟಿವ್ ಆಗಿರುತ್ತೋ ಅಲ್ಲಿ ತನಕ ಈ ಕೆಲಸ ಮಾಡ್ಕೊತಾ ಇರಬೇಕು. ಎಷ್ಟು ಸತಿ ಮಾಡ್ಕೋಬೇಕು, ಎಷ್ಟು ವರ್ಷ ಮಾಡ್ಕೋಬೇಕಂದ್ರೆ ಹಸಿವಾದಾಗ ಮುಂಚೆನೇ ಎಷ್ಟು ತುತ್ತಲ್ಲಿ ತಿಂದುಬಿಡ್ತೀವಿ ಅಂತ ಏನು ಗೊತ್ತಾಗುತ್ತಾ? ಎಲ್ಲಿ ತನಕ ಹೊಟ್ಟೆ ತುಂಬುತ್ತೋ ಅಲ್ಲಿ ತನಕ ತಿಂತೀವಿ. ಎಲ್ಲಿ ತನಕ ಅದು ನಮಗೆ ಆ 3 ಭಾವನೆ ವಿಪರೀತ ಭಾವನೆ ಹೋಗಿ ನಮ್ಮ ಸ್ವರೂಪದಲ್ಲಿ ನಿಲ್ತೀವೋ, ಬ್ರಹ್ಮಾನುಭೂತಿ ಸಿಗುತ್ತೋ
ಲಂಬೃತಿ ಬರುತ್ತೋ ಅಲ್ಲಿ ತನಕ ಇದೇ ಮಾಡ್ತಾ ಇರಬೇಕು. ಆ ಪೇಷನ್ಸು ಅನೇಕ ಜನ್ಮಗಳಿರ್ಬೋದು, ನದಿಧ್ಯಾಸನ ಎಷ್ಟು ಜನ್ಮಗಳಿರ್ಬೋದು, ಅಷ್ಟು ಓಪಿಕೆಯಿಂದ ನಮ್ಮ ಸ್ವರೂಪ ತಿಳ್ಕೊಂಡಿದ್ದೀವಿ. ಅದು ಪರಿಚಿನ್ನ ಬುದ್ಧಿಗೆ ಬರ್ತಾ ಹೋಗ್ತಾ ಇದ್ರೆ ಏನು, ನಾವು ಸ್ವರೂಪದ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ಅಭ್ಯಾಸ ಹೆಚ್ಚು ಮಾಡ್ಕೊತಾ ಇದ್ದರೆ ಅದು ಸ್ಥಿರತೆ ಹೆಚ್ಚಾಗುತ್ತೆ. ಆ ಥರ 3 ಪ್ರಕಾರದಲ್ಲಿ ಈಗ ನಿಧಿಧ್ಯಾಸನದಲ್ಲಿ ಇಂಥದ್ದೊಂದು ಶ್ಲೋಕಗಳು ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಅದಕ್ಕೆ ನಾವು ಪದೇ ಪದೇ ನಾನು ಅಸಂಗಃ, ಶಾಸ್ತ್ರದಲ್ಲಿ ಹೇಳುತ್ತೆ ನಮ್ಮದು ಎಂಥ ಸ್ವರೂಪ ಅಂದರೆ ನಮ್ಮನ್ನು ಯಾವ ಪದಾರ್ಥವೂ ಟಚ್ ಮಾಡೋದಕ್ಕಾಗೋದಿಲ್ಲ. ಯಾವುದಕ್ಕೂ ಒಂದು ಫಿಸಿಕಲ್ಲು ಮೆಟೀರಿಯಲ್ ಅಲ್ಲವೇ ಅಲ್ಲ. ನಾವು ಪಾಂಚಭೌತಿಕವಾದಂಥ ಯಾವುದೇ ವಸ್ತು ನಮ್ಮ ಸ್ವರೂಪಕ್ಕೆ ಫೆವಿಕಲ್ ಥರ ಟಚ್ ಮಾಡೋದಕ್ಕಾಗೋದಿಲ್ಲ. ಅಂಥ ಅಸಂಗ ಸ್ವರೂಪಗಳು. ಈ ಶರೀರ ಸಂಘಾತದಲ್ಲಿ ಆಗ್ತಾ ಇರೋ ಸಮಸ್ಯೆಗಳು, ಪ್ರಾಬ್ಲಮ್ಸ್ಗೂ ನಮಗೂ ಸಂಬಂಧವೇ ಇಲ್ಲ. ನಮ್ಮದು ಆಗದೇ ಇರೋವಂಥ ಶರೀರದ ಜೊತೆ ಸಂಬಂಧ ಇಟ್ಕೊಂಡು ಆ ಸಮಸ್ಯೆಗಳು ನಮಗಾಗ್ಬಿಟ್ಟಿದ್ದಾವೆ. ಈಗ ಭಾರತ ದೇಶಕ್ಕೆ ಇಸ್ರೇಲು ಒಳ್ಳೆ ದೋಸ್ತ್ ಅಂತ ಗೊತ್ತಾದರೆ, ಇಸ್ರೇಲ್ಗೆ ಯಾವುದೋ ಯುದ್ಧದಲ್ಲಿ ಹಾನಿ ಆಗಿದ್ರು ಕೂಡ ನಮಗೆ ದುಃಖ ಆಗುತ್ತೆ. ಸಂಬಂಧ ಅಲ್ಲಿ ತನಕ ನಮ್ಮ ಮಿತ್ರ ದೇಶ ಅಂದ್ಬಿಟ್ಟು ಅಲ್ಲಿ ಸಂಬಂಧ ಇಟ್ಕೊಂಡ್ರೆ ಎಲ್ಲಿ ತನಕ ಅಹಮಮ ಭಾವಗಳಿರ್ತಾವೆ ಅಲ್ಲಿನ ಸುಖ ದುಃಖಗಳು ನಮಗಾಗ್ಬಿಡ್ತಾವೆ. ಎಲ್ಲಿ ತನಕ ಇಟ್ಕೊತೀವಿ ಸಂಬಂಧ. ಆದ್ದರಿಂದ ಈ ಶರೀರಗಳ ಜೊತೆ ಇರೋ ಸಂಬಂಧನ ಎಕ್ಸಾಂಪಲ್ ಆಕಾಶದ ಎಕ್ಸಾಂಪಲ್ ಹೇಳಿದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಅಸಂಗ ಹೆಂಗೆ ಅಂತಬಿಟ್ಟು, ಈಗ ನಮಗೆ ಈ ಪ್ರಪಂಚದಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಆಕಾಶ ಅಂತಾರೆ ಪಂಚಕರಣದಲ್ಲಿ. ಆಕಾಶದಿಂದ ವಾಯು ಉತ್ಪನ್ನ ಆಗಿರುತ್ತೆ, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಅಂದ್ಬಿಟ್ಟು. ಈಗ ನೋಡಿ ಎಲ್ಲ ಶರೀರದಲ್ಲೂ ಕೂಡ ಸ್ವಲ್ಪ ಈ ತತ್ವಗಳು ವ್ಯಕ್ತ ಆಗ್ತಾ ಇರ್ತವೆ. ಹೊಟ್ಟೆ ಒಳಗಡೆ ಖಾಲಿ ಜಾಗ ಇರುತ್ತೆ. ಖಾಲಿ ಜಾಗ ಇದ್ದಾಗಲೇ ನಾವೇನಾದರೂ ಆಹಾರ ಏನಾದರೂ ಸೇವನೆ ಮಾಡೋದಕ್ಕಾಗುತ್ತೆ. ಆ ಆಹಾರ ಸೇವನೆ ಮಾಡಿದಾಗ ಬಾಡಿ ಒಳಗಡೆ ಹೀಟ್ ಉತ್ಪನ್ನ ಆಗುತ್ತೆ. ಹೀಟ್ ನಂತರನೇ ಮತ್ತೆ ಬೆವರು ಬರುತ್ತೆ. ಆ ಬೆವರು ಮತ್ತು ತಣ್ಣಗಾದ್ಮೇಲೆ ಹಿಂಗೆ ಕೈಯಲ್ಲಿ ಉಜ್ಜಿದ್ರೆಗೇನ ಅದೊಂದು ಸಾಲಿಡ್ ಮೆಟೀರಿಯಲ್ ಆಗಿರುತ್ತೆ, ಮಣ್ಣು ಥರ ಮೆಟೀರಿಯಲ್ ಥರ ಆಗಿರುತ್ತೆ. ಅದು ಬಾಡಿಯಲ್ಲಿ ಕೂಡ ಅದು ರೆಸೆಂಬಲ್ ಆಗ್ತಾ ಇರುತ್ತೆ ಅವೆಲ್ಲ ಪ್ರಾಪರ್ಟೀಸು. ಆದ್ದರಿಂದ ಈ ಥರ ಪ್ರಪಂಚ ಆಗಿದೆ. ಇದರಲ್ಲಿ 2 ಬಂದುಬಿಟ್ಟು ಅಮೂರ್ತ ಪದಾರ್ಥಗಳು, 3 ಬಂದುಬಿಟ್ಟಿದ್ದು ಮೂರ್ತ ಪದಾರ್ಥಗಳು. ಅಮೂರ್ತ ಪದಾರ್ಥಗಳಲ್ಲಿ ಕ್ರಿಯಾ ಇರೋದಿಲ್ಲ. ಕ್ರಿಯಾವತ್ವಂ ಮೂರ್ತತ್ವಂ, ಅಕ್ರಿಯಾವತ್ವಂ ಅಮೂರ್ತತ್ವಂ ಅಂದ್ಬಿಟ್ಟು. ವಾಯು ಕೂಡ ಪೃಥ್ವಿ ಪರಮಾಣುಗಳನ್ನು ಅಲ್ಲಿಂದ ಇಲ್ಲಿ ಎತ್ಕೊಂಡು ಹೋಗ್ತಾ ಇರ್ತದ್ದು, ಸ್ವಯಂ ಆಗಿ ಅದರಲ್ಲಿ ಕ್ರಿಯೆ ಇರೋದಿಲ್ಲ. ಮತ್ತು ಆಕಾಶದಲ್ಲಂತೂ 100% ಸ್ಪೇಸಲ್ಲಿ ಯಾವುದೇ ಪ್ರಕಾರದ ಕ್ರಿಯೆ ಇರೋದಿಲ್ಲ. ಆದ್ದರಿಂದ ಇಂಥ ಒಂದು 3 ಮೂರ್ತ ಪದಾರ್ಥಗಳು 2 ಅಮೂರ್ತ ಪದಾರ್ಥಗಳ ಜೊತೆನೇ ಜಾಯಿನ್ ಮಾಡೋದಕ್ಕಾಗೋದಿಲ್ಲ. ನಾವು ಅಂತ ಆಕಾಶಕ್ಕಿಂತ ಕೂಡ ನಮ್ಮದು ಸೂಕ್ಷ್ಮ ಶರೀರ. ಆಕಾಶದಲ್ಲಿ ಒಂದು ದೋಷ ಏನಿದೆ ಅಂದರೆ ಅದಕ್ಕೆ ಡೇಟ್ ಆಫ್ ಬರ್ತ್ ಇದೆ, ಎಕ್ಸ್ಪೈರಿ ಡೇಟ್ ಇದೆ. ಮತ್ತು ಅದರಲ್ಲಿ ಶಬ್ದ, ಆಕಾಶ ತತ್ವ ಶಬ್ದ, ಆಕಾಶ ತತ್ವ ಶಬ್ದ, ಪ್ರತಿಯೊಂದಕ್ಕೂ ಅದರ ಕ್ವಾಲಿಟೀಸ್ ಇರುತ್ತೆ. ಆಕಾಶದಲ್ಲಿ ಕ್ವಾಲಿಟಿ, ಅದರದ್ದೊಂದು ಧರ್ಮ ಇದೆ. ಶಬ್ದತ್ವ ಅನ್ನೋದೊಂದು ಧರ್ಮ ಇರುತ್ತೆ. ಅದೊಂದೇ ಅಲ್ಲ, ಅದು ಹುಟ್ಟುತ್ತೆ. ಅದು ಆಕಾಶತ್ವ ಅಂತ ಆಕಾಶಕ್ಕೆ ಹುಟ್ಟಿರುತ್ತೆ. ಪ್ರಳಯ ಹಂತದಲ್ಲಿ ಆಕಾಶ ಲಯ ಆಗುತ್ತೆ. ಡೇಟ್ ಆಫ್ ಬರ್ತ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇರುತ್ತೆ. ನಮ್ಮ ಆತ್ಮಸ್ವರೂಪದಲ್ಲಿ ಶಾಸ್ತ್ರ ಹೇಳುತ್ತೆ ಅದಕ್ಕೆ ಅಜಹ ಅಂದ್ಬಿಟ್ಟು, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ನಾಶ ಇಲ್ಲ ಅಂದ್ಬಿಟ್ಟು. ಆದ್ದರಿಂದ ಆಕಾಶದ ನಮ್ಮ ಸ್ವರೂಪ ಅಲ್ಲ. ಆಕಾಶಕ್ಕಿಂತ ಕೂಡ ಆಲ್ ಪರ್ವೇಸಿವ್ ಸೂಕ್ಷ್ಮವಾದದ್ದು ನಮ್ಮ ಆತ್ಮಸ್ವರೂಪ. ಅದು ಜ್ಞಾನ ಸ್ವರೂಪ. ಅದೊಂದು ಎಂಥ ವಸ್ತು ಅಂದರೆ ಕೇವಲ ಭಾವ ಸ್ವರೂಪದ ಜ್ಞಾನ ವಸ್ತು ಅಂತೆ. ಈಗ ನೋಡಿ, ಎಷ್ಟೋ ಸುಖ ಅಂತೀವಿ, ದುಃಖ ಅಂತೀವಿ, ನೋವು ಅಂತೀವಿ. ನೋವಿನ ಕಲರ್ ಆಗಲಿ, ನೋವಿನ ಸೈಜ್ ಆದರೆ ಏನಾದರೂ ಗೊತ್ತಾ ನಮಗೆ? ಯಾವುದಾದ್ರೂ ಮೈಕ್ರೋಸ್ಕೋಪಲ್ಲಿ ನೋವು ಈ ಥರ ಇದೆ ಅಂತ ನೋಡೋಕ್ಕಾಗುತ್ತಾ? ಬಟ್ ಆ ನೋವು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತಿದೆ ಅಲ್ಲ. ಆ ಥರದ್ದೇ ನಮ್ಮದು ಆತ್ಮ ಅನ್ನೋದು ಒಂದು ಅಸ್ತಿ ಕಶ್ಚಿತ್ ಅಹಂ ಪ್ರತ್ಯಯ ಆಲಂಬನಃ ಅಂತಾರೆ. ಅಹಂ ನಾನು ಅಂತ ಯಾವುದೋ ಒಂದು ಜಾಗದಲ್ಲಿ ನಾವು ಸ್ಫುರಣ ಆಗ್ತಾಯಿದೆ. ಆ ಸ್ಫುರಣಕ್ಕೆ ಒಂದು ಆಲಂಬನವಾದಂಥ ಯಾವುದೋ ಒಂದಿದೆ, ಅದೇ ನಮ್ಮ ಸ್ವರೂಪ. ಅದನ್ನೇ ನಾವು ಅಹಂ ಅಂತ ಇದ್ದೀವಿ ಅಂದ್ಬಿಟ್ಟು. ಅದು ನಮ್ಮ ಸ್ವರೂಪ. ಅದನ್ನು
ಇವೆಲ್ಲ ಪಾಂಚಭೌತಿಕವಾಗಿ ಏನೆಲ್ಲ ಉತ್ಪನ್ನ ಆಗಿರುತ್ತೆ ಪ್ರಪಂಚ ಅಂದರೆ ಪ್ರಕೃಷ್ಟ ರೂಪೇಣ ಪಂಚ ಅಂತ 5 ಪಂಚಮಹಾಭೂತಗಳು ವೆರಿ ವೆಲ್ ಮಿಕ್ಸ್ ಆಗಿಬಿಟ್ಟು ಈ ಪ್ರಪಂಚದಲ್ಲಿ ಏನೆಲ್ಲ ಕಾಣಿಸ್ತಾ ಇರುತ್ತೋ ಅದೆಲ್ಲ ಉತ್ಪನ್ನ ಆಗಿದೆ. ಪರಮಾತ್ಮ ಇವೆಲ್ಲದಕ್ಕಿಂತ ಅತೀತವಾಗೇ ಇದ್ದಾನೆ. ಆದ್ದರಿಂದ ಈ ಪಾಂಚಭೌತಿಕವಾದ ವಸ್ತುಗಳು ನಮ್ಮ ಆತ್ಮ ಸ್ವರೂಪನ ಯಾವುದೇ ಪ್ರಕಾರದಲ್ಲಿ ಅದನ್ನು ಯೂನಿಯನ್ ಆಗೋದಕ್ಕಾಗೋದಿಲ್ಲ. ಅವುಗಳಿಗೆ ನಮ್ಮ ಮೇಲೆ ಕಮೆಂಡ್ ಯಾವತ್ತೂ ಸಿಗೋದೇ ಇಲ್ಲ. ಏನು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕಾಲ್ಪನಿಕ ಸಂಬಂಧ ನಾವೇ ಈ ಶರೀರದ ಜೊತೆ ಇಟ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಮನಸ್ಸಿಗೆ ಆ ಸಾಮರ್ಥ್ಯ ಇರುತ್ತೆ, ಡೂಪ್ಲಿಕೇಟ್ ಸಂಬಂಧನ ಕೂಡ ಒರಿಜಿನಲ್ ಆಗಿ ಇಟ್ಕೊಂಡ್ಬಿಡುತ್ತೆ ಅದು ಆದ್ದರಿಂದ ಶಾಸ್ತ್ರದಲ್ಲಿ ಮತ್ತೆ ಒಂದು ವಾರದಿಂದ ಒಂದೇ ವಿಷಯ ರಿಪೀಟ್ ಆಗ್ತಾಯಿದೆ. ಆ ಡೂಪ್ಲಿಕೇಟ್ ಸಂಬಂಧ ಹೆಂಗೆ ಮನಸ್ಸು ಇಟ್ಕೊಂಡ್ಬಿಡ್ತೀವಿ ಅಂದರೆ ಕೆಲವೊಂದು ಲ್ಯಾಬ್ರೇಟ್ರಿ ಟೆಸ್ಟ್ ಮಾಡಿರೋ ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ನಾಸ್ತಿಕ ವ್ಯಕ್ತಿಯನ್ನು ಕರೆಸಿಬಿಟ್ಟು ಒಂದು ಹಲಗೆ ಸೈಡಲ್ಲಿ ಇಡ್ತಾರೆ. ಅವನ ಕೈ ಹಿಂಗೆ ಇಟ್ಬಿಟ್ಟು ಈಗ ಅವನ ಕೈ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಅವನಿಗೆ ಒಂದು ರಬ್ಬರ್ ಕೈ ಭುಜದ ಮೇಲೆ ಇಟ್ಬಿಟ್ಟು ಇದನ್ನು ಹಿಂಗೆ ಕನೆಕ್ಟ್ ಮಾಡಿಬಿಡ್ತೀವಿ ನೋಡಿ ಅಂತಾರೆ. ಅವನು ಅಸಲೇ ನಂಬೋದಿಲ್ಲ. ಸುಮ್ಮನೆ ಮೇಲೆ ಇಟ್ಬಿಟ್ರೆ ಅದು ಕನೆಕ್ಟ್ ಆಗುತ್ತಾ ಅಂತಾರೆ. ಅವನಿಗೆ ಸ್ವಲ್ಪ ಹಿಪ್ನೋಟೈಸ್ ಮಾಡ್ತಾರೆ ಸೈಕ್ಯಾಟ್ರಿಸ್ಟು. ಮಾಡಿದ ಮೇಲೆ ನೋಡಿ ಈಗ ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ, ಈಗ ರಬ್ಬರ್ ಹ್ಯಾಂಡನ್ನು ಟಚ್ ಮಾಡಿದ್ರೆ ನಿನಗೆ ಸೆನ್ಸೇಷನ್ ಬರುತ್ತೆ ಅಂತಾರೆ. ಅವ್ನು ನಂಬೋದಿಲ್ಲ. ಬಟ್ ಕರೆಕ್ಟಾಗಿ ಹಿಪ್ನೋಟೈಸ್ ಆಗಿರ್ತಾನೆ. ರಬ್ಬರ್ ಹ್ಯಾಂಡನ್ನು ಟಚ್ ಮಾಡೋ ಸಮಯಕ್ಕೆ ಒರಿಜಿನಲ್ ಹ್ಯಾಂಡಿಗೆ ಇನ್ನೊಬ್ಬ ಆ ಕಡೆ ಟಚ್ ಮಾಡಿಬಿಡ್ತಾನೆ. ಇವನಿಗೆ ರಬ್ಬರ್ ಹ್ಯಾಂಡನ್ನು ಟಚ್ ಮಾಡಿದ್ರೆ ನನಗೆ ಸೆನ್ಸೇಷನ್ ಬರ್ತಾಯಿದ್ದಲ್ಲ ಅಂದ್ಬಿಟ್ಟು ನಮ್ಮದಕ್ಕೆ ಮನಸ್ಸು ಸ್ಟಾರ್ಟ್ ಆಗುತ್ತೆ. ಇನ್ನು ಆಗೋಯ್ತು, ಮೆಂಟಲಿ ಕನೆಕ್ಟ್ ಆಗಿಬಿಟ್ಟಿದೆ. ಮತ್ತು ರಬ್ಬರ್ ಕೈನ ಗಿಚ್ತಾ ಇದ್ರೆ ಇನ್ನು ನೋವಾಗ್ತಾಯಿದೆ. ಅಯ್ಯಯ್ಯೋ ಅಂತ ನೋವಾಗ್ತಾಯಿದೆ. ಮತ್ತು ಜೋರಾಗಿ ಒಂದು ಸುತ್ತಿಗೆಯಿಂದ ಹೊಡಿತಾರೆ. ಅಯ್ಯಯ್ಯೋ ಸತ್ಯ ಅಂತ ಎದ್ದಾಡ್ತಾನೆ. ಆವಾಗ ಒರಿಜಿನಲ್ ಕೈ ನೋಡ್ಕೊತಾನೆ. ಆ ಥರ ಮನಸ್ಸು ಅಷ್ಟೇ ಯಥಾರ್ಥತೆ ಬಗ್ಗೆ ಹೆಚ್ಚು ಗಮನ ಕೊಡೋಕ್ಕೆ ಹೋಗಲ್ಲ. ಯಾವ ಥರ ನಂಬುತ್ತೋ ಅದೇ ಥರ ಜೀವಿಸ್ಬಿಟ್ಟು ನಮಗೆ ಆ ಕನ್ಕ್ಲೂಷನ್ಸ್ ಕೊಡ್ತಾ ಇರುತ್ತೆ. ಹುಳಿ ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಹಾಂ ಹುಳಿ ನೆನೆಸ್ಕೊಂಡೆ ಹುಣಸೆ ಹಣ್ಣು, ಹುಳಿ ನೆನೆಸ್ಕೊಂಡೆ ಬಾಯಲ್ಲಿ ನೀರು ಬರುತ್ತೆ. ಅದು ಮೈಂಡ್ ಇಲ್ಲ ಅಂದರೆ ಎಲ್ಲ ಒಂದು ಕ್ರಿಯೆಯಲ್ಲಿ ಮೈಂಡೇ ಇರುತ್ತೆ. ಅದೆಲ್ಲ ಮಾಯಾ ವಿಶಿಷ್ಟ ಚೈತನ್ಯಕ್ಕೆ ಅಷ್ಟು ಪವರ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಮಿರರ್ ಮುಂದ್ಗಡೆ ನಿಂತ್ಕೊಂಡು ಬಿಂಬ ರೂಪದಲ್ಲಿ ಈಗ ನಾನು ಅಂದ್ಕೊಂಡಿದ್ದೀವಿ. ಅದನ್ನು ಮಿರರ್ ಒಳಗಡೆ ನನ್ನದೊಂದು ಇಮೇಜ್ ಅಂದ್ಬಿಟ್ಟು ಸಡನ್ನಾಗಿ ಬಿಂಬ ರೂಪವನ್ನು ಬಿಟ್ಟುಬಿಟ್ಟು ಅಟೆನ್ಷನ್ನು ಕನ್ನಡಿ ಒಳಗಡೆ ಹೋಗ್ಬಿಟ್ಟು ಆ ಪ್ರತಿಬಿಂಬಕ್ಕೆ ಶಿಫ್ಟ್ ಆಗಿಬಿಟ್ರೆ ಹೆಂಗಾಗುತ್ತೋ ವಿಚಿತ್ರವಾಗಿ, ಅಷ್ಟೇ ವಿಚಿತ್ರವಾಗಿ ನಮ್ಮ ಮೇಯ್ನ್ ಸ್ವರೂಪದಿಂದ ಅಲ್ಲಿಂದ ಅಲರ್ಟ್ನೆಸ್ ಮಿಸ್ ಆಗಿಬಿಟ್ಟು ಅಲ್ಲಿಂದ ಈ ಪ್ರತಿಬಿಂಬ ರೂಪವಾದಂಥ ಈ ಚಿದಾಭಾಸದಲ್ಲಿ ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ನಾನು ಅಂತ ಒದ್ದಾಡ್ತಾ ಇದ್ದೀವಿ. ಡೈಲಿ ಸುಷುಪ್ತಿ ಅವಸ್ಥೆಯಲ್ಲಿ ಮತ್ತೆ ಆ ಸಾಕ್ಷಿ ರೂಪದಲ್ಲೇ ಅಲ್ಲಿ ಡೈಲಿ ಸ್ವಾಭಾವಿಕವಾಗಿ ಅಲ್ಲಿಗೆ ತಗೊಂಡು ಹೋಗ್ತಾ ಇದೆ ಪ್ರಕೃತಿ ಕೂಡ. ಆದರೂ ಕೂಡ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊತಾ ಇಲ್ಲ. ಮತ್ತೆ ಪರಿಚ್ಛಿನ್ನ ಬುದ್ಧಿಗೆ ಬಂದುಬಿಡ್ತಾ ಇದ್ದೀವಿ ನಾವು. ಇದೇ ಮಿಸ್ಟೇಕ್. ಅದಕ್ಕೆ ನೀನು ಈ ಪರಿಚ್ಛಿನ್ನ ರೂಪ ಅಂತ ನೀನು ಅನ್ಕೋಬೇಡ. ನೀನು ಅಸಂಗವಾಗಿದೆಯಾ, ಕೇವಲ ಸಾಕ್ಷಿ ಸ್ವರೂಪವಾಗಿದೆಯಾ. ಈ ವಿಷಯನ ನೀನು ಒಂದು ಸತಿ ಅಲ್ಲ, ಪುನಃ ಅಂದರೆ 2 ಸತಿ ಅಂತಲ್ಲ, ಮೆನಿ ಟೈಮ್ಸ್, ವಾರಂ ಅಂದರೆ ಎಲ್ಲ ಸತಿ ಅಂದ್ಬಿಟ್ಟು, ದಿನಂ ಪ್ರತಿದಿನಂ ಅಂದ್ಬಿಟ್ಟು, ದಿನಂ ಅಂದರೆ ಪ್ರತಿದಿನ ಅಂತ 2 ಸತಿ ರಿಪೀಟ್ ಮಾಡೋದಂದರೆ ಯಾವಾಗಲೂ ಎಲ್ಲಿ ತನಕ ಆ ಬ್ರಹ್ಮ ಅನುಭವ ಪರ್ಯಂತಂ, ಎಲ್ಲಿ ತನಕ ನಿನಗೆ ಅಲಂವೃತ್ತಿ ಬರೋದಿಲ್ಲ ಅಲ್ಲಿ ತನಕ ನೀನು ಸದಾ ಅಸಂದ ಸಚ್ಚಿದಾನಂದ ಸ್ವರೂಪೋಹಂ, ನೀನು ಸಚ್ಚಿದಾನಂದ ಸ್ವರೂಪ. ಇದು ಸ್ವರೂಪ ಲಕ್ಷಣ. ಸತ್ ಅನ್ನೋದು ಎಕ್ಸಿಸ್ಟೆನ್ಸು, ಚಿತ್ ಅನ್ನೋದು ಕಾನ್ಷಿಯಸ್ನೆಸ್ಸು, ಎಲ್ಲ ಎಕ್ಸಿಸ್ಟೆನ್ಸ್. ಸತ್ತು ಅಂತೂ ಎಲ್ಲದರ ವಸ್ತುಗಳಲ್ಲೂ ಕಾಮನ್ನಾಗಿ ಕಾಣಿಸ್ತಾ ಇರುತ್ತೆ. ಗ್ಲಾಸ್ ಎಕ್ಸಿಸ್ಟ್, ಮೊಬೈಲ್ ಎಕ್ಸಿಸ್ಟ್, ಟೇಬಲ್ ಎಕ್ಸಿಸ್ಟ್ ಅಂತ. ಅಸ್ಥಿ ಅಂದ್ಬಿಟ್ಟು ನಾವಿದ್ದೀವಿ ಅನ್ನೋ ವಿಷಯ ಜ್ಞಾನ ಕೂಡ ಇದೆ ಅಲ್ಲ. ಅದು ನಾವೇನೋ ಇದ್ದೀವಿ, ಬಟ್ ನನಗೆ ಗೊತ್ತಾಗ್ತಾಯಿಲ್ಲ ನಾವು ಇದ್ದೀವಿಲ್ಲ ಅಂದರೆ ಆ ಥರ ಏನಿಲ್ವಲ್ಲ. ಕಾನ್ಷಿಯಸ್ಸು ಇದೆ ನಮಗೆ. ಆನಂದತ್ವ ಕೂಡ ಪ್ರತಿಯೊಂದು ಸುಷುಪ್ತಿ ಅವಸ್ಥೆಯಲ್ಲಿ ಸ್ವಾಭಾವಿಕವಾಗಿ ಶರೀರಗಳ ಜೊತೆಗೆ ಸಂಬಂಧ ಕಟ್ಟಾಗಿ ಮನಸ್ಸು ಬುದ್ಧಿಗಳ ಸಂಬಂಧ ಕಟ್ಟಾದಾಗ ನಾವು ಸ್ವಯಂವಾಗಿ ಅಲ್ಲಿ ಸಂಪೂರ್ಣವಾಗಿ ಆನಂದವಾಗಿದ್ದೀವಿ. ದುಃಖದ ಅಭಾವವನ್ನು ಆನಂದ ವೇದಾಂತದಲ್ಲಿ ಶಾಂತಿಯಿಂದ ಇರ್ತೀವಿ. ಎಷ್ಟು ರಿಫ್ರೆಶ್ಮೆಂಟ್ ಇರುತ್ತೆ. ಡೀಪ್ ಸ್ಲೀಪಿಗೆ ಹೋಗಿ 90 ಮಿನಿಟ್ಸ್ ಎದ್ದು ಬಂದರೆ ಫುಲ್ಲು ರಿಫ್ರೆಶ್ಮೆಂಟ್ ಇರುತ್ತೆ. ಹೆಲ್ತಿ ಅಂದರೆ ಹೆಲ್ತಿ ಫೀಲಿಂಗ್ ಇರುತ್ತೆ. ಅವಾಗ 90 ಮಿನಿಟ್ಸು ಸ್ಲೀಪ್ ಸೈಕಲ್ಲು ಇದ್ರಾಗನ ಹೆಲ್ತ್ ಚೆನ್ನಾಗಿರುತ್ತೆ. 90 ಮಿನಿಟ್ಸು ಸ್ಲೀಪ್ ಸೈಕಲ್ ಬಂದುಬಿಟ್ರೆ ತುಂಬ ಪುಷ್ಟಿ, ತುಂಬ ಹೆಲ್ತಿಯಾಗಿರ್ತಾನಂತೆ ಅಂತ.
ಟೋಟಲ್ 3 ಅವರ್ಸ್ ಅದಕ್ಕೆ ಡೀಪ್ ಸ್ಲೀಪ್ 3 ಅವರ್ಸ್ಗೆ ಹೋದ್ರೆಗನ ಫುಲ್ಲು ಸಣ್ಣ ಮಕ್ಕಳು ಹೋಗ್ತಾರೆ. ದೊಡ್ಡವ್ರಿಗೆ ಇನ್ನು ಟೆನ್ಷನ್ಸು ಅವು ಇರ್ತಾವಲ್ಲ, ಇನ್ನು ಸ್ವಪ್ನಗಳು ಪ್ರಾರಬ್ಧಗಳು ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿರ್ತಾರೆ. ಸುಷುಪ್ತಿ ಅವಸ್ಥೆ ಕೂಡ ಅದು ಪುಣ್ಯದ ಫಲ, ಅದು ಪುಣ್ಯದ ಫಲದಲ್ಲೇ ಸುಷುಪ್ತಿ ಹೆಚ್ಚು ಬರ್ತಾ ಇರುತ್ತೆ. ಅಂಥ ಒಂದು ಅಸಂಗ ಸ್ವರೂಪಗಳು ನಾವು ಅನ್ನೋದನ್ನು ಪುನಃ ಪುನಃ ನೀವು ತಿಳ್ಕೊತಾ ಇರಬೇಕು. ಸತ್ತು ಚಿತ್ತು ಇದು ಸ್ವರೂಪ ಲಕ್ಷಣ. ಇದು ಆತ್ಮವನ್ನು ಶಾಸ್ತ್ರ ಮೂರು ಪ್ರಕಾರದ ಲಕ್ಷಣದಲ್ಲಿ ತಿಳಿಸೋ ಪ್ರಯತ್ನ ಮಾಡುತ್ತೆ. ಒಂದು ಸ್ವರೂಪ ಲಕ್ಷಣ, ಸ್ವರೂಪ ಏವ ಲಕ್ಷಣ. ಸತ್ತು ಚಿತ್ತು ಆನಂದ ಅನ್ನೋದು ಅದರ ಸ್ವಭಾವನೇ. ಅಗ್ನಿಯಲ್ಲಿ ಹೀಟು ಲೈಟು ಯಾಕಿದೆ, ಉಷ್ಣತ್ವ ಪ್ರಕಾಶತ್ವ ಯಾಕಿದೆ ಅಂದರೆ ಅದರ ಸ್ವಭಾವನೇ ಅಷ್ಟೇ. ಅದರ ಮೇಲೆ ಪ್ರಶ್ನೆ ಏನು, ಅದರ ಸ್ವಭಾವನೇ ಹಂಗೆ, ನೇಚರೇ ಹಂಗಿದೆ ಅಂದ್ಬಿಟ್ಟು ಆ ಥರ ತಿಳ್ಕೊಳ್ಳೋದು. ಇದು ಸಚ್ಚಿದಾನಂದ ಸ್ವರೂಪ, ಇದು ನಿಜವಾದ ಸ್ವಭಾವ. ಕೆಳಗಡೆ ಎಲ್ಲ ಬರುತ್ತೆ ಇನ್ನು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ವ್ಯತಿರಿಕ್ತ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ ಸಚ್ಚಿದಾನಂದ ಸ್ವರೂಪ ಯಹ ಅಸ್ತಿ ಸ ಆತ್ಮ ಅಂತ. ಇದೇ ನಮ್ಮ ಆತ್ಮ, ನಮ್ಮ ಸ್ವರೂಪ. ನಾವು ಇದನ್ನೇ ಹುಡುಕ್ತಾ ಇದ್ದೀವಿ. ಗೊತ್ತೋ ಗೊತ್ತಿಲ್ಲದೋ ಪ್ರತಿಯೊಂದು ಜೀವಿ ಕೂಡ ಇದನ್ನೇ ಹುಡುಕ್ತಾ ಇದೆ. ಇದರ ಹೆಸರೇ ಮೋಕ್ಷ, ಇದರ ಹೆಸರೇ ಅಲ್ಟಿಮೇಟ್ ಹ್ಯಾಪಿನೆಸ್ಸು, ಇದನ್ನ ಹೆಸರೇ ಆತ್ಯಂತಿಕ ದುಃಖ ನಿವೃತ್ತಿ ಅನ್ನೋದು ಇದರ ಹೆಸರೇ. ಆದ್ದರಿಂದ ಇದನ್ನು ನಾವು ತಿಳ್ಕೋಬೇಕು. ಮೂರು ಪ್ರಕಾರದ ಶರೀರದಲ್ಲೂ ಕೂಡ ಶರೀರಕ್ಕೆ ಅತಿರಿಕ್ತವಾಗಿದ್ದೀವಿ. ಯಾಕೆ ಅತಿರಿಕ್ತ ಅಂದರೆ ಶಾಸ್ತ್ರನೇ ಹೇಳುತ್ತೆ, ಪ್ರಮಾಣ ಶಾಸ್ತ್ರ ಏನು ಹೇಳುತ್ತೆ, ನೀನು ನಿತ್ಯ ಸ್ವರೂಪ, ಕಂಟಿನ್ಯೂಸ್ ಸ್ವರೂಪ ಅಂತ ಹೇಳ್ತಾರೆ. ಈ ಸ್ಥೂಲ ಗ್ರಾಸ್ ಬಾಡಿ ನಮಗನ್ನಿಸ್ತಾ ಇದೆ 100 ವರ್ಷ ಕಂಟಿನ್ಯೂಸ್ ಆಗಿದೆ ಅಂತ. ಕಂಟಿನ್ಯೂಸ್ ಆಗಿಲ್ಲ. ಇದ್ರ ಜೊತೆ ನಾವು ಡೈಲಿ ಒಂದು 14-15 ಅವರ್ಸ್ ಜಾಗ್ರತ ಅವಸ್ಥೆಯಲ್ಲಿ ತನಕ ಇದ್ರ ಜೊತೆ ಸಂಬಂಧ. ಇಮ್ಮಿಡಿಯೇಟಾಗಿ ಸ್ವಪ್ನಾವಸ್ಥೆಗೆ ಹೋದರೆ ಅಲ್ಲಿ ಹೊಸ ಬಾಡಿ, ಈ ಬಾಡಿ ಇಲ್ಲ, ಈ ಬಾಡಿ ಇಲ್ಲೇ ಇರುತ್ತೆ ಅಷ್ಟೇ. ಇನ್ನೊಂದು ಬಾಡಿ, ಇನ್ನೊಂದು ಲೋಕನ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಡಿಸ್ಕಂಟಿನ್ಯೂ ಆಗ್ತಾಯಿದೆ. ಜಾಗೃತ ಅವಸ್ಥೆಯಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸು ಸ್ವಪ್ನಾವಸ್ಥೆಗೆ ಬರೋದಿಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಳ್ಳಿ, ಬ್ಯಾಂಕ್ ಡೆಪಾಸಿಟ್ ಇಟ್ಕೊಂಡಿರಿ, ಒಳ್ಳೆ ಊಟ ತಿಂದು ಮಲ್ಕೊಳ್ಳಿ, ಅಲ್ಲಿ ಭಿಕ್ಷುಕಂತರ ಸ್ವಪ್ನ ಬಂತಂದರೆ ಇಲ್ಲಿಂದ ಏನೂ ಕೆಲಸ ಬರೋದಿಲ್ಲ. ಸುಮ್ಮನೆ ಇದಕ್ಕೆ ಸತ್ಯ ಅಂತ ಹೆಸರು ಕೊಟ್ಟಿದ್ದೀವಿ. ಸತ್ಯ ಅಂತ ಹೆಸರು ಕೊಟ್ಟಿದ್ದಕ್ಕೆ ಏನಾದರೂ ಒಂದು ಚೂರು ಸ್ವಪ್ನಾವಸ್ಥೆಗಿಂತ ಇದರಲ್ಲಿ ಏನೋ ಸ್ವಲ್ಪ ಪ್ರಯೋಜನ ಇರಬೇಕಲ್ಲ. ಇಲ್ಲಿಂದ ಅಲ್ಲಿ ಕೆಲಸ ಬರೋದಿಲ್ಲ, ಅಲ್ಲಿ ಸ್ವಪ್ನದಲ್ಲಿರೋ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲಿ ಕೆಲಸ ಬರೋದಿಲ್ಲ. ಇದಕ್ಕೆ ಯಾಕೆ ಸಪ್ರೇಟಾಗಿದ್ದು ಸತ್ಯ ಅಂತ ಹೆಸರು ಕೊಟ್ಟುಬಿಟ್ಟಿದ್ದೀವಿ? ಸುಮ್ಮನೆ ವಿಚಾರ ಮಾಡಿಲ್ಲ ಅಷ್ಟೇ. ಆದ್ದರಿಂದ ಡೈಲಿನೂ ಡಿಸ್ಕಂಟಿನ್ಯೂ ಆಗ್ತಾಯಿದೆ. ಬಟ್ ಶಾಸ್ತ್ರ ಹೇಳುತ್ತೆ, ನೀನು ಅಚ್ಯುತ, ನೀನು ಯಾವುದೇ ರೀತಿಯಿಂದ ನೀನು ಚ್ಯುತನಾಗುವಂಥ ಸ್ವರೂಪ ಅಲ್ಲ. ನೀನು ನಿತ್ಯ ಸ್ವರೂಪ. ಇದು ನಿತ್ಯ ಅಲ್ಲ, ಪ್ರತಿದಿನ ಬ್ರೇಕ್ ಆಗ್ತಾಯಿದೆ. ಅದಕ್ಕೆ ಈ ಮೂರು ಪ್ರಕಾರದ ಶರೀರಗಳಿಂದನೂ ಸ್ವಲ್ಪ ಗಂಟೆಗಳಲ್ಲಿ ಇರುತ್ತೆ ಅಷ್ಟೇ. ಮತ್ತೆ ಅದನ್ನು ಬಿಟ್ಬಿಡ್ತಾ ಇದ್ದೀವಿ. ಮತ್ತು ಅವಸ್ಥಾತ್ರಯ ಸಾಕ್ಷಿ ಸನ್, ಮೂರು ಅವಸ್ಥೆಗಳಲ್ಲೂ ನೆನ್ನೆ ಬೆಳಗ್ಗೆ ಏನು ನಡೀತೋ, ಸ್ವಪ್ನದಲ್ಲಿ ಏನು ನಡೀತೋ, ಡೀಪ್ ಸ್ಲೀಪಲ್ಲಿ ಸ್ವಪ್ನಗಳು ಬಂದಿಲ್ಲ ಅನ್ನೋ ವಿಷಯ, ಇವು ಮೂರು ವಿಷಯನೂ ನಾವು ತಿಳ್ಕೊಂಡಿದ್ದೀವಿ, ಪ್ರತಿದಿನ ತಿಳ್ಕೊತಾ ಇದ್ದೀವಿ. ಮತ್ತು ಮೂರು ಅವಸ್ಥೆಯಲ್ಲಿ ತಿಳ್ಕೊಂಡಿರೋ ಮೂರು ಅವಸ್ಥೆಗಳಲ್ಲಿ ಕಂಟಿನ್ಯೂಸ್ ಆಗಿ ಏನು ನಡೀತದೆ ತಿಳ್ಕೊತಾ ಇದ್ದೀವಿ ಅಂದರೆ, ಒಬ್ಬ ಕಾಮನ್ ವ್ಯಕ್ತಿ ಯಾರೋ ಒಬ್ಬ ಇರಬೇಕಲ್ಲ. ಯಾರೋ ಒಬ್ಬರು ಕಾಮನ್ ಆಗಿ ಒಬ್ಬರು ಇರಲೇಬೇಕಲ್ಲ. ಇವಾಗ ಬೆಂಗಳೂರಲ್ಲಿ ಏನಾಗಿದೆ, ಹೈದ್ರಾಬಾದಲ್ಲಿ ಏನಾಗಿದೆ, ಚೆನ್ನೈಯಲ್ಲಿ ಏನಾಗಿದೆ ಅಂತ ಮೂರು ಊರುಗಳಲ್ಲಿ ಒಬ್ಬ ವ್ಯಕ್ತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಅಲ್ಲಿ. ಬಟ್ ಇಲ್ಲಿ ನಾವು ಮೂರು ಅಟ್ ಎ ಟೈಮು ಡೈಲಿ ಕೂಡ ಮೂರು ಅವಸ್ಥೆಗಳಲ್ಲೆಲ್ಲ ತಿಳ್ಕೊತಾ ಇದ್ದೀವಿ ಅಂದರೆ, ಒಬ್ಬನು ಕಾಮನ್ನಾಗಿ ಮೂರು ಅವಸ್ಥೆಯಲ್ಲಿ ಒಬ್ಬನಿದ್ದಾನೆ ಸಾಕ್ಷಿ ರೂಪದಲ್ಲಿ, ಅವನೇ ಕೇವಲ ಸಾಕ್ಷಿ. ಮತ್ತು ಅವಸ್ಥೆಗಳಲ್ಲಿ ಅವನೇ ಜೀವ ಸಾಕ್ಷಿಯಾಗಿರ್ತಾನೆ. ಜಾಗ್ರತ ಅವಸ್ಥೆಯಲ್ಲಿ ವಿಶ್ವ, ಸ್ವಪ್ನಾವಸ್ಥೆಯಲ್ಲಿ ತೈಜಸ, ಸುಷುಪ್ತಿ ಅವಸ್ಥೆಯಲ್ಲಿ ಪ್ರಾಜ್ಞೆ ಅಂತ ಅವನು ಜೀವ ಸಾಕ್ಷಿ ಇರ್ತಾನೆ. ಬಟ್ ಅಲ್ಲಿ ಜೀವ ಸಾಕ್ಷಿಯಲ್ಲಿ ನಿಂತ್ಕೋಬಾರ್ದು, ಅಲ್ಲೇ ಮಿಸ್ಟೇಕ್ಸ್ ಆಗುತ್ತೆ. ಕೇವಲ ಸಾಕ್ಷಿಯಲ್ಲಿ ಇಟ್ಕೋಬೇಕು. ಕೇವಲ ಸಾಕ್ಷಿಗೆ ಸುಷುಪ್ತಿಯನ್ನೇ ನೆನೆಸ್ಕೊತಾ ಇರಬೇಕು. ವ್ಯಕ್ತ ಆಗಬಾರ್ದು ನಮ್ಮದು ಏನೇ ಆಗಲಿಕ್ಕೆ. ಕೇವಲ ಸಾಕ್ಷಿಯಲ್ಲಿ ಮನಸ್ಸು ಬುದ್ಧಿಗಳು ಇವೆಲ್ಲ ಸೆಟ್ ಇದ್ದಾಗ ಅದು ಆವಾಗಲೇ ಅದು ಮೆಮೊರಿಯಿಂದ ಮ್ಯಾನಿಫೆಸ್ಟ್ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಸ್ವರೂಪ ವ್ಯಕ್ತವಾಗುವಂಥ ಚೈತನ್ಯ ಅಲ್ಲ. ಬುದ್ಧಿಯಲ್ಲಿ ಅದನ್ನು ವ್ಯಕ್ತ ಮಾಡ್ಕೋಬೇಕನ್ನೋ ಚೇಷ್ಟೆಯನ್ನು ಬಿಟ್ಬಿಡಬೇಕು. ಆ ಚೇಷ್ಟೆನೇ ದೊಡ್ಡ ಅಬ್ಸ್ಟ್ಯಾಕಲಾಗಿ ನಿಂತ್ಕೊತಾ ಇರುತ್ತೆ. ನಮ್ಮದು ಅವ್ಯಕ್ತ ಚೈತನ್ಯ, ವ್ಯಕ್ತ ಮ್ಯಾನಿಫೆಸ್ಟ್ ಆಗುವಂಥ ಚೈತನ್ಯ ಅಲ್ಲ, ಅವ್ಯಕ್ತ ಚೈತನ್ಯ. ನಮ್ಮದೇನೋ ಚೇಷ್ಟೆ ಬುದ್ಧಿ ಮನಸ್ಸುಗಳಿಂದ ಆತ್ಮಾನುಭೂತಿಯನ್ನು ಹೊಂದಬೇಕು ಅನ್ನೋದು ಚೇಷ್ಟೆ.
ಕ್ವೈಟ್ ಆಪೋಸಿಟ್. ಈ ಒಂದು ಥಾಟೇ ಅಡ್ಡ ಬರ್ತಾ ಇರುತ್ತೆ. ರಮಣ ಮಹರ್ಷಿ ಅಂತಾನೆ ಇದೇ ದೊಡ್ಡ ಅಬ್ಸ್ಟ್ಯಾಕಲ್ ಅಂದ್ಬಿಟ್ಟು ಈ ಥಾಟು ಮಧ್ಯದಲ್ಲಿ ನಾನು ಅನ್ನೋದು ಪಾಪಪ್ ಆಗ್ತಾ ಇರುತ್ತಲ್ಲ ಥಾಟು, ಅದೇ ಅಡ್ಡ ಬರ್ತಾ ಇರುತ್ತೆ. ಅದರ ಅವಶ್ಯಕತೆ ಇಲ್ಲ. ನಾನು ಮನಸ್ಸು ಬುದ್ಧಿಗಳಿಂದ ವ್ಯಕ್ತಪಡಿಸ್ಬೇಕಾದ ಅಂಥ ಚೈತನ್ಯ ಅಲ್ಲ. ಇವು ಆಬ್ಜೆಕ್ಟಿಫೈ ಮಾಡೋಕ್ಕೆ ಇವುಗಳಿಗೆ ಕೆಪ್ಯಾಸಿಟಿ ಇಲ್ಲ, ಯೋಗ್ಯತೆ ಇಲ್ಲ, ಇವುಗಳ ಅವಶ್ಯಕತೆ ಇಲ್ಲ ಅಂತ ಅವುಗಳನ್ನು ಸೈಲೆಂಟ್ ಮಾಡಿಬಿಡ್ಬೇಕಷ್ಟೆ. ಸುಷುಪ್ತಿ ಅವಸ್ಥೆಯಲ್ಲಿ ಇವುಗಳ ಅವಶ್ಯಕತೆ ಏನಾದರೂ ಇತ್ತ ಮನಸ್ಸು ಬುದ್ಧಿಗಳು? ಏನಕ್ಕೆ ವ್ಯಕ್ತ ಮಾಡ್ಕೋಬೇಕು ಮನಸ್ಸು ಬುದ್ಧಿಗಳಲ್ಲಿ ನಮ್ಮ ಸ್ವರೂಪ ಏನು ಅಂತ? ಅದಕ್ಕೆ ಸಮಾಧಿ ಸ್ಥಿತಿಯಲ್ಲಿ ಓದೋರು ಹಂಗೆ ಸೈಲೆಂಟಾಗಿ ಅದರಲ್ಲಿ ಇದ್ಬಿಡ್ತಾರೆ, ಮತ್ತೆ ವಾಪಸ್ ಬರೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಮತ್ತೆ ಅವರು ಹೊರಗಡೆ ಸಹಜ ಸಮಾಧಿಗೆ ಬಂದಾಗ ಅದನ್ನು ಸ್ವಲ್ಪ ಸ್ಮರಣ ಮಾಡ್ಕೊತಾ ಇರ್ತಾರೆ ಅಂಥ ಸ್ಥಿತಿಯನ್ನು. ಅದಕ್ಕೆ ಅಂಥ ಸ್ಥಿತಿಯನ್ನು ಒಂದು ಸತಿ ಟೇಸ್ಟ್ ಮಾಡಿಬಿಟ್ರೆ ಮತ್ತೆ ಪ್ರಪಂಚಕ್ಕೆ ಯಾರಿಗೂ ಸಿಗೋದೇ ಇಲ್ಲ. ಆ ಟೇಸ್ಟ್ ಮಾಡೋಕೆ ಹೋಗೋಕೆ ಬುದ್ಧಿನ ಇಟ್ಕೊಂಡೇ ಹೋಗ್ತೀವಿ, ಅದು ಅದಕ್ಕೆ ಸಿಗ್ತಾ ಇಲ್ಲ. ಇವುಗಳನ್ನು ಸೈಲೆಂಟ್ ಮಾಡಿಬಿಟ್ರೆ ಅದು ಸಿಕ್ಕುತ್ತೆ. ಅದು ಇದರಿಂದನೇ ನಾವು ನೋಡಬೇಕಂತ ನೋಡ್ತೀವಿ. ಅದೇ ಇದು ಮುಚ್ಕೊಂಡ್ಬಿಟ್ಟಿದೆ. ಹಾಂ, ಆ ಥರ ನಮ್ಮದು ಸ್ವರೂಪ ಅಸಂಗ ಸ್ವರೂಪ ಅನ್ನೋದನ್ನು ಪದೇ ಪದೇ ನಾವು ವಿಚಾರ ಮಾಡ್ತಾ ಇರಬೇಕು. ಅಹಮೇವ ಏವಕಾರದಲ್ಲಿ 100% ನಾನು ಸಚ್ಚಿದಾನಂದ ಸ್ವರೂಪನೇ ಅಂದ್ಬಿಟ್ಟು ಏವಮೇವ ಭಾವಯಾಮಿ, ಇದೇ ಥರ ಸರ್ವದಾ ಸರ್ವಾವಸ್ಥಾಸು ಪರಾಪೂಜದಲ್ಲಿ ಮೋಕ್ಷನ ಹೊಂದಬೇಕಾಗಿರೋರು ಒಂದು ಸೆಕೆಂಡು ಕೂಡ ನಾನು ಸಚ್ಚಿದಾನಂದ ಸ್ವರೂಪಕ್ಕಿಂತ ಭಿನ್ನವಾದಂಥ ಭಾವನೆನೇ ತಗೋಬಾರ್ದು. ಸರಿಯಾಗಿ ಅನುಭವ ರೂಪದಲ್ಲಿ ಬರ್ತಾ ಇಲ್ಲ ಅಂದರೂ ಬುದ್ಧಿಯಲ್ಲಿ ಅದೇ ಭಾವನೆ ಮಾಡ್ಕೊತ ಇವರು ಅಹಂಗ್ರೀವ ಉಪಾಸನೆ ಆಗುತ್ತೆ. ಆ ಅಹಂಗ್ರೀವ ಉಪಾಸನೆ ನಾನು ಸಚ್ಚಿದಾನಂದ ಸ್ವರೂಪ ಅಂತ ಜೀವ ಸಾಕ್ಷಿಯಲ್ಲಿ ಅಂದ್ಕೊತಾ ಇದ್ದರೂ ಕೂಡ ಪದೇ ಎಲ್ಲವೂ ಒಂದು ಸಿಂಗಲ್ ಥಾಟಾಗಿ ಬ್ರಹ್ಮಾಕಾರ ವೃತ್ತಿ ಆಗಿಬಿಟ್ಟು ಒಂದು ದಿವಸ ಆ ವೃತ್ತಿ ಕೂಡ ಸೈಲೆಂಟ್ ಆಗಿಬಿಡುತ್ತೆ. ಉಪ್ಪಿನ ಬೊಂಬೆ ಸಮುದ್ರದ ಆಳನ್ನು ತಿಳ್ಕೊಳಕ್ಕೆ ಹೋಗ್ಬಿಟ್ಟು ಸ್ವಯಂ ಸಮುದ್ರ ಹೆಂಗೆ ಆಗ್ಬಿಡುತ್ತೋ ಈ ಬ್ರಹ್ಮಾಕಾರ ವೃತ್ತಿ ಕೂಡ ಸ್ವಯಂ ಸ್ವರೂಪನೇ ಆಗಿಬಿಟ್ಟಿರುತ್ತೆ. ಆ ಥರ ನಾವು ಏವಕಾರದಲ್ಲಿ ಕೂಡ ಅಹಮೇವ ಅಹಂ ಅವ್ಯಯ ಅಂದ್ಬಿಟ್ಟು ನಾನು ಅವ್ಯಯ ಪಾರ್ಟ್ಲೆಸ್. ಈಗ ಫಿಸಿಕಲ್ ಬಾಡಿ ಇವೆಲ್ಲ ಪಾರ್ಟ್ಗಳಿದ್ದಾವೆ, ಎಲ್ಲ ಕೈ ಕಾಲು ಎಲ್ಲ. ನಾನು ಪಾರ್ಟ್ಲೆಸ್ ಅಂತ ಅಸಂಗ ಸ್ವರೂಪ. ನಾನು ಯಾವಾಗಲೂ ನಾನು ಸಾಕ್ಷಿ ಸ್ವರೂಪ ಅನ್ನೋದು ಪದೇ ನೆನೆಸ್ಕೊತಾ ಇರಬೇಕು. ಮತ್ತು ನಿತ್ಯ ಶುದ್ಧ ವಿಮುಕ್ತೋಹಂ ನಿರಾಕಾರೋಹಮವ್ಯಯ ಭೂಮಾನಂದಸ್ವರೂಪೋಹಂ ಅಹಮೇವಾಹಮವ್ಯಯ. ನಿತ್ಯ ಶುದ್ಧ. ನಾವು ಸುಮ್ಮನೆ ಅಂತಃಕರಣದಲ್ಲಿರೋ ಸಮಸ್ಯೆಗಳೆಲ್ಲ ನಮ್ಮ ಸಮಸ್ಯೆಗಳಂದ್ಬಿಟ್ಟು ಪೇಟೆಂಟ್ ತೊಗೊಂಡ್ಬಿಡ್ತೀವಿ. ನಾವು ಎಷ್ಟು ಬೇಡ ಅಂದ್ಕೊಂಡ್ರೂ ಕೂಡ ಅದು ನಮ್ಮದೇ. ಮೂರು ಪ್ರಕಾರದ ಗುಣ, ತ್ರಿಗುಣಾತ್ಮಕವಾದಂಥ ಇದು ಮಾಯೆ. ಆ 3 ಪ್ರಕಾರದ ಗುಣಗಳು ಒಂದೊಂದು ಸತಿ ಸತ್ವಗುಣ ಪ್ರಧಾನವಾಗಿರ್ತೀವಿ, ಒಂದೊಂದು ಸತಿ ರಜೋಗುಣ ಪ್ರಧಾನವಾಗಿದೆ, ಆ್ಯಕ್ಟಿವಿಟೀಸ್ ಎಲ್ಲ ಓವರ್ ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀವಿ. ಒಂದು ಸತಿ ತಮೋಗುಣ ಪ್ರಧಾನದಲ್ಲಿದ್ದು ಆಲಸ್ಯ ಪ್ರಮಾದಾದಿ ಅಂತ ಎಲ್ಲ ಆಸುರಿ ಸಂಪತ್ತಿಗಳನ್ನು ಆಹ್ವಾನ ಮಾಡಿಬಿಟ್ಟಿರ್ತೀವಿ. ಇವು 3 ಗುಣಗಳು ಎಲ್ಲ ನಮ್ಮಲ್ಲಿ ನಡೀತಾ ಇರ್ತವೆ. ಆ ಯಾವ 3 ಗುಣಗಳು ನನ್ನದೇ ಅಂತ ಡೀಪಾಗಿ ಇನ್ವಾಲ್ವ್ ಆಗಿಬಿಡ್ತೀವಿ. ಸಂಬಂಧನೇ ಇಲ್ಲ. ಈ ತ್ರಿಗುಣಾತೀಯ 3 ಗುಣಗಳಿಗೂ ನಮಗೂ ಏನೂ ಸಂಬಂಧ ಇಲ್ಲ. ಈ ಅಂತಃಕರಣದಲ್ಲಿರೋ ಮಲಿನತೆಯನ್ನು ನಮ್ಮ ಸ್ವರೂಪದಲ್ಲಿ ನಾನೇ ಮಲಿನ ಆಗಿಬಿಟ್ಟಿದ್ದೀನಿ, ನಾನೇ ಕೆಟ್ಟವನಾಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಎಲ್ಲ ಆರೋಪಗಳು ಮಾಡ್ಕೊತಾ ಇರ್ತೀವಿ. ಇವರು ಆರೋಪ ಮಾಡಿದ್ರೆ ಎಲ್ಲ ನಾವೇ ಸ್ವಯಂವಾಗಿ ಹಿಂಗೆ ಆರೋಪ ಮಾಡಿಕೊಂಡ್ರೆ ಅದರಿಂದ ಹೆಂಗೆ ಹೊರಗಡೆ ಬರೋದು? ಅದಕ್ಕೆ ಭಗವದ್ಗೀತೆಯಲ್ಲೆಲ್ಲ ಭಾಷೆದಲ್ಲಿ ಬರುತ್ತೆ, ಜೀವನ್ಮುಕ್ತ ಪುರುಷರಲ್ಲಿ ಅವರಲ್ಲಿ ಈ ತ್ರಿಗುಣಾತ್ಮಕವಾದಂಥ ಗುಣೇಶು ವರ್ತಂತೆ ನಡೀತಾ ಇರ್ತವೆ. ಅವರು ಒಂದೊಂದು ಸತಿ ಸತ್ವಗುಣ ಪ್ರಧಾನರಾಗ್ತಾ ಇರ್ತಾರೆ, ಒಂದು ಸತಿ ರಜೋಗುಣ ಹೆಚ್ಚಾಗಿ ಓವರ್ ಆ್ಯಕ್ಟಿವಿಟಿ, ಸ್ಕೂಲುಗಳು, ಕಾಲೇಜುಗಳು, ಜಗದೋದ್ಧಾರ ಕಂಪನಿಗಳು, ವಿವೇಕಾನಂದ ಅಷ್ಟೊಂದೆಲ್ಲ ಅಗ್ರೆಸಿವ್ ಆಗಿ ಸ್ಪೀಚ್ಗಳು ಅವೆಲ್ಲ ಮಾಡಬೇಕಂದ್ರೆ ರಜೋಗುಣ ಇಲ್ಲದಿದ್ರೆ ಆ ಆ್ಯಕ್ಟಿವಿಟೀಸ್ ಮಾಡೋದಕ್ಕಾಗೋದೇ ಇಲ್ಲ. ಭಾಷಿಕಾರ ಭಗವಾನ್ಗೂ ಅಷ್ಟೇ, ಶಾಸ್ತ್ರಾರ್ಥಗಳು ವಾದ ವಿವಾದ ಮಾಡಬೇಕಂದ್ರೆ ಎಷ್ಟು ಬೇಕೋ ರಜೋಗುಣ ಸ್ಟ್ರಾಂಗ್ ಆಗಬೇಕದು, ಜಿದ್ದಿ ಇರಬೇಕು, ಗೆಲ್ಲಬೇಕನ್ನೋ ಜಿದ್ದಿ ಎಲ್ಲ ಇರಬೇಕು, ಬರ್ತಾ ಇರ್ತವೆ. ಮತ್ತು ತಮೋಗುಣ ಅವಧೂತರು ನೋಡಿ 6 ತಿಂಗಳಾದರೂ ಸ್ನಾನ ಮಾಡಲ್ಲ, ಕೂತಿದ್ದ ಜಾಗದಲ್ಲಿ ಕೂತಿರ್ತಾರೆ, ವಿಚಿತ್ರವಾಗಿ ಎಣ್ಣೆ ಕುಡಿತಾ ಇರ್ತಾರೆ. ಅವ್ರ ಹತ್ರ ಆ ಸ್ಮೆಲ್ಲಿಗೆ, ಬ್ಯಾಡ್ ಸ್ಮೆಲ್ಗೆ ಯಾರು ಹತ್ರ ಹೋಗೋದಕ್ಕೆ ಕೂಡ ಆಗೋದಿಲ್ಲ. ಅಂಥ ತಮೋಗುಣ ವೃತ್ತಿಗಳೆಲ್ಲ ಬರ್ತಾ ಇರ್ತವೆ. ಅವರು ಅನ್ಶೇಕಬಲ್. ಅವರಲ್ಲಿ 3 ಪ್ರಕಾರದ ವೃತ್ತಿಗಳು ಬರ್ತಾಯಿದ್ರು ಕೂಡ ನಮ್ಮ ಥರ ಹೆದರುಪುಕ್ಕಳ ಥರ ಇನ್ವಾಲ್ವ್ ಆಗಿಬಿಟ್ಟು ಅವೆಲ್ಲ ಟಚ್ ಮಾಡೋದಿಲ್ಲ. ಅದನ್ನು ಕೂಡ ಸಾಕ್ಷಿ ಭಾವದಲ್ಲೇ ನೋಡ್ಕೊತಾ ಇರ್ತಾರೆ. ಅಂಥ ಸ್ಥಿತಿಗೆ ಹೋಗಬೇಕು. ನಮ್ಮಲ್ಲಿ ತ್ರಿಗುಣಾತ್ಮಕವಾದಂಥ ವೇರಿಯೇಷನ್ಸ್ ಬಂದಾಗ ಕೂಡ ಶೇಕ್ ಆಗಬಾರ್ದು. ವ್ಯವಹಾರದಲ್ಲಿದ್ದಾಗ ಯಾರು ತಪ್ಪು ಮಾಡಿದಾಗ ಸಡನ್ನಾಗಿ ಬೈಬೋದು,
ಹೊಡಿತಾರೆ ಸತ್ಪುರುಷರು. ರಮಣ ಮಹರ್ಷಿ ಅಂತ ಒಬ್ಬ ಬ್ರಹ್ಮಚಾರಿ ಕೆನ್ನೆ ಹೊಡೆದಿದ್ದಾನೆ. ಎಲ್ಲ ಅವೆಲ್ಲ ನಡೀತಾ ಇರ್ಬೋದು, ಬಟ್ ಅವರು ಅಂಟದಂಗೆ ಇರ್ತಾರೆ. ಈ 3 ಪ್ರಕಾರವಾದಂಥ ತ್ರಿಗುಣಾತ್ಮಕವಾದಂಥ ಮಲಿನಗಳು ಯಾವತ್ತೂ ನಮ್ಮಲ್ಲಿರೋದಿಲ್ಲ ಅಂತ ನಿಶ್ಚಯವಾಗಿರಬೇಕು. ಅಂತಃಕರಣ ಅದು ಸುಮ್ಮನೆ ಅದು ನನ್ನದು ಅಂದ್ಕೊಂಡ್ರೇ ಎಲ್ಲ ಸಮಸ್ಯೆಗಳು ಎಲ್ಲದೂ ಕ್ಲೀನ್ ಮಾಡ್ಕೊತಾ ಇರು. ನನ್ನದೇ ಅಲ್ಲ ಅಂತ ಬಿಟ್ಟುಬಿಟ್ರೆ ನಿನಗೆ ಆ ಎಕ್ಸ್ಟ್ರಾ ಕೆಲಸನೂ ಬೇಡ. ಪಕ್ಕದ ಮನೆಯವ್ರ ಬಾತ್ರೂಮೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗ್ತೀವ, ಯಾಕಂದ್ರೆ ಅದು ನಮ್ಮ ಬಾತ್ರೂಮ್ ಅಲ್ಲ. ಆದರೆ ನನ್ನದು ಅಂತ ಮನೇಲಿ ಹಿಡಿದ ಬಾತ್ರೂಮ್ ಅಂದ್ಕೊತೀವಿ, ಅದನ್ನು ಕ್ಲೀನ್ ಮಾಡ್ಕೋಬೇಕು, ಹೈಜೀನ್ ಶುದ್ಧವಾಗಿ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ. ಯಾಕೆ ನೀ ಅಂತಃಕರಣ ನನ್ನದು ಅಂತ ಅಂದ್ಕೊಳ್ತೀಯ? ಏನು ಸಂಬಂಧ ಇದೆ? ಏನು ತಗೊಂಡ ನಿನಗೂ ಈ ಪಾಂಚಭೌತಿಕವಾದಂಥ ಮೆಟೀರಿಯಲ್ಗೆ ಸಂಬಂಧ ಇರೋದು ರೆಂಟೆಡ್ ಹೌಸ್ ಅಷ್ಟೇ. ಸುಮ್ಮನೆ ನಂದು ಅಂತ ಅಂದ್ಕೊಂಡ್ಬಿಟ್ರೆ ಮತ್ತೆ ನೀನು ಕ್ಲೀನ್ ಮಾಡ್ಕೋ ಅಷ್ಟೇ. ಇಲ್ಲಾಂದರೆ ಇದು ಸಿದ್ಧ ವಸ್ತು. ನಮ್ಮ ಆತ್ಮ ಸ್ವರೂಪ ಸಿದ್ಧ ವಸ್ತು, ಸಾಧ್ಯ ವಸ್ತು ಅಲ್ಲ. ಇಲ್ಲದೇ ಇರೋದನ್ನ ಹೊಂದೋದಲ್ಲ, ಆಲ್ರೆಡಿ ಅದೇ ಆಗಿದ್ದೀವಿ. ಕೇವಲ ಅದನ್ನು ಸ್ವೀಕಾರ ಮಾಡ್ಕೋಬೇಕಷ್ಟೇ. ಅಡ್ಡ ಬರ್ತದ್ದು ಇನ್ನೂ ಈ ಅಂತಃಕರಣ. ಅದನ್ನಿಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಸಾಧ್ಯವಾದರೆ ಪೂರ್ವಜನದ ಪುಣ್ಯ ಹೆಚ್ಚಿದ್ದು ತೀಕ್ಷ್ಣ ಬುದ್ಧಿ ಬಂದ್ರೆಗನ ಬಿಟ್ಬಿಡ್ಬೇಕು ಅದನ್ನು. ಅಂತಃಕರಣದಲ್ಲಾಗೋ ರಿಯಾಕ್ಷನ್ಸು ಏನು ಬೇಕಾಗಿಲ್ಲ. ನಾವು ಆಲ್ರೆಡಿ ಅದೇ ಆಗಿದ್ದೀವಿ. ಮತ್ತು ನಾವು ಆಲ್ರೆಡಿ ಅದೇ ಆಗಿದ್ದೀವಿ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇರ್ಬೋದು? ಅನುಭೂತಿ ಹೊಂದಬೇಕಂತ ಯಾಕೆ ಎಕ್ಸ್ಪೆಕ್ಟೇಷನ್? ಅನುಭೂತಿಯಿಂದ ಹೊರಗಡೆ ಒಂದು ಕ್ಷಣ ಬಂದರೆ ನೀನು ಮಾತಾಡು. ನಾನು ಇಲ್ಲ ಅನ್ನೋಂಥ ಅನುಭವ ಯಾರಿಗಿದೆ? ನಾವು ಬ್ರಹ್ಮಾನುಭೂತಿಯಿಂದ ಒಂದು ಕ್ಷಣ ಕೂಡ ಹೊರಗಡೆ ಬಂದೇ ಇಲ್ಲ. ಬರ್ತಿರೋನೇ ಅಯ್ಯೋ ನಾನು ಬಂಧನದಲ್ಲಿದ್ದೀನಿ, ನನಗೆ ಯಾವಾಗ ಸಿಗುತ್ತೆ ಬ್ರಹ್ಮಜ್ಞಾನ ಅಂದರೆ ಏನು ಅಂತ ಹೇಳ್ಬೋದು? ಆಲ್ರೆಡಿ ಅದನ್ನು ಒಂದೇ ಇದೆಯಾ? ನಾನು ಸ್ಪೇಸನ್ನು ಯಾವಾಗ ಹೊಂದಬೇಕು, ಏನು ಮಾಡಬೇಕು ಅಂದರೆ ಒಂದೇ ಇದೆಯಾ? ತಿಳ್ಕೊಂಡು ಸ್ವಂತ ಮಾಡ್ಕೋ. ಏನು ಎಕ್ಸಸೈಸ್ ಮಾಡಿಸೋದಕ್ಕಾಗುತ್ತೆ? ಸ್ಪೇಸ್ ಆಲ್ರೆಡಿ ಹೊಂದಿರೋನ ಹತ್ರ ಏನು ಮಾಡಿಸ್ಬೇಕು? ನಾವು ಇನ್ನು ದ್ರವಿಡ ಪ್ರಾಣಾಯಾಮ ಒಂದು ಮಾಡಿಸ್ಬೇಕು, ಅದೇ ಶ್ರವಣ ಮನನ ನಿಧಿಧ್ಯಾಸನ. ಇಲ್ಲಾಂದರೆ ಡೈರೆಕ್ಟ್ ಸತ್ಯನ ಸ್ವೀಕಾರ ಮಾಡೋದಕ್ಕೆ ಅಡ್ಡ ಬರ್ತಾರದ್ದೇನು? ಅಂತಃಕರಣ ಎಷ್ಟು ಡಿಪೆಂಡೆನ್ಸಿ ಇದೆ ಅಂದರೆ ಅಂತಃಕರಣದ ಮೇಲೆ, ಮನಸ್ಸು ಬುದ್ಧಿಗಳ ಮೇಲೆ. ಅದು ಸರ್ಟಿಫೈ ಕೊಡಬೇಕೀಗ ನಮಗೆ. ನೀನು ಬ್ರಹ್ಮಾನುಭವವನ್ನು ನೀನು ಹೊಂದಿದೆಯಾ ಅಂತ. ಅಲ್ಲಿ ತನಕ ಸೆಲ್ಫ್ ಡೌಟು. ಎಂತಹ ಪರಿಸ್ಥಿತಿ, ಹೆಂಗೆ ಸಿಕ್ಕಾಕೊಂಡ್ಬಿಟ್ಟಿದೆ ನೋಡಿ. ಅದು ಯಾವ ಕೊಡೋದೇ ಇಲ್ಲ. ಅದು ಕೊಡಿದ್ರೆ ಅದರ ಅಸ್ತಿತ್ವವೇ ಹೊಟ್ಟೋಗ್ಬಿಡುತ್ತೆ. ಅದ್ಯಾಕೆ ಕೊಡುತ್ತೆ? ನಾವೇನು ಆ ವೇಟಿಂಗ್ ಲಿಸ್ಟ್ ಇದ್ದೀವಿ. ಅವ್ನು ಗೌರ್ಮೆಂಟು ಅಫಿಷಿಯಲ್ ಥರ ಅವನು ಅಂತಃಕರಣ ಇದೆ. ಅವ್ನು ಕೆಲಸ ಮಾಡಿಕೊಡೋದೇ ಇಲ್ಲ. ನಾವು ಹೋಗಿ ನಡೆದು ನಮ್ಮ ಚಪ್ಪಲಿ ಇನ್ನು ಹರ್ಗೋಗ್ಬೇಕಷ್ಟೇ ಹೊರತು ಅದಂತೂ ಆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಆದ್ದರಿಂದ ನಾವು ಅದನ್ನೇ ವೆಯ್ಟ್ ಮಾಡ್ಕೊಂಡಿದ್ದೀವಿ. ಏನು ಅವಶ್ಯಕತೆ ಇದೆ ನೋಡಿ ನಮಗೆ. ಸುಷುಪ್ತಿ ಅವಸ್ಥೆಯಲ್ಲಿ ಪ್ರತಿದಿನ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರ ಸಂಬಂಧ. ಇದರ ಏನು ಅಸ್ತಿತ್ವವಿಲ್ಲದೆ ಇದ್ದರೇ ನಮ್ಮ ಸ್ವರೂಪದಲ್ಲಿ ನಾವು ಪರಮಾನಂದ ಸ್ಥಿತಿಯಲ್ಲಿ ಶಾಂತಿಯಿಂದ ಇದ್ದೀವಿ. ಏನಾದರೂ ಅವಶ್ಯಕತೆ ಇದೆ ಸುಷುಪ್ತಿಯಲ್ಲಿ ನಮ್ಮ ಸ್ವರೂಪಾನಂದನ ಹೊಂದೋದಕ್ಕೆ? ಮನಸ್ಸೊಂದು ಯಾವುದಾದ್ರೂ ರೋಲ್ ಇದೆಯಾ? ಶರೀರಗಳದ್ದು ಏನಾದರೂ ರೋಲ್ ಇದೆಯಾ? ಇಲ್ಲ. ಇದ್ರ ಜೊತೆ ಕನೆಕ್ಷನ್ನೇ ಕಟ್ಟಾಗಿದೆ. ಫುಲ್ ಕನೆಕ್ಷನ್ ಕಟ್ಟಾದರೆ ನಮ್ಮಲ್ಲಿ ನಾವು ಆರಾಮಾಗಿದ್ದೀವಿ. ಇಲ್ಲ ನೀವು ಬ್ರಹ್ಮಾನುಭೂತಿ ಹೊಂದಿದ್ದೀವಿಲ್ಲ ಅಂತ ಚೆಕ್ ಮಾಡ್ಕೋಬೇಕು, ಕ್ರಾಸ್ ಚೆಕ್ ಮಾಡ್ಕೋಲೇಬೇಕಂತ ಬೇಕಾಗಿಲ್ಲ. ಕ್ರಾಸ್ ಚೆಕ್ ಮಾಡ್ಕೊಳೋದಕ್ಕೆ ನಿನಗಿಂತ ಅತಿರಿಕ್ತವಾಗಿ ಇನ್ನೊಂದು ಯಾರಾದ್ರೂ ವ್ಯಕ್ತಿ ಇರಬೇಕಲ್ಲ. ಅದೆಂಥ ಕಾನ್ಸೆಪ್ಟ್ ಅದು? ಎಷ್ಟೋ ಜನ ಬರ್ತಿರ್ತಾರೆ ಗುರುಗಳ ಹತ್ರ, ನನಗೆ ಗೊತ್ತಿದೆ, ಸುಮ್ಮನೆ ನಿಮ್ಮ ಹತ್ರ ಚೆಕ್ ಮಾಡ್ಕೋಬೇಕಂತ ಬಂದಿದ್ದೀನಿ ಅಂತ. ನೀನು ಚೆಕ್ ಮಾಡ್ಕೋಬೇಕಂತ ಬಂದಿದ್ದೆ ಅಂದರೆ ನಿನಗಿನ್ನೂ ಜ್ಞಾನ ಆಗಿಲ್ಲ. ನಿನಗೆ ಗೊತ್ತಿದ್ರೆಗೇ ನಿನಗಿಂತ ಅತಿರಿಕ್ತವಾಗಿ ಇನ್ನೊಂದು ವ್ಯಕ್ತಿ ಇದ್ದಾನೆ ಅಂತ ಯಾಕೆ ಸೆಲ್ಫ್ ಡೌಟು? ಸರಿಯಾಗಿ ವಿಚಾರ ಮಾಡಿಲ್ಲ. ಯಾರು ಭೃಗು ಮಹರ್ಷಿ ವರುಣನ ಹತ್ರ ಒಂದು ಸತಿ ತಂದೆ ಹೆಲ್ಪ್ ತೊಗೊತಾನೆ, ಮೋಕ್ಷನ ತಿಳ್ಕೊಬೇಕು ಸ್ವರೂಪನ ಅಂದ್ಬಿಟ್ಟು. ಫಸ್ಟು ಅನ್ನಮಯ ಕೋಶನೇ ಆತ್ಮ ಅಂತಾನೆ, ನೇತಿ ಹೋಗು ಮತ್ತೆ ತಪಸ್ವ ಅಂತಾನೆ, ತಪಸ್ಸು ಮಾಡೋದು ಅಂತ. ಹಂಗೆ ಹೋಗ್ತಾ ಇರ್ತಾನೆ, ಆನಂದಮಯ ಕೋಶ ತನಕ ಬರ್ತಾ ಇರ್ತಾನೆ. ಅವ್ರ ತಂದೆ ಇಲ್ಲ ಆಗಿಲ್ಲ ಕೆಲಸ ಅಂತ ಮತ್ತೆ ವಾಪಸ್ ಬರೋದಿಲ್ಲ. ನಿನಗೆ ಯಾವತ್ತೂ ಸಂಪೂರ್ಣವಾಗಿ ನೀನು ತಿಳ್ಕೊಂಡಿದೆಯೋ ಹಂಗೆ ಆಗಿಬಿಡುತ್ತೆ. ನಿನಗೆ ಡೌಟ್ ಇರಲ್ಲ, ಕ್ವಶನ್ ಇರಲ್ಲ, ಏನು ಸಂಶಯ ನಿವೃತ್ತಿ ಹಂಗೆ ಆಗಿರುತ್ತೆ. ನಿನಗಿನ್ನೂ ಡೌಟ್ ಇದೆ, ಇನ್ನೊಂದು ಜಾಗದಲ್ಲಿ ಹೋಗಿ ನಾನು ಚೆಕ್ ಮಾಡ್ಕೋಬೇಕು, ನನಗೆ ಬ್ರಹ್ಮಾನುಭೂತಿ ಆಗಿದೆ ಇಲ್ಲ ಅಂತ ಎಲ್ಲ ಜೀವಸಾಕ್ಷಿಲಿದ್ದು ಒದ್ದಾಡ್ತಾ ಇರ್ತಾರೆ. ಶಾಂತಿ ಸುಷುಪ್ತಿ ಅವಸ್ಥೆಯಲ್ಲಿ ಪ್ರತಿದಿನ ಎಂಥ ಗುರು ವ್ಯಾಸ ಭಗವಾನ್ರಂತಾರೆ, ಅದನ್ನು ನೆನೆಸ್ಕೊಳ್ರಪ್ಪ ಸಾಕು, ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಬಂದ್ಬಿಡುತ್ತೆ ನಿಮಗೆ ಸುಷುಪ್ತಿ ಅವಸ್ಥೆನ ಅಂದ್ಬಿಟ್ಟು. ಈ ಅಂತಃಕರಣದ ಅವಶ್ಯಕತೆ ಯಾಕೆ? ಅದರ ಸರ್ಟಿಫಿಕೇಟ್ ಸಲುವಾಗಿ ನಾವು ಯಾಕೆ ವೆಯ್ಟ್ ಮಾಡ್ತಾಯಿದ್ದೀವಿ?
ಈಗಲೇ ನಾವು ಹ್ಯಾಪಿ ಸೋಲ್ಸ್ ಅಂತ ಒಪ್ಕೊಳ್ಳೋದಕ್ಕೆ ಏನು ಅಡ್ಡ ಬರ್ತಾ ಇದೆ? ಸುಮ್ಮನೆ ಈ ಜಗತ್ತು ಪ್ರತೀತಿ, ಈ ಶರೀರದ ಪ್ರತೀತಿ, ಮನಸ್ಸು ಬುದ್ಧಿಗಳ ಪ್ರತೀತಿಗೆ ಹೆದರ್ಕೊಂಡ್ಬಿಡ್ತಾ ಇದ್ದೀವಿ. ಅದು ವಿಚಿತ್ರ. ಪ್ರಪಂಚದಲ್ಲಿ ಆಕಾಶದಲ್ಲಿ ಬ್ಲೂನೆಸ್ಸು, ಮರುಭೂಮಿನಲ್ಲಿ ಮಿರಾಜ್ ವಾಟರು, ಅದು ಕೂಡ ಡೈಲಿ ಕಾಣಿಸ್ತಾ ಇದೆ ಅಲ್ಲ. ಬಟ್ ಅಲ್ಲಿ ಮಾತ್ರ ಮಿಥ್ಯಾತ್ವ ನಿಶ್ಚಯ ಮಾಡಿಕೊಂಡು ಆ ಪ್ರತೀತಿಗೆ ಹೆಚ್ಚು ತಲೆ ಬಗ್ತಾ ಇಲ್ಲ. ಮತ್ತು ಈ ಶರೀರದ ಪ್ರತೀತಿ, ಜಗತ್ತಿನ ಪ್ರತೀತಿಗೆ ಯಾಕೆ ಅಷ್ಟೊಂದು ವೀಕ್ನೆಸ್ ಬಂದುಬಿಡ್ತಾ ಇದೆ, ಯಾಕೆ ಅಷ್ಟು ಸರೆಂಡರ್ ಆಗಿಬಿಡ್ತಾ ಇದೆ? ವಿಚಿತ್ರ ಅದು. ಮಾಯೆ ಅಂದರೆ ಅಷ್ಟು ಪ್ರಬಲವಾಗಿ ಅಟ್ಯಾಕ್ ಮಾಡಿರುತ್ತೆ. ಏನು ತೊಂದರೆ ಏನಿದೆ? ಅದು ಮಿರಾಜ್ ವಾಟ್ರು ಡೈಲಿ ಕಾಣಿಸ್ತಾ ಇದ್ರು ಕೂಡ ಅದು ಮಿಥ್ಯ ಅನ್ನೋದು ನಮ್ಮ ಕಾನ್ಸೆಪ್ಟ್ ಇದೆ ಅಲ್ಲ. ಅದು ನಮ್ಮ ಕೈಲಿ ಏನಾದರೂ ಪ್ರವೃತ್ತಿ ಬಕೆಟು ತಗೊಂಡು ನೀರು ಇಲ್ಲ ಪೈಪ್ಲೈನ್ ಕಲೆಕ್ಷನ್ ಹಾಕೋಕ್ಕೆ ಹೋಗ್ತೀವ? ನಮ್ಮ ಕೈಲಿ ಅದು ಕೆಲಸ ಮಾಡಿಸೋಕ್ಕೆ ಸಾಧ್ಯ ಇಲ್ಲ. ಸಣ್ಣ ಮಕ್ಕಳ ಕೈಲಿ ಬೇಕಾದರೆ ಆ ಮಿರಾಜ್ ವಾಟ್ರು ಪ್ರವೃತ್ತಿ ಮಾಡಿಸುತ್ತೆ. ಅವ್ರು ನೀರು ಅಂದ್ಕೊಂಡು ಜಿಂಕೆಗಳಿಗೆ ಅಂಥದ್ದಕ್ಕೆಲ್ಲ ಭ್ರಾಂತಿ ಅದು ಅವುಗಳ ಕೈಲಿ ಅದು ಕೆಲಸ ಮಾಡಿಸುತ್ತೆ. ಬಟ್ ನಾವು ಜ್ಞಾನನ ಹೊಂದಿದ್ವಲ್ಲ, ಅದು ನಮ್ಮ ಕೈಲಿ ಅದೇನು ಕೆಲಸ ಮಾಡಿಸುವಂಥ ಸಾಮರ್ಥ್ಯನ ಹೊಂದಿಲ್ಲ. ಅದೇ ಥರ ಈ ಜಗತ್ ಪ್ರತೀತಿ, ನಮ್ಮ ಶರೀರದ ಪ್ರತೀತಿ, ನಮ್ಮ ಒಳಗಡೆ ಇರೋ ಮನಸ್ಸು ಬುದ್ಧಿಗಳ ಪ್ರತೀತಿ, ಈ ಪ್ರತೀತಿ ಕೂಡ ಅಷ್ಟೇ. ಜ್ಞಾನದಿಂದ ನಾವು ತಿಳ್ಕೊಂಡ ಮೇಲೆ ಇದು ಕೂಡ ನಮ್ಮ ಕೈಯಲ್ಲಿ ಪ್ರವೃತ್ತಿ ನಿವೃತ್ತಿ ಕೆಲಸಗಳು ಮಾಡಿಸುವಂಥ ಸಾಮರ್ಥ್ಯನ ಕಳ್ಕೊಂಬಿಡುತ್ತೆ. ಆದರೆ ಎಲ್ಲಿ ಇದರ ಒಳಗಡೆ ಸಿಕ್ಕಾಕ್ಕೊಂಡಿದ್ವಿ. ಅದರಿಂದ ಬಂದು ಸ್ವಲ್ಪ ದೂರದಿಂದ ನೋಡ್ರಪ್ಪ, ಅವುಗಳ ಅವಶ್ಯಕತೆ ಇಲ್ಲ. ಹೇಳ್ತಿದ್ದಾಗ ಎಷ್ಟು ಸುಲಭ ಅನ್ಸ್ಬಿಡುತ್ತೆ ಅಡುಗೆ ಮನೆಗೆ ಹೋಗಿದ ತಕ್ಷಣ. ನಿಜವಾಗ್ಲೂ ಅಷ್ಟೇ ಸುಲಭ ಇದೆ. ಹಿಂಗೆ ಇದನ್ನೇ ಅಷ್ಟೊತ್ತು ನೀವು ಹೇಳ್ದಂಗೆ ಆ ಪಾಯಿಂಟ್ ಥರ ಆ ಕಡೆ ಹೋಗ್ತಾನೆ ಇರ್ತಾ ಹಾಗೇ ಇರುತ್ತೆ, ಆನಂದ ಆಗ್ತಾನೆ ಇರುತ್ತೆ. ಕ್ಲಾಸ್ ಮುಗಿದ ತಕ್ಷಣ ನಾನು ವಿದ್ಯಾರಣ್ಯ ಸ್ವಾಮೀಜಿ ನನಗೆ ಹೊಟ್ಟೆ ನೋವು ಬಂದು ಕೈ ಕಾಲುಗಳು ಮುರಿದೋಗ್ಬಿಟ್ಟು ವಿಪರೀತ ಶರೀರ ಕ್ಲೇಶಗಳಿಂದ ಒದ್ದಾಡ್ತಾ ಇದ್ದರೂ ಕೂಡ ನಾನು ಸಚ್ಚಿದಾನಂದ ಸ್ವರೂಪ ಅಂತ ಇದಲ್ಲ ನಿಶ್ಚಯ. ನಾವು ಸ್ವಲ್ಪ ಈ ಶರೀರ ಸಂಘಾತದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬಂತಂದ್ರೆ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಆ ಪೇಯ್ನಲ್ಲಿ. ಅದನ್ನು ಆಬ್ಜೆಕ್ಟಿಫೈ ಮಾಡಿ ಪಕ್ಕದ ಮನೆಯವನು ಬಾಡಿಯಲ್ಲಿರೋ ಪೇಯ್ನನ್ನು ಎಷ್ಟು ದೂರದಿಂದ ನೋಡ್ತೀವೋ ಆ ಥರ ನೋಡೋ ಅಭ್ಯಾಸ ಮಾಡ್ಕೋಬೇಕು ಈ ಪೇಯ್ನನ್ನು. ನಮ್ಮ ತಾತ ಗುರುಗಳು ಅಭಯಾನಂದ ಸರಸ್ವತಿ ಅಂತ, ಅವ್ರದ್ದೆಲ್ಲ ಕ್ಯಾನ್ಸರ್ ಬಂದ್ಬಿಟ್ಟು ಇಲ್ಲಿ ಫುಲ್ ಓಪನ್ ಆಗಿಬಿಟ್ಟಿರ್ತಂತೆ. ಇಷ್ಟು ಯಾರೋ ಭಕ್ತರು ಬಂದುಬಿಟ್ಟಿದ್ದು, ಅಯ್ಯೋ ಸ್ವಾಮೀಜಿ ಎಷ್ಟು ದುಃಖ ಆಗ್ತಾ ಇರ್ಬೋದು, ಇಷ್ಟೊಂದೆಲ್ಲ ನೀವು ಹೇಗೆ ಸಹನೆ ಮಾಡ್ತಾಯಿದ್ದೀರ ಗುರುಗಳೇ ಅಂತ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಆತಲಂತೆ. ನೀನು ಇದನ್ನು ಹೆಂಗೆ ಸಹನೆ ಮಾಡ್ತಾಯಿದ್ದೀವಿ ನನ್ನ ದುಃಖನ, ನಾನು ಹಂಗೆ ನೋಡಿ ಸಹನೆ ಮಾಡ್ತಾಯಿದ್ದೀನಿ ಅಂತ. ಅಂದರೆ ಆಕೆ ಸುಮ್ಮನೆ ಆಕೆ ಕತ್ತಲ್ಲೇ ನಿಲ್ವಲ್ಲ, ಆಕೆಗಿಂತ ಭಿನ್ನವಾಗಿ ಯಾರಿಗೋ ದುಃಖ ಅಂತ ಹೆಂಗೆ ಸ್ವಲ್ಪ ಎಮೋಷ್ನಲ್ ಆಗಿದ್ದಾರೋ, ನಾನು ಕೂಡ ನನಗೆ ಸಂಬಂಧ ಇಲ್ಲದೆ ಬೇರೆಯವ್ರ ದುಃಖ ನೋಡ್ದಂಗೆ ಇದನ್ನು ನೋಡ್ತಾ ಇದ್ದೀನಿ ಅಂತ. ಸಿದ್ಧಪುರುಷರವರು ಟಚ್ಚೇ ಇರೋದಿಲ್ಲ ಅದು. ಅದನ್ನು ಅಭ್ಯಾಸ ಮಾಡ್ಕೋಬೇಕು ಪ್ರತಿಕೂಲ ಪರಿಸ್ಥಿತಿಯಲ್ಲಿ. ಅನುಕೂಲ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸಾಕ್ಷಿ ಭಾವದ ಹೋಗೋದು ಈಸಿನೇ. ಯಾರಾದರೂ ಅಟ್ಯಾಕ್ ಬಂದಾಗ, ದುಃಖಗಳು ಬಂದಾಗ, ಅನ್ಕಂಫರ್ಟಬಲ್ ಸಿಚುವೇಶನ್ ಬಂದಾಗ ಆವಾಗ ಸಾಕ್ಷಿ ರೂಪದಲ್ಲಿರಬೇಕು. ಆಗ ನೋವು ಆಗ್ತಾ ಇರುತ್ತೆ, ಮೈಗ್ರೇನ್ ತಲೆನೋವು ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ. ಆವಾಗ ವೇದಾಂತ ವಿಚಾರ ಮಾಡಬೇಕು. ಈ ನೋವು ಯಾರ್ದಿದು, ಇದು ಯಾಕೆ ಸ್ವಂತ? ಶಾಸ್ತ್ರ ಹೇಳ್ತಾ ಇದೆ, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ. ಇದು ನೋಡಿದ್ರೆ ನನಗೆ ಆದಂಗೆ ಅನಿಸ್ತಾ ಇದೆ. ಏನು ಮಾಡೋದು? ಎಲ್ಲಿ ಮಿಸ್ಟೇಕ್ ಆಗ್ತಾಯಿದೆ, ಲಿಂಕ್ ಎಲ್ಲಿ ಮಿಸ್ ಆಗ್ತಾಯಿದೆ? ಎಷ್ಟು ದಿವಸ ಅಂತ ಈ ನೋವು ನಂದು ಅಂತ ಅಂದ್ಕೋಬೇಕು? ಅಟೆನ್ಷನ್ ಅಷ್ಟೇ. ನಾವು ಆ ಕಡೆ ಅಟೆನ್ಷನ್ ಕೊಡ್ತಾ, ನಮ್ಮ ಸ್ವರೂಪದ ಕಡೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂದರೆ ಅದಿನ್ನೂ ಆಟ ಆಡಿಸುತ್ತೆ. ನಾನು ಸಣ್ಣ ವಯಸ್ಸಿನಲ್ಲಿ ನನಗೆ ಅದೊಂದು ಅನುಭವ ಆಗಿತ್ತು. ಎಲ್ಲ ಮೈಂಡೇ ಅಂದು ಪ್ರಾಬ್ಲಮ್ ಅಂದ್ಬಿಟ್ಟು ನನಗೆ ನೈನ್ತ್ ಪಾಸು 9th ಹಾಲಿಡೇಸಲ್ಲಿ ಇದೇ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ನಮ್ಮ ತಂದೆಯವ್ರದ್ದೆಲ್ಲ ರಿಯಲ್ ಎಸ್ಟೇಟ್ ಅದು ಇದು ಇತ್ತು. ಆ ಸಮಯದಲ್ಲೇ ತಂದೆಯವರೆಲ್ಲ ಬೇರೆ ಆಗಿದ್ದಾರೆ. ಆ ಸಮಯದಲ್ಲಿ ನನಗೆ ಸಿಕ್ಕಾಪಟ್ಟು ಬಾಡಿನಲ್ಲಿ ಉಷ್ಣ ಆಗೋಗಿತ್ತು. ಉಷ್ಣ ಆಗಿಬಿಟ್ಟು ಯೂರಿನೆಲ್ಲ ಕೂಡ ಸ್ವಲ್ಪ ಎಲ್ಲ ಭಯಂಕರವಾಗಿ ನೋವಾಗ್ತಾಯಿರೋದು. ತುಂಬ ಅನ್ಕಂಫರ್ಟಬಲ್ ಸಿಚುವೇಶನ್ ಇರುತ್ತೆ. ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ವಿಪರೀತವಾದ ಅನ್ಕಂಫರ್ಟಬಲ್. ಏನು ತಣ್ಣೀರು ಕುಡಿ, ಸಕ್ಕರೆ ನೀರು ಕುಡಿ ಅಂತಾರೆ, ಅದನ್ನು ಶುದ್ಧ ಅಂತಾರಲ್ಲ, ಅದೆಲ್ಲ ಹೊಟ್ಟೆಗೆ ಹಚ್ತಾರೆ, ಏನೇನು ಹಚ್ತಾರೆ, ಏನು ಮಾಡಿದ್ರು ಅದು ಕಡಿಮೆ ಆಗ್ತಾಯಿಲ್ಲ. ಸಡನ್ನಾಗಿ ನ್ಯೂಸ್ ಬಂತು, ನಿಮ್ಮ ತಂದೆ ನಿಮ್ಮ ದೊಡ್ಡಪ್ಪ ಅವರು ಆಸ್ತಿ ವಿಷಯದಲ್ಲಿ ಅಲ್ಲೇನು ಜಗಳ ಮಾಡ್ತಾಯಿದ್ದಾರೆ, ಫೈಟ್ ಆಗಿಬಿಡ್ತಾ ಇದೆ ಅಂದ್ಬಿಟ್ಟು. ಸಡನ್ನಾಗಿ ಸೈಕಲ್ ಹಾಕ್ಕೊಂಡು ಆ ಫೈಟ್ ಇರೋ ಜಾಗದಲ್ಲಿ ಹೋಗ್ಬಿಟ್ಟು
ನಾನು ಕೂಡ ಫೈಟಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಮತ್ತು ಅದೇನೋ ಫೈಟ್ ಎಲ್ಲ ಇದಾಯಿತು, ದೊಡ್ಡವ್ರು ಬಂದು ಕಾಂಪ್ರಮೈಸ್ ಆಗಿ ವಾಪಸ್ ಬಂದ್ವಿ. ವಾಪಸ್ ಬಂದ ಮೇಲೆ ಸಡನ್ನಾಗಿ ನಾನು ಯೋಚನೆ ಮಾಡ್ತೀನಿ, ಅಯ್ಯೋ ನಾನು ಬೆಳಗ್ಗೆ ಸಿಕ್ಕಾಪಟ್ಟೆ ಬಾಡಿ ಪೇಯ್ನಿಂದ ಉಷ್ಣದಿಂದ ನಾನು ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೆ, ಎಲ್ಲಿ ಹೋಯ್ತು ಆ ಪೇಯ್ನು ಸಡನ್ನಾಗಿ. ಅಂದರೆ ಮೈಂಡು ಇಲ್ಲೇ ಇದರಲ್ಲೇ ನಾವು ಸಿಕ್ಕಾಕೊಂಡು ಇದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಿ ಇನ್ನೂ ಹೆಚ್ಚಾಗ್ತಾ ಇತ್ತದು. ಸಡನ್ನಾಗಿ ಮೈಂಡು ಡೈವರ್ಟ್ ಆಗಿ ಬೇರೆ ಕಡೆ ಹೊಡೈತಲ್ಲ, ಇದ್ರ ಬಗ್ಗೆ ಅಟೆನ್ಷನ್ ಕೊಡಲೇ ಇಲ್ವಲ್ಲ, ಮಾಯನೇ ಆಗ್ಬಿಡ್ತದು ಅಷ್ಟೇ. ಇದು ಕೂಡ ಅಷ್ಟೇ, ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಭ್ಯಾಸ. ಪಕ್ಕದ ಅಂಗಡಿಯವ್ರ ತಾಯಿ ಕಚ್ಚಬುಜ್ಜಲ್ಲಿ ಅರ್ಚ್ಬೇಕಾಯ್ತಲ್ಲ, ಆಕೆ ಎದ್ದೊಳಕ್ಕೆ ಆಗಲ್ಲ, ಬೆಡ್ ರಿಟರ್ನ್ ಎದ್ದು ಓಡಿತಾಳ. ಇಲ್ಲೇ ಒಬ್ಬ ವೈಸ್ ಚಾನ್ಸಲರ್ ಇದ್ದ, ಹೆಸರು ಮರ್ತೋಗಿದ್ದೀನಿ, ಮಂಗಳೂರು ಹತ್ರ ಫ್ಲೈಟ್ ಆಕ್ಸಿಡೆಂಟ್ ಆಗಿತ್ತು. ಮಂಗಳೂರು ಹತ್ರ ಹೋಗ್ಬಿಟ್ಟಿದ್ದನು. ಸ್ವಲ್ಪ ಜನ ಬದುಕಿದ್ರು, ಮ್ಯಾಕ್ಸಿಮಮ್ಮು ಸತ್ತೋಗ್ಬಿಟ್ಟು ಮ್ಯಾಕ್ಸಿಮಮ್ ಗಾಯ ಆಗಿದ್ದರು. ಆ ವೈಸ್ ಚಾನ್ಸಲರು ಕಾಲಲ್ಲಿ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ. ಎಷ್ಟು ಪೀಸಸ್ ಆಗಿದೆ ಅಂದರೆ ಒಂದು 15-16 ಪೀಸಸ್ ಆಗಿದೆ, 2 ಕಾಲುಗಳು. ಅಂಥ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿರೋಂಥ ಕಾಲಿನಲ್ಲಿ ಅಲ್ಲೊಬ್ಬ ಸಣ್ಣ ಮಗು, 1.5 ವರ್ಷ ಮಗುನೂ ಏನೋ ಅದು ಹೆಂಗೋ ಬಿದ್ದು ಸ್ವಲ್ಪ ಏನೋ ಗಾಯ ಆಗಿದ್ರೆ ಸ್ವಲ್ಪ ಅಲ್ಲಿ ಅಳ್ತಾ ಇದೆ ಅಂತೆ. ಈ ಕಡೆ ನೋಡ್ತಾನೆ ಇಲ್ಲಿ ಗ್ಯಾಸೋಲಿನ್ ಲ್ಯಾಂಕ್ ಲೀಕ್ ಆಗ್ತಾಯಿದೆ, ಅದು ಫೈರ್ ಅಮೌಂಟ್ ಇನ್ನೂ ಹೆಚ್ಚಾಗ್ತಾಯಿದೆ. ಅಂಥ ಮಲ್ಟಿಪಲ್ ಫ್ರ್ಯಾಕ್ಚರಲ್ಲಿ ಆತ ಎದ್ದು ಆ ಸಣ್ಣ ಮಗುನ ತಗೊಂಡೋಗಿ 100 ಮೀಟರ್ಸನ್ನು ಓಡೋಗಿ ಆ ಮಗುನ ಕಾಪಾಡಿಬಿಟ್ಟಿರ್ತಾನೆ. ಮತ್ತು ಮೈಂಡ್ ಬಾಡಿ ಓವರ್ ಮೈಂಡ್ ಕಾಂಪ್ಲೆಕ್ಸ್ ಅಂದ್ವ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸಿಂದ ಸ್ವಲ್ಪ ಎಬೋ ಹೊಟ್ಟೋಗ್ಬಿಡುತ್ತೆ ಆ ಮೈಂಡ್. ಆ ಥರ ಆಗಿದೆ. ಬಸ್ ಆಕ್ಸಿಡೆಂಟ್ ಆಗೋಯ್ತು, ಕೆರೆಯಿಂದ ಕೆಳಗಡೆ ಬಿದ್ದೋಯ್ತು. ಜಂಪ್ ಮಾಡಿ ಇದೆಲ್ಲ ಒಂದು 4-5 ಜನನೆಲ್ಲ ಭಾಳ ಏಟ್ ಬಿದ್ದಿರೋರನ್ನೆಲ್ಲ ತೆಗೆದು ಆಂಬ್ಯುಲೆನ್ಸ್ಗೆ ಹಾಕೋ ತನಕ ಇದಾಗಿತ್ತು. ಮನೆಗೆ ಹೋಗ್ತೀನಿ, ಎಲ್ಲ ಪೇನು, ಬಾಡಿ ಫುಲ್ಲು ಪೇನು. ಹಂಗಾಗುತ್ತೆ. ಮತ್ತು ಕೆಪ್ಯಾಸಿಟಿ ಕೂಡ ಅಷ್ಟೇ, ನಮ್ಮ ಬಾಡಿಯಲ್ಲಿ ಭೂತ ಪ್ರೇತ ಮೈ ಮೇಲೆ ಬಂದಿರೋರು ನೋಡಿ ಎಷ್ಟು ಸ್ಟ್ರೆಂತ್ ಬರುತ್ತೆ. 10-15 ಜನನ ಆ ಕಡೆ ಈ ಕಡೆ ಎಳೆದಾಡ್ಬಿಡ್ತಾರೆ ಅವರು, ನೋಡೋದಕ್ಕೆ ಹಿಂಗೆ ಇರ್ತಾರೆ, ಅಷ್ಟೆಲ್ಲ ಸ್ಟ್ರೆಂತ್ ಬರುತ್ತೆ. ಆ ಸ್ಟ್ರೆಂತು ನಮ್ಮಲ್ಲೂ ಕೂಡ ಇರುತ್ತೆ. ಅದು ನಾವು ಅಜ್ಜಿ ಊರಿಗೆ ಶಿಡ್ಲಘಟ್ಟ ತಾಲೂಕಿಗೆ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಿದ್ವಿ. ಅಲ್ಲಿ ಒಂದು ದಿವಸ 2 ಹಾವುಗಳು ಅದು ಹಿಂಗೆ ಸುತ್ತಾಡ್ಕೊಂಡಿರ್ತಾವಲ್ಲ, ಅದು ಪೆನೇಸ್ ಕುರಿದೆ ಅಂತಾರೆ, ಅದು ನೋಡಬಾರ್ದಂತೆ. ಅದು ನೋಡಿದಾಗ ಅದಕ್ಕೇನೋ ಕೋಪ ಬಂದ್ರೆಗೇನ ಅದು ಶಾಪ ಅಂತಾರೆ. ಅದನ್ನ ಮುಖ್ಯವಾಗಿ ಡಿಸ್ಟರ್ಬ್ ಮಾಡಬಾರ್ದು ನೋಡುವಾಗ. ಅದೇನಾದರೂ ರಿವೆಂಜ್ ತೊಗೋಬೇಕು ಅಂದ್ಕೊಂಡ್ರೆ ಮತ್ತೆ ಅದು 10-12 ವರ್ಷ ಮರೆಯೋದಿಲ್ಲವಂತೆ ನಾಗರು. ಅವೆಲ್ಲ ಸ್ಟೋರೀಸು ಸಣ್ಣ ವಯಸ್ಸಿನಲ್ಲಿ ಕೇಳಿದ್ವಿ. ಸಣ್ಣ ವಯಸ್ಸಿನಲ್ಲಿ ಕೇಳಿದರೆ ಇನ್ನು ಹಂಗೆ ಆಟ ಆಡ್ಕೊತ ಅಲ್ಲಿ ಹೊಲ ಗದ್ದೆಗಳಲ್ಲಿ ಇದು ಕಳ್ಳೆಕಾಯಿ ಹಾಕಿರ್ತಾರಲ್ಲ, ಇದು ಮಿಡ್ ಟರ್ಮ್ ಹಾಲಿಡೇಸ್ನಲ್ಲಿ, ಆ ಗಿಡಗಳು ತಗೊಂಡು ಆ ಕಾಯೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಬೆಂಕಿ ಇಟ್ಬಿಟ್ಟು ಸುಡ್ಕೊಂಡು ಅದೇನೋ ಎಂಜಾಯ್ಮೆಂಟ್. ಆವಾಗ ಆ ಕೆಲಸ ಮಾಡ್ಬೇಕಂದ್ಬಿಟ್ಟು ನಾವು ಆ ಕೆಲಸ ಮಾಡ್ಕೊತಾ ಇದ್ದರೆ, ಮುಂಚೆ ಅದು ಒಂದು ದಿವಸ ನೋಡಿದ್ವಿ ಹಾವುಗಳು ಹಂಗಿದ್ದಿದ್ದು. ಸ್ವಲ್ಪ ಹೆದರಿಕೆನೂ ಆಗ್ತಾಯಿತ್ತು. ಎಲ್ಲ ಹೆದರ್ಸಿದ್ರಲ್ಲ, ಅವು ನಿಮ್ಮನ್ನು ರಿವೇಜ್ ತಗೊತಾವು, ನೋಡಬಾರ್ದಾಗಿತ್ತು ನೀವು ಹಂಗಿಂಗೆ ಅಂತ. ನಾವು ಅಲ್ಲಿದ್ದರೆ ಸಡನ್ನಾಗಿ 2 ಹಾವು ಇಷ್ಟುದ್ದ ಹೈಟ್ ತೊಗೊಂಬಂದು ಸರ್ರಂತ ಮುಂದ್ಗಡೆ ಬಂದವು. ಆಗ ನಾನು ಓಡಿದ್ದೀನಿ. ಉಸೇನ್ ಬೋಲ್ಟ್ ಕೂಡ ಅಷ್ಟು ಫಾಸ್ಟಾಗಿ ಹೋಗಿರೋದಿಲ್ಲ. ನಾನು 7 ಸೆಕೆಂಡ್ಸಲ್ಲೇ 100 ಮೀಟರ್ಸ್ ಕಂಪ್ಲೀಟ್ ಮಾಡಿರ್ತೀನಿ. ನಾನು ಅಷ್ಟು ಫಾಸ್ಟಾಗಿ ಓಡಿರ್ತೀನಿ. ನನಗೆ ಆಶ್ಚರ್ಯ ಆಯಿತು, ನಾನು ಇಷ್ಟು ಫಾಸ್ಟಾಗಿ ಓಡಬಲ್ಲ ಅಂದ್ಬಿಟ್ಟು. ಪ್ರಾಣ ಅದು ಅಂಥ ಮೂಮೆಂಟ್ ಬಂದಾಗ, ಅಂಥ ಸಮಯದಲ್ಲಿ ನಾವು ಅಷ್ಟೇ ಅಂಥದ್ದೇ ಒಂದು ಜರ್ಕ್ ಮೂಮೆಂಟ್ ಬೇಕು ಇವಾಗ ಈ ಶರೀರ ತಾದಾತ್ಮ್ಯ ತೆಕ್ಕೊಳ್ಳೋದಕ್ಕೆ. ಅಂಥದ್ದೇ ಹೊತ್ತು ಯಾವತ್ತೋ ಒಂದು ದಿವಸ ಅದು ಅಂತಾರಲ್ಲ, ಸ್ಪೇಸ್ ಕ್ರಾಫ್ಟ್ ಅವೆಲ್ಲ ಅಟ್ಮಾಸ್ಫಿಯರ್ ದಾಟಿ ಮೇಲ್ಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಫ್ಯೂಲು, ಎಕ್ಸ್ಟ್ರಾ ಎನರ್ಜಿ ಬೇಕಾಗುತ್ತೆ ದಾಟಬೇಕಂತ. ಆ ಥರ ಒಂದು ದಿವಸ ಆಗಬೇಕು. ಮಿಥ್ಯಾತ್ವ ದರ್ಶನ ಡೈಲಿ ಸ್ವಲ್ಪ ಆಗೋದಿಲ್ಲ, ಒಂದೇ ದಿವಸ ಆಗುತ್ತೆ. ಯಾವತ್ತೋ ಒಂದು ದಿವಸ ಆಗಿದ್ದ ದಿವಸ ರಿಲ್ಯಾಕ್ಸ್ ಆಗಿಬಿಡ್ತೀರಷ್ಟೆ. ಹೆಚ್ಚು ಅಟೆನ್ಷನ್ ಕೊಡಬಾರ್ದಷ್ಟೇ. ಮತ್ತೆ ಡೈಲಿ ಇದನ್ನು ನೆನೆಸ್ಕೊತಾ ಇರಬೇಕು. ನಮ್ಮ ಸ್ವರೂಪ ಏನಂತ ನಾವು ತಿಳ್ಕೋಬೇಕು. ನಮ್ಮ ಸ್ವರೂಪ ಅಲ್ಲದೇ ಇರೋ ಅಂಥ ವಿಷಯದಲ್ಲಿ ಅಲ್ಲಿ ಕನ್ಕ್ಲೂಷನ್ ಸಲುವಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂಥ ಕಾರಣ ನಮಗೆ ಕನ್ಕ್ಲೂಷನ್ ಕೊಡುತ್ತಾ? ನಾವು ಒಳ್ಳೆಯವ್ರು ಅಂದ್ಬಿಟ್ಟಿದ್ರು ನಾವು ಸುತ್ತಮುತ್ತ ಊರವ್ರನ್ನ ಅವರೆಲ್ಲರೂ ಒಳ್ಳೆಯವ್ರು ಅನ್ನಿಸ್ಬೇಕಂತ ನಾವು ಪ್ರಯತ್ನ ಮಾಡಿದ್ರೆ ಅವ್ರು ಕೊಡ್ತಾರೆ ಸರ್ಟಿಫಿಕೇಟು. ಇನ್ನೂ ಎಷ್ಟು ಲೋಪಗಿದ್ರೆ ತೆಗೆದು ನಮ್ಮನ್ನು ಇನ್ನೂ ಕೆಟ್ಟವ್ರು ಮಾಡ್ತಾರೆ ಹೊರತು ಅವ್ರು ಕೊಡೋದಿಲ್ಲ. ಅಂಥ ಕಾರಣವೂ ಅಷ್ಟೇ, ಅದ್ರ ಸ್ವಭಾವನೇ ಬಹಿರ್ಮುಖತ್ವ.
ಪರಾಂಚಿಕಾನಿ ವ್ಯತಿರ್ನತ್ ಸ್ವಯಂಭು ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಅಂತ ಕಠೋಪನಿಷತ್ ಹೇಳುತ್ತೆ. ಇಂದ್ರಿಯಗಳ ಸ್ವಭಾವನೇ ಬಹಿರ್ಮುಖವಾಗಿದೆ. ಯಾವಾಗಲೂ ಅದು ಪರಾಂಗ ಅದಕ್ಕೆ ಪಶ್ಯತಿ, ಅಂತರ್ಮುಖಿ ಆಗೋದೇ ಇಲ್ಲ. ಅಂಥದ್ರ ಮೇಲೆ ನಮ್ಮ ಡಿಪೆಂಡೆನ್ಸಿ ಇದೆ. ಬೇಕಾಗಿಲ್ಲ, ಅವುಗಳ ಅವಶ್ಯಕತೆ ಬೇಕಾಗಿಲ್ಲ. ಈಗ ನಾವು ವಿಚಾರ ಮಾಡ್ತಾ ಇರೋದು ಅಂತಃಕರಣದಲ್ಲಿ, ಆದರೆ ಇದು ಶ್ರುತಿ ಆಚಾರ್ಯ ಸಂಸ್ಕೃತವಾದಂಥ ಮನಸ್ಸು. ಶ್ರುತಿ ಶಾಸ್ತ್ರದಿಂದ, ಗುರುಗಳ ಒಂದು ಉಪದೇಶದಿಂದ ಅದರಲ್ಲಿ ಒಂದು ಪ್ಯೂರಿಫೈ ಆಗಿರುವಂಥ ಒಂದು ಮನಸ್ಸು. ಈ ಒಂದು ಪೋಷನಿಂದನೇ ಮಿಕ್ಕಿದ್ದ ಮನಸ್ಸನ್ನು ತೆಗೆದು ಪಕ್ಕಕ್ಕೆ ಬಿಸಾಕ್ಬಿಡ್ಬೇಕು ಅಷ್ಟೇ. ಅದರ ಎಕ್ಸ್ಪೆಕ್ಟೇಷನ್ಗೆ ಇದಕ್ಕೆ ಕಾಯ್ಕೊಂಡಿರ್ಬೇಡಿ. ಈಗಲೇ ಸ್ವಂತ ಮಾಡ್ಕೊಳ್ಳಿ. ಶಾಸ್ತ್ರ ಒತ್ತಿ ಒತ್ತಿ ಪ್ರತಿಜ್ಞೆ ಮಾಡಿರ್ತದೆ, ನೀನು ಮುಂಚೆನೂ ಬಂಧನದಲ್ಲಿಲ್ಲ, ಈಗೂ ಇಲ್ಲ, ಭವಿಷ್ಯತ್ನಲ್ಲಿ ಇರೋದಿಲ್ಲ. ಸ್ವಂತ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮದೇ ಲಾಸ್ ಆಗುತ್ತೆ. ವಿಶ್ವಾಸ ಇಟ್ಕೊಂಡ್ರೂ ಕೂಡ ಎಷ್ಟೋ ರಿಲ್ಯಾಕ್ಸ್ ಆಗಿಬಿಡಬೇಕು. ನಾವು ಈಗಲೂ ಹ್ಯಾಪಿ ಸೋಲ್ಸೆ. ಈ ಸಮಸ್ಯೆಗಳೆಲ್ಲ ನಮ್ಮವಲ್ಲ, ಈ ಶರೀರ ಸಂಗಾತವು. ಇವುಗಳ ಜೊತೆ ನಾವು ಸಂಬಂಧ ಇಟ್ಕೊಂಡಿದ್ದೀವಿ, ಅದಕ್ಕೆ ನಮಗೆ ದುಃಖ ಆಗ್ತಾಯಿದೆ ಅಷ್ಟೇ ಹೊರತು ನಮಗೆ ಇದಕ್ಕೂ ಸಂಬಂಧ ಇಲ್ಲವೇ ಇಲ್ಲ. ಮ್ಯಾಕ್ಸಿಮಮ್ ಸಾಕ್ಷಿ ಭಾವದಲ್ಲಿ ನೋಡ್ಕೊತಾ ಇರಬೇಕು. ಹೆಚ್ಚು ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ನೋವು ಬಂದಾಗ, ಕಷ್ಟಗಳು ಬಂದಾಗ ಆವಾಗ ವೇದಾಂತ ಸಾಕ್ಷಿ ಭಾವದಲ್ಲಿ ನೋಡೋ ಅಭ್ಯಾಸ ಮಾಡಬೇಕು. ಇನ್ವಾಲ್ವ್ ಆಗಿಬಿಟ್ಟು ದುಃಖಕ್ಕೂ ಡಿಪ್ರೆಷನ್ಗೆ ಹೋಗ್ಬಿಡೋದಲ್ಲ. ಸ್ವೀಕಾರ ಮಾಡಲೇಬಾರ್ದು. ಸ್ವಲ್ಪ ಹೊತ್ತು ಕಷ್ಟ ಆಗುತ್ತೆ, ಸ್ವಲ್ಪ ದಿವಸ, ಮತ್ತು ಆದಮೇಲೆ ಅದು ಆ ಅಭ್ಯಾಸ ಬಂದುಬಿಡುತ್ತೆ ಅಂತ. ನಿತ್ಯ ಶುದ್ಧ ವಿಮುಕ್ತ ಅಹಂ, ಬಂಧನದಲ್ಲಿ ಇಲ್ಲವೇ ಇಲ್ಲ. ಕಲ್ಪಿತ ಬಂಧನನೇ. ಆಗ ಹೇಳಿದಲ್ಲ, ಡೂಪ್ಲಿಕೇಟ್ ಸಂಬಂಧ. ವಾಸ್ತವಿಕದ ಬಂಧನ ಆದರೆ ಏನಾದರೂ ಸ್ವಲ್ಪ ಕ್ರಿಯೆಗಳು ಮಾಡಬೇಕಾಗಿತ್ತು. ಕೈಗಳು ಕಟ್ಟಾಕ್ಬಿಟ್ಟಿದ್ದಾರೆ ಅಂದರೆ ತತ್ವಮಸಿ ಅಂದ ತಕ್ಷಣ ಅದೇನು ಕೈಗಳು ಸಪ್ರೇಟಾಗಿ ಹಗ್ಗ ತಾನಾಗಿ ಬಿಚ್ಕೊಳ್ಳೋದಿಲ್ಲ. ಆವಾಗ ಬರೀ ಜ್ಞಾನ ಕೆಲಸ ಬರೋದಿಲ್ಲ ಅಲ್ಲಿ. ಇದು ಅಲ್ಲಿ ಕ್ರಿಯೆಗಳು ಮಾಡಬೇಕಾಗುತ್ತೆ. ಯಾರನ್ನೊಬ್ರು ಬಂದು ಅಯ್ಯೋ ಬಂದ್ರಪ್ಪ ಈ ಹಗ್ಗನ ಬಿಚ್ಚರಪ್ಪ ಅಂತ, ಇಲ್ಲಾಂದ್ರೆ ಏನೋ ಒಂದು ಬಂಡೆಗೆ ಉಜ್ಕೊಂಡು ಏನೋ ಕ್ರಿಯೆ ಮಾಡಬೇಕು. ಕ್ರಿಯೆ ಮಾಡಿಕೊಂಡ್ರೆ ಬಂಧನದಿಂದ ಹೊರಗಡೆ ಬರ್ತೀವಿ. ಬಟ್ ಇದು ಕಲ್ಪಿತವಾದಂಥ ಬಂಧನ, ಸುಮ್ಮನೆ ಅಸಂಪ್ಷನ್ ಮಾಡ್ಕೊಂಡಿರೋದು. ಸಣ್ಣ ಮಕ್ಕಳು ಕೂಡ ಅಷ್ಟೇ, ಸಣ್ಣ ಸಣ್ಣ ಬಾಟಲ್ ಒಳಗಡೆ ಏನೋ ಚಾಕ್ಲೇಟ್ ತಗೋಬೇಕಂತ ಕೈ ಹಾಕ್ಬಿಡ್ತಾರೆ, ಆ ಕೈ ಸಿಕ್ಕಾಕೊಂಬಿಡುತ್ತೆ. ಆ ಚಾಕ್ಲೇಟೇ ನಿಂಗೆ ಇಟ್ಕೊಂಡ್ರೆ ಮತ್ತೆ ಕೈ ವಾಪಸ್ ಬರೋದಿಲ್ಲ, ಅಳ್ತಾ ಇರ್ತಾರೆ. ಕೋತಿಗಳನ್ನೆಲ್ಲ ಕಾಡಲ್ಲಿ ಹಂಗೆ ಕ್ಯಾಚ್ ಮಾಡೋದು. ಅವ್ರ ಹುತ್ತ ಥರ ಇರುತ್ತೆ, ಅದಕ್ಕೆ ಸಣ್ಣ ಒಂದು ಹೋಲ್ಡ್ ಮಾಡ್ತಾರೆ ಒಳಗಡೆ. ಅದು ಕೋತಿ ನೋಡ್ತಿದ್ದಂಗೆ ಸ್ವಲ್ಪ ಅದಕ್ಕೆ ಫೇವ್ರೇಟ್ ನಟ್ಸ್ ಹಾಕ್ತಾರೆ, ನಟ್ಸ್ ಹಾಕ್ಬಿಡ್ತಾರೆ. ಅದು ಕೈ ಹಿಂಗಿಟ್ರೆ ಒಳಗಡೆ ಹೋಗುತ್ತೆ, ಮತ್ತು ಒಳಗಡೆ ಹೋಗ್ಬಿಟ್ಟು ಹಿಂಗಂದರೆ ಅದನ್ನು ಇಟ್ಕೊಂಡ್ಬಿಡುತ್ತಲ್ಲ, ಅದು ಹಗಳ ಆಗಿಬಿಡುತ್ತೆ, ಮತ್ತು ಅದು ವಾಪಸ್ ಬರೋದಿಲ್ಲ. ಕೈಯೋ ಅಂತ ಕಿರಿಸ್ತಾ ಇರುತ್ತೆ. ಆಯಿಷ್ಟು ಬಿಟ್ಟು ಹಿಂಗೆ ಅಂದ್ಕೊಂಡ್ರೆ ಬಂದುಬಿಡುತ್ತೆ, ಅದು ಬಿಡೋದಿಲ್ಲ, ಅದು ಹೊರಗಡೆ ಬರೋದಿಲ್ಲ. ನಮ್ಮದು ಅಷ್ಟೇ ಸಿಂಪಲ್ಲಾಗಿದೆ. ಈ ಮನಸ್ಸಿಂದ ಈ ಪ್ರಪಂಚನ ಬಿಟ್ಬಿಟ್ರಪ್ಪ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇಲ್ಲ, ಅದನ್ನು ಮಾತ್ರ ಬಿಡಲ್ಲ. ಅದನ್ನ ಇಟ್ಕೊಂಡು ಅಯ್ಯೋ ಬಂಧನ ಅಂತ ನಾವಾಗ ಬಿಟ್ಕೊಂಡು ನನ್ನನ್ನು ಈ ಮಾಯ ಬಂಧನದಲ್ಲಿ ಇಟ್ಬಿಟ್ಟಿದೆ, ನಾನು ಸಿಕ್ಕಾಕೊಂಡಿದ್ದೀನಿ ಅಂದ್ಬಿಟ್ಟು. ಅದಕ್ಕೆ ಇದರಲ್ಲಿ ಮದಾಲಸದ್ರಲ್ಲಿ ಶುದ್ಧೋಸಿ ರೇತಾತನತೇಸ್ತಿ ನಾಮ ಕೃತಂ ಹಿ ತತ್ಕಲ್ಪನಯಾದುನೈವ ಪಂಚಾತ್ಮಕಂ ದೇಹಮಿದಂ ನ ತೇಸ್ತಿ ನೈವಾಸ್ಯ ತ್ವಂ ರೋದಿಷಿಕಸ್ಯ ಹೇತೋ ಶುದ್ಧೋಸಿ ಬುದ್ಧೋಸಿ ನಿರಂಜನೋಸಿ ಸಂಸಾರಮಾಯ ಪರಿವರ್ಜಿತೋಸಿ ಅಂತ 2ನೇ ಶ್ಲೋಕದಲ್ಲಿ ಪಂಚಾತ್ಮಕಂ ದೇಹಮಿದಂ ನೈವಾಸ್ಯ ತ್ವಂ ಅಂದರೆ ಪಾಂಚಭೌತಿಕವಾದ ಶರೀರ ನಾವಲ್ಲ, ಪಾಂಚಭೌತಿಕ ಶರೀರ ನಮ್ಮನ್ನು ಕ್ಯಾಚ್ ಮಾಡೋ ಸಾಮರ್ಥ್ಯನೂ ಇಲ್ಲ. ನಾವು ಅನಿಸುತ್ತೆ ನಾನು ಈ ಶರೀರ ಅಂತ ನಾನು ಒಪ್ಕೊತಾ ಇದ್ದೀನಿ, ನಾನು ನಂಬ್ತಾ ಇದ್ದೀನಿ. ಬಟ್ ಈ ಶರೀರನ ನಾನು ಬಿಡ್ತಾ ಇಲ್ವಲ್ಲ, ಇದನ್ನು ನಾನು ಇಟ್ಕೊಂಡ್ಬಿಟ್ಟಿದ್ದಿಲ್ಲ ಅಂತ ನಾವು ಫೀಲಿಂಗಲ್ಲಿದ್ದೀವಿ. ಚಾನ್ಸೇ ಇಲ್ಲ. ಪಾಂಚಭೌತಿಕವಾದಂಥ ವಸ್ತು ನಮ್ಮನ್ನು ಕ್ಯಾಚ್ ಮಾಡೋ ಅಷ್ಟು ಸೀನೇ ಇಲ್ಲ. ಕೇವಲ ಭ್ರಾಂತಿಯಿಂದ ಅಷ್ಟೇ ನಾವೇ ಇಟ್ಕೊಂಡು ಅದು ನನ್ನನ್ನು ಇಟ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಂಡ್ಬಿಡ್ತಾ ಇರ್ತೀವಿ. ಅದು ಭ್ರಾಂತಿಯಾಗಿರುತ್ತೆ ಅಷ್ಟೇ. ಅದಕ್ಕೆ ವಯಸ್ಸು ವರ್ಷ ಎರಡು ಪ್ರಕಾರದಲ್ಲಿ ಹೇಳ್ಬಿಟ್ಟು ಇದು ಯಾವುದು ನಾವು ಅಲ್ಲವೇ ಅಲ್ಲ, ಬಿಟ್ಬಿಡಬೇಕು, ಡ್ರಾಪ್ ಮಾಡಿಬಿಡ್ಬೇಕು. ಫಸ್ಟು ಇದನ್ನು ನಾವು ಡ್ರಾಪ್ ಮಾಡಬೇಕಂದ್ರೆ ಈ ಶರೀರದಿಂದ ಹೊರಗಡೆ ಇಟ್ಕೊಂಡಿರೋದನ್ನು ಬಿಡಿಸ್ಬೇಕು. ನಾವು 6ನೇ ಕೋಶದಲ್ಲಿದ್ದೀವಿ, ಪಂಚಕೋಶಗಳೆಲ್ಲ 6th ಕೋಶ 7th ಕೋಶ ಅಲ್ಲಿದ್ದೀವಿ. ಅವೆಲ್ಲ ಹೊರಗಡೆ ಬಿಡಿಸ್ಕೊಂಡ್ರೆ ಆವಾಗ ಇದನ್ನು ಬಿಡೋದಕ್ಕೆ ಈಸಿ ಆಗುತ್ತೆ. ಇದನ್ನು ಬಿಡೋದಲ್ಲ, ಬಿಡಿಸ್ಕೊಂಡ್ರೆ ಅವೆಲ್ಲ ಬಿದ್ದೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರುತ್ತಲ್ಲ ಎಲ್ಲ, ಇದರಿಂದನೇ ಬಿಡಿಸ್ಕೊಂಡ್ಬಿಟ್ರೆ ಅವೆಲ್ಲ ಏನು ತ್ಯಜೇತ್ ತ್ಯಸ್ಯಾಪಿ ತ್ಯಜೇತ್ ಅಂತ ಫಸ್ಟ್ ಎಲ್ಲ ಬಿಟ್ಕೊತ ನೇತಿ ಅಂತೆಲ್ಲ ಬಿಟ್ಕೊತ
ಯಾವುದರಿಂದ ಇದನ್ನೆಲ್ಲ ಬಿಡ್ತಾ ಇದ್ದೀವಿ ಆ ಅಹಂಕಾರನ ಕೂಡ ತೆಗೆದು ಬಿಸಾಕ್ಬಿಡು. ಮತ್ತು ಅದು ಚಿಗುರಿದ್ದಂಗೆ, ಮೊಳಕೆ ಇದ್ದಂಗೆ ಮತ್ತೆ ಅದು ಮತ್ತೆ ಚಿಗುರಾಗ್ಬಿಡ್ತಾ ಇರುತ್ತೆ. ಆ ಥರ ನಾವು ತೆಕ್ಕೊಂಬಿಡ್ಬೇಕು. ಯಾವುದೇ 3 ಕಾಲದಲ್ಲೂ ನಾವು ಬಂಧನದಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ನಿರಾಕಾರ ಅಹಂ, ಯಾವುದೇ ಪ್ರಕಾರವಾದಂಥ ಆಕಾರ ಶೇಪುಗಳಿಲ್ಲ, ಏನಿಲ್ಲ. ಹೇಗೆ ನಾವು ಈ ಫಿಸಿಕಲ್ ಬಾಡಿ ನಾನು ಅಂತ ಹೇಗೆ ನಂಬಿಬಿಟ್ಟಿದ್ದೀವಿ. ಇನ್ನು ಶಾಸ್ತ್ರ ಹೆಂಗೆ ಹೇಳಬೇಕು? ಇಲ್ಲಪ್ಪ ನಿನ್ನದಲ್ಲ ಇದು ಆಕಾರ, ನೀನು ರೆಂಟೆಡ್ ಹೌಸ್ ಇದು, ಸುಮ್ಮನೆ ನಿನ್ನದಲ್ಲದೆ ಇರೋದು ನಂದಂತ ಕಬ್ಜಾ ಮಾಡ್ಕೊಂಡು ಕೂತಿದ್ಯಾ. ನಾನು ಅಂದ್ಕೊಂಡಿರೋದು ಏನಿಲ್ಲ, 10 ಫೀಟ್ ಟಾಪ್ ಸಾಯಿಲ್ ಅಷ್ಟೇ. ಎಷ್ಟು ಜನ ನಿನ್ನಂಥವ್ರು ಎಷ್ಟು ಜನ ಅಂದ್ಕೊಂಡು ಹೋಗಿದ್ದಾರೆ ನಾನು ನನ್ನದು. ಪೃಥ್ವಿ ದೇವಿ ನಗ್ತಾ ಇರ್ತಾಳಂತೆ. ಮೂರ್ಖರು ಅಲ್ಲಿ ಇಲ್ಲಿ ಮೇಲ್ಗಡೆ ಸ್ವಲ್ಪ ಗೆರೆಗಳು ಕೀಚ್ಕೊಂಡು ಇದು ನಂದು ಅಂತ ಎಷ್ಟು ಜನ ಅದೇ ಭೂಮಿಯಲ್ಲಿ ಗೊಬ್ಬರ ಆಗಿಬಿಟ್ಟಿದ್ದಾರೆ. ಸುಮ್ಮನೆ ಅಷ್ಟು ಏನೆಲ್ಲ ಮಾತಾಡ್ಕೊತೀವೋ, ಯಾವುದ್ರ ಬಗ್ಗೆ ಎಲ್ಲ ನಾವು ಟೆನ್ಷನ್ ತಗೊತಾ ಇದ್ದೀವೋ ಅದೆಲ್ಲವೂ 10 ಫೀಟ್ ಟಾಪ್ ಸಾಯಿಲ್ ಅಷ್ಟೇ. ಅದ್ರ ಒಳಗಡೆ ಇರೋ ಮಣ್ಣು ಇಲ್ಲ, ಮೇಲ್ಗಡೆ ಇರೋ ಮಣ್ಣೆ ಮಶ್ರೂಮ್ ಥರ ಮೇಲ್ಗಡೆ ಬರ್ತಿದ್ದೀವಿ, ಮತ್ತು ಟೊಸ್ ಅಂತ ಅಲ್ಲೇ ಹೋಗ್ಬಿಟ್ಟು ಗೊಬ್ಬರ ಆಗಿಬಿಟ್ಟು ಅಲ್ಲೇ ಹೋಗ್ತಾಯಿದ್ದೀವಿ ಅಷ್ಟೇ. ಅಂಥ 10 ಫೀಟ್ ಸಾಯಿಲ್ ನಮ್ಮದಲ್ಲದಿರೋ ಅಂಥ ಪಾಂಚಭೌತಿಕ ಪದಾರ್ಥದ ಮೇಲೆ ನಾವೇ ಈ ಶರೀರಗಳ ಮೇಲೆ ಕಬ್ಜಾ ಮಾಡಿಕೊಂಡು ನಮ್ಮ ಆಸ್ತಿಯನ್ನು ಬೇರೆಯವ್ರು ಕಬ್ಜಾ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ. ಅದೇ ಪಾಂಚಭೌತಿಕವಾದ ಶರೀರದನ್ನು ಕಬ್ಜಾ ಮಾಡಿಕೊಂಡು ನಾನೇ ಈ ಶರೀರ ನನ್ನದು ಈ ಶರೀರ ಅಂತಾರೆ. ನಮ್ಮ ತಾಯಿ ಅಂತ ಇದ್ರು, ನೀನು ನನ್ನ ಮಗ ಕಣೋ, ಹೆಂಗೆ ಬಿಟ್ಟು ಹೋಗ್ತೀಯ ಹಂಗೆ ಅಂತ. ಇಲ್ಲಮ್ಮ ನೀನು ಬಸ್ ಅಷ್ಟೇ ಅಂತ. ನಾನು ನಿನ್ನ ಈ ಬಸ್ ಮಾತಿಂದಲೇ ನಾನು ಬಂದಿದ್ದೀನಿ ಅಷ್ಟೇ, ನೀನು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಷ್ಟೇ ಅಂತೆಲ್ಲ ಪಾಂಚಭೌತಿಕವಾದ 10 ಫೀಟ್ ಸಾಯಿಲ್ ಅಷ್ಟೇ ಅಂತ ಇರಬೇಕು. ಮದಾಲಸ ಕೂಡ ಲಾಸ್ಟಲ್ಲಿ ಇರ್ತಾರೆ, ಯಾನಂ ಚಿತ್ತೋ ಅಂದ್ಬಿಟ್ಟು. ಇದೊಂದು ವೆಹಿಕಲ್ ಅಷ್ಟೇ. ವೆಹಿಕಲನ್ನೇ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವು ಶರೀರ ಕೂಡ ಒಂದು ಮಾಧ್ಯಮ ಅಷ್ಟೇ. ಚಿದಾಭಾಷ ರೂಪದಲ್ಲಿ ಜೀವಭಾವದಲ್ಲಿ ಸೂಕ್ಷ್ಮ ಶರೀರಕ್ಕೆ ಇದೊಂದು ಮಾಧ್ಯಮ ರೂಪದಲ್ಲಿದೆ. ವೆಹಿಕಲನ್ನು ನಾನೇ ಸ್ವಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ವಿಚಿತ್ರವಾಗಿ. ನಮ್ಮ ಪರಿಚಯರೊಬ್ಬರು ಸ್ವಾಮೀಜಿಗಳು ಶಿಪ್ಪಲ್ಲಿ ಒಂದು 46 ವರ್ಷ ಏನೋ ಕೆಲಸ ಮಾಡಿದ್ದಾರೆ. ಅವ್ರದ್ದು ಶಿಪ್ಪು 400 ಮೀಟರ್ಸ್ ಇತ್ತಂತೆ, ಅರ್ಧ ಕಿಲೋಮೀಟ್ರ್ ಹೆಚ್ಚು ಕಡಿಮೆ, ಅಷ್ಟು ಉದ್ದ ದೊಡ್ಡ ಶಿಪ್ಪು. ಅದರಲ್ಲಿ ಈ ಕೋಣೆಯಿಂದ ಆ ಕೋಣೆಗೆ ಹೋಗ್ಬೇಕಂದ್ರೆ ಸೈಕಲ್ ಹಾಕ್ಕೊಂಡು ಹೋಗ್ತಾಯಿದ್ರಂತೆ. 400 ಮೀಟ್ರ್ ನಡೆಯೋದಂದ್ರೆ ತುಂಬ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು 46 ವರ್ಷ ಆ ಶಿಪ್ಪಲ್ಲಿ ಕೆಲಸ ಮಾಡಿದ್ರು ಕೂಡ ಯಾವತ್ತೂ ನಾನು ಶಿಪ್ ಆಗೋಗ್ಬಿಟ್ಟಿದ್ದೀನಿ, ಇಲ್ಲ ನಾನು ಸೈಕಲ್ ಆಗೋಗ್ಬಿಟ್ಟಿದ್ದೀನಿ ಅಂತ ಯಾವ ಫೀಲಿಂಗ್ ಬಂದಿಲ್ಲ. 46 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಕೂಡ ಸಣ್ಣ ಹುಡುಗನಂತ ನಾನು ಈ ಶರೀರ ಆಗಿಬಿಟ್ಟಿದ್ದೀನಿ ಅಂತ. ಅದೇ ಥರ ಈ ಶರೀರ ಕೂಡ ಕೇವಲ ಒಂದೊಂದು ವೆಹಿಕಲ್ ಅಷ್ಟೇ. ಆ ವೆಹಿಕಲಿಂದ ಸೂಕ್ಷ್ಮ ಶರೀರನ ಕೂಡಿಸ್ಕೊಂಡಿರೋಂಥ ಈ ವೆಹಿಕಲ್ ಅಷ್ಟೇ. ಇದು ವೆಹಿಕಲ್ಲೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಎಷ್ಟು ಮೂರ್ಖ ಅಂತ. ಯಾನಂ ಚಿತ್ತೋ ತತ್ರ ಗತಶ್ಚ ದೇಹೋಪಿ ಚಾನ್ಯಃ ಪುರುಷೋ ನಿವಿಷ್ಟಃ ಮಮತ್ವಮುರೋಯನ ಯಥಾ ತಥಾಸ್ಮಿನ್ ದೇಹೇತಿ ಮಾತ್ರಂ ಭತ ಮೂಢರೋಷ ಬುದ್ಧೋಸಿ ನಿರಂಜನೋಸಿ ಸಂಸಾರ ಮಾಯಾ ಪರಿವರ್ಜಿತೋಸಿ. ಎಂಥ ಒಂದು ವೆಹಿಕಲ್ ಮೇಲೆ ಅಹಂ ಮಮ ಭವ ಅಂತ ನಾವು ಯಾನಂ ಚಿತ್ತವು. ಇದನ್ನು ಯಾನಂ ಅಂದರೆ ವೆಹಿಕಲ್ಸ್ ಅಷ್ಟೇ. ಈ ವೆಹಿಕಲ್ಸನ್ನೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ, ಎಷ್ಟು ಮೂರ್ಖತ್ವ ಅಂತ. ಬತ ಮೂಢ ರೋಷಃ ಅಂತ PhD ಮಾಡ್ಕೊಂಡ್ಬಿಟ್ಟಿದ್ದೆ ಮೂರ್ಖತ್ವದಲ್ಲಿ. ಈ ವೆಹಿಕಲ್ ಜೊತೆ ವೆಹಿಕಲ್ಲನ್ನೇ ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂತ. ಆದ್ದರಿಂದ ಇದನ್ನೆಲ್ಲ ಬಿಟ್ಬಿಡಬೇಕು. ನಾವು ನಿತ್ಯ ಮುಕ್ತ ಸ್ವರೂಪಗಳು, ನಿರಾಕಾರ. ನಮಗೆ ಯಾವುದೇ ಪ್ರಕಾರವಾದಂಥ ಆಕಾರಗಳಿಲ್ಲ. ಪರಮಾತ್ಮನಿಗಾಗಲಿ ನಮ್ಮ ಸ್ವರೂಪ, ಪರಮಾತ್ಮ ಸ್ವರೂಪ ನಮ್ಮ ಸ್ವರೂಪ ಆಗಿದೆ. ಅಷ್ಟು ಕ್ವೈಟ್ ಆಪೋಸಿಟ್. ಈ ಶರೀರ ನಾನು ಅಂತ ಹೇಗೆ ನಾವು ಎಷ್ಟು ರಾಂಗ್ ಕನ್ಕ್ಲೂಷನ್ಗೆ ಬಂದುಬಿಟ್ಟಿದ್ದೀವಿ. ಮತ್ತು ಭೂಮಾನಂದ ಸ್ವರೂಪೋಹಂ ಅಹಮೇವಾಹಂ ಅವ್ಯಯ. ಭೂಮ ಅನ್ನೋ ಶಬ್ದ ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಸಂಪೂರ್ಣ ಆನಂದ, ಭೂಮಾನಂದ ಸ್ವರೂಪ. ನಮ್ಮದು ಎಂಥ ಆನಂದ ಅಂದರೆ, ಈಗ ಚಾಕ್ಲೇಟ್ ತಿಂದರೆ ಬರೋದೊಂದು ಆನಂದ, ಇಡ್ಲಿ ತಿಂದರೆ ಒಂದು ಬರೋ ಆನಂದ, ಇಡ್ಲಿ ನಿಮಿತ್ತ ಅಂತ ಪರಿಚಿನ್ನ ಆನಂದ ಅಲ್ಲ. ಇದು ಭೂಮಾನಂದ. ಎಲ್ಲ ಆನಂದಗಳಲ್ಲೂ ಇದರಲ್ಲೇ ಇನ್ಕ್ಲೂಡ್ ಆಗಿರ್ತವೆ. 100 ರೂಪಾಯಿ ಇರೋನ ಹತ್ರ 50 ರೂಪಾಯಿ ಇರುತ್ತೆ, 70 ರೂಪಾಯಿ ಇರುತ್ತೆ, 80 ರೂಪಾಯಿ ಇರುತ್ತೆ, 10 ರೂಪಾಯಿ ಇರುತ್ತೆ, 5 ರೂಪಾಯಿ ಇರುತ್ತೆ, 1 ರೂಪಾಯಿ ಇರುತ್ತೆ. ಆ ಥರ ಈ ಸಂಪೂರ್ಣ ಆನಂದ. ನಾವು ಇದನ್ನು ಹೊಂದಿದ ಮೇಲೆ ಯಾವುದೋ ನಿಮಿತ್ತದಿಂದ ಬರಬೇಕಾದ ಆನಂದ ಹೊಂದಬೇಕಂತಿಲ್ಲ. ಆಸ್ತಿಯಿಂದ ಬರೋ ಒಂದು ಆನಂದ, ದುಡ್ಡಿಂದ ಬರೋ ಒಂದು ಆನಂದ, ವೆಹಿಕಲಿಂದ ಬರೋ ಆನಂದ, ಆ ಥರ ಸಪ್ರೇಟ್ ಆನಂದಗಳು, ಎಲ್ಲ ಆನಂದಗಳು ಕೂಡ ನಮ್ಮ ಈ ಪೂರ್ಣಾನಂದದಲ್ಲೇ ಇರ್ತವೆ. ಅದನ್ನು ಹೊಂದಿದ ಮೇಲೆ ಎಲ್ಲವನ್ನು ಹೊಂದಂಗೆ ಇರುತ್ತೆ.
ಆದ್ದರಿಂದ ನಾವು ಇನ್ಕಂಪ್ಲೀಟ್ ಅಂದ್ಕೊಂಡು ಯಾವಾಗಲೂ ಅಪ್ಡೇಟ್ ಆಗ್ತಾಯಿರ್ತೀವಿ. ಎಷ್ಟು ಅಂತ ಅಪ್ಡೇಟ್ ಆಗ್ತಾಯಿರ್ತೀವಿ, ಸಾಯೋ ತನಕ ಅಪ್ಡೇಟ್ ಆಗ್ತಾನೇ ಇರ್ತೀವಿ. ಸವಲತ್ತುಗಳು ಬೆಳೆಸ್ಕೋ, ಅದು ಬೆಳೆಸ್ಕೋ, ಇದು ಬೆಳೆಸ್ಕೋ, ಯಾವಾಗಲೂ ಇನ್ಕಂಪ್ಲೀಟ್ ಅನ್ನೋ ಫೀಲಿಂಗೆ. ನಾವು ಪೂರ್ಣವಾಗಿದ್ದೀವಿ, ಸಂಪೂರ್ಣವಾದಂಥ ಆನಂದ ಸ್ವರೂಪಗಳು. ಆನಂದನ ಹೊರಗಡೆ ಹುಡ್ಕೋದಲ್ಲ, ಇರೋ ಆನಂದನ ಸ್ವಂತ ಮಾಡಿಕೊಂಡ್ರೆ ಸಾಕು. ಕಂಜೂಸರಾಗ್ಬಿಟ್ಟಿದ್ದೀವಿ. ಕೃಪಣಸ್ಯ ಭಾವ ಕಾರ್ಪಣ್ಯ. ಅರ್ಜುನ ಅಂತ ಅನ್ನೋದಕ್ಕೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ. ಕಂಜೂಸನ ತತ್ವದಿಂದ ನಾನು ಹತನಾಗ್ಬಿಟ್ಟಿದ್ದೀನಿ ಅಂತ. ಒಳಗಡೆ ಅಷ್ಟೊಂದು ಪೂರ್ಣಾನಂದ ಇದೆ. ಒಂದು ಕ್ರಿಯೆಯ ಅವಶ್ಯಕತೆ ಇಲ್ಲ, ಒಂದು ರೂಪಾಯಿ ಖರ್ಚಿಲ್ಲ. ಜಸ್ಟ್ ಯು ಹ್ಯಾವ್ ಟು ನೋ ಇಟ್ ಆ್ಯಂಡ್ ಓನ್ ಇಟ್. ಅಂಥ ಸಂಪತ್ತನ್ನು ಬಿಟ್ಟು ಹೊರಗಡೆ ಏನು ಸಣ್ಣ ಪುಟ್ಟ ಆನಂದಗಳಿಗೆ ಎಷ್ಟೊಂದು ವ್ಯರ್ಥವಾದಂಥ ಪರಿಶ್ರಮ. ಕಂಜೂಸರು ಮಾಡ್ದಂಗೆ ಮಾಡ್ತಾಯಿದ್ದೀವಿ. ಅವರು ಎಲ್ಲ ಸೇವ್ ಮಾಡ್ಕೊಂಡಿಟ್ಟು ಹೆಂಡತಿಗೂ ಕೊಡೋಲ್ಲ, ಮಕ್ಳಿಗೂ ಕೊಡೋದಿಲ್ಲ, ಅವರು ಎಂಜಾಯ್ ಮಾಡೋದಿಲ್ಲ. ಮತ್ತು ಹೊರಗಡೆ ಸಣ್ಣ ಪುಟ್ಟ ದುಡ್ಡು ಸಲುವಾಗಿ ಜೀವನ ಎಲ್ಲ ಹಾರ್ಡ್ ವರ್ಕ್ ಮಾಡ್ಕೊಂಡು ಇದು ಮಾಡ್ತಾರೆ. ಏನು ಪ್ರಯೋಜನ? ಇದ್ರ ಎಷ್ಟು ಸಂಪತ್ತಿದ್ರೆ ಅದರಿಂದ ನೀನು ಸುಖನ ಹೊಂದೇ ಇಲ್ಲ, ಶಾಂತಿ ಇಲ್ಲ, ರಿಲ್ಯಾಕ್ಸೇಷನ್ ಇಲ್ಲ, ಎಂಜಾಯ್ ಮಾಡೋದಿಲ್ಲ. ಅದಂದು ತೆಲುಗುನಲ್ಲಿ ಅಂತಾರೆ, ಗಡ್ಡಿ ವಾಮಿಗೆ ಕಟ್ಟೇಸಿನ ಕುಕ್ಕ ಅಂತಾರೆ. ಹುಳ್ಳು ವಾಮಿಗೆ ಒಂದು ನಾಯಿನ ಕಟ್ಟಾಕ್ಬಿಟ್ರೆ ಅದಂತೂ ಹುಳ್ಳು ತಿನ್ನೋದಿಲ್ಲ. ಬರೋ ನಾಯಿ ಹಸುಗಳನ್ನು ಕೂಡ ಹುಳ್ಳು ತಿನ್ನೋದಕ್ಕೆ ಬಿಡೋದಿಲ್ಲ. ಆ ಹುಳ್ಳು ಅಲ್ಲೇ ಗೊಬ್ಬರ ಆಗಿಬಿಟ್ಟು ವೇಸ್ಟ್ ಆಗಬೇಕಷ್ಟೇ ಹೊರತು ಯಾರಿಗೂ ಪ್ರಯೋಜನ ಆಗೋದಿಲ್ಲ ಅಂದ್ಬಿಟ್ಟು. ಕಂಜೂಸರ ಸಂಪತ್ತಿ ಸುಮಾರಿನದ್ದು ಹಂಗೆ ಆಗಿಬಿಡುತ್ತೆ. ಇಲ್ಲಾಂದರೆ ಜೇನುಹುಳನ ಕೂಡಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಯಾರು ಅವನು ತೆಗಿಯೋನು ಬಂದು ತೊಗೊಂಡೋಗ್ಬಿಡ್ತಾನಲ್ಲ, ಹಂಗೆ ಯಾರ್ದೊಬ್ಬರು ಪಾಲಾಗ್ಬಿಡುತ್ತೆ ಅಷ್ಟೇ. ಅಂತಕ್ಕೆ ನಮ್ಮನ್ನು ಶಾಸ್ತ್ರ ಕಂಜೂಸು ಸ ಕೃಪಣ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ನಾವು ಕಂಜೂಸರೇ. ಒಳಗಡೆ ಅಷ್ಟೊಂದು ಸಂಪತ್ತಿ ಇದೆ. ಎಂಥ ಸಂಪತ್ತಿ! ನಿತ್ಯಾನಂದ ಎಷ್ಟು ಎಂಜಾಯ್ ಮಾಡಿದ್ರು ಕೂಡ ಏನು ಕರಗೋದೇ ಇಲ್ಲ. ಅದು ಎಲ್ಲ ಡೈಮೆನ್ಷಲ್ಲೂ ಕಂಪ್ಲೀಟಾಗಿರುವಂಥ ಆನಂದನ ಅದನ್ನು ತಾವು ಸ್ವಂತ ಮಾಡ್ಕೊಂಡು ಎಂಜಾಯ್ ಮಾಡೋದು ಬಿಟ್ಟು ಸುಮ್ಮನೆ ಹೊರಗಡೆ ಪರಿಚಿನ್ನ ರೂಪವಾದಂಥ ಆನಂದಗಳನ್ನು ಪರಿಚಿನ್ನ ರೂಪವಂಥ ಆನಂದಗಳನ್ನು ಹೊರಗಡೆ ಸುಮ್ಮನೆ ವ್ಯರ್ಥವಾದಂಥ ಪರಿಶ್ರಮ ಮಾಡ್ತಾಯಿದ್ವಿ. ಹೊರಗಡೆ ನಿನ್ಗೆ ಏನು ವೈಷಯಿಕ ಆನಂದ ಸಿಗುತ್ತೋ ಎಲ್ಲವೂ ಇದರಲ್ಲಿರೋ ಒಂದು ಧೂಳದ ಕಡದಷ್ಟು ಕೂಡ ಸಮಾನವಾಗಿಲ್ಲ. ಎಲ್ಲವೂ ಇದರಲ್ಲಿ ಇದೆ. ಶಾಸ್ತ್ರ ಹೇಳ್ತಾರೆ ಅದಕ್ಕೆ ಬಿಟ್ಟು ಬಿಡಬೇಕಲ್ಲ. ಹೊರಗಡೆ ಬಿಡೋಕ್ಕಾಗ್ತಾ ಇಲ್ಲ. ಹೆಂಗೆ ಬಾಂಡೇಜ್ ಆಗಿಬಿಟ್ಟಿದೆ ಅಂದರೆ ಬಿಡೋದೇ ಕಷ್ಟ ಆಗಿಬಿಟ್ಟಿದೆ. ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದ್ರೆ ಹಿಡ್ಕೊಳ್ಳೋದು ಕಷ್ಟ ಆಗಬೇಕು, ಬಿಡೋದು ಯಾವುದೇ ಆಗಲಿ ಈಸಿ ಆಗಬೇಕು. ಉಲ್ಟಾ ಆಗಿಬಿಟ್ಟಿದೆ ಇಲ್ಲಿ. ಬಿಡೋಕ್ಕೆ ಆಗ್ತಾ ಇಲ್ಲ. ಅದು ಏನೋ ಫೆವಿಕಲಿಂದ ಇಟ್ಕೊಬಿಟ್ಟಂಗೆ ಎಲ್ಲ ಅಟ್ಯಾಚ್ಮೆಂಟು. ಬಿಟ್ಟರೆ ಸಿಗುತ್ತೆ ಈ ಆನಂದ, ಬಿಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಭಗವಂತ ಬಲವಂತಾಗಿ ಬಿಡಿಸ್ಬಿಡ್ತಾನೆ ಅನ್ಸುತ್ತೆ ಇಷ್ಟವಾದ ಭಕ್ತರಿಗೆ. ಅವ್ರು ಸ್ವಯಂವಾಗಿ ಬಿಡೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟಿದ್ದನ್ನು ವಿಷ್ಣು ಪುರಾಣದಲ್ಲಿ ಪ್ರಮಾಣ ಇದೆ. ನನಗೆ ಇಷ್ಟವಾದ ಭಕ್ತರಿಗೆ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಫೇಲ್ಯೂರ್ ಮಾಡಿಸ್ಬಿಡ್ತಾನೆ, ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗೋದಿಲ್ಲ. ಮತ್ತು ಸಂಬಂಧಗಳಲ್ಲಿ ಎಲ್ಲೆಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೋ ಅವ್ರ ಕೈಯಲ್ಲೇ ಬಯಸಿಬಿಡ್ತಾನೋ ಏನು ಮಾಡಿಬಿಡ್ತಾನೆ, ಅಲ್ಲೇ ಬಿರುಕು ಬರೋ ಥರ ಮಾಡಿಬಿಡ್ತಾನೆ, ಅವ್ರ ಮೇಲೆ ಅಟ್ಯಾಚ್ಮೆಂಟ್ ಹೋಗೋ ಥರ ಮಾಡಿಸ್ಬಿಡ್ತಾನೆ. ಇನ್ನು ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ, ಇನ್ನು ಸಾವೇ ಶರಣು ಅನ್ನೋ ಅಂಥ ಪರಿಸ್ಥಿತಿ ಬಂದಾಗ ಆವಾಗ ಯಾವುದೋ ಒಂದು ಗುರುಗಳ ಹತ್ರ ಸೇರಿಸ್ಬಿಟ್ಟು ಈ ಶ್ರವಣಮನ ನಿಧಿಧ್ಯಾಸನದಲ್ಲಿ ತೊಡಗಿಸ್ಬಿಡ್ತಾನಂತೆ ಅಷ್ಟೇ. ಮತ್ತು ನಾವು ಸ್ವಯಂವಾಗಿ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ ಅಂದರೆ ಪರಮಾತ್ಮ ಕೂಡ ಹಂಗೆ ಮಾಡ್ತಾನೆ. ನಾವು ತಾನೇ ಸಣ್ಣ ಮಕ್ಳಿಗೆ ಹಂಗೆ ಮಾಡ್ತೀವಲ್ಲ. ಅವನು ಬೆಂಕಿನ ಇಟ್ಕೋಬೇಕಂತಾನೆ, ಮಣ್ಣು ತಿನ್ಬೇಕು ಅನ್ಕೊತಾನೆ ಸಣ್ಣ ಮಗು. ಅದನ್ನೆಲ್ಲ ನಾವು ತಡಿತೀವಲ್ಲ. ಅವನಿಗೇನೋ ಕೋಪ ಎಲ್ಲಿಲ್ಲೋದಕ್ಕೆ ಹಬ್ಬ ಎಷ್ಟು ಸಂಪೂರ್ಣವಾಗಿ ಅಳ್ತಾರೆ ಮಕ್ಕಳು. ಅಂದರೆ ಏನೋ ಪ್ರಪಂಚನೇ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಲ್ಲಿ ಗೊಳೋ ಅಂತ ಆಡ್ತಾ ಇರ್ತಾರೆ. ಅಷ್ಟು ದುಃಖ ಆಗುತ್ತೆ. ನನ್ನ ಸುಖಕ್ಕೆಲ್ಲ ಇವರು ಅಡ್ಡಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು. ನಮಗೆ ಗೊತ್ತಲ್ಲ ಅದು ಅವನಿಗೆ ಅದು ಶ್ರೇಯಸ್ಸಲ್ಲ ಅಂದ್ಬಿಟ್ಟು. ಪರಮಾತ್ಮನ ಕೂಡ ಅಷ್ಟೇ. ಇವನಿಗೆ ಈ ಕಂಫರ್ಟ್ ಝೋನ್ಸು ಇಲ್ಲೆಲ್ಲ ಕೊಟ್ಟುಬಿಟ್ರೆ ಮೇಯ್ನ್ ಪರ್ಪೋಸೇ ಮರ್ತೋಗ್ಬಿಡ್ತಾನೆ ಲೈಫು. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೇ ಕೃಪಯಾ ಪಾರೇ ಪಾಹಿ ಮುರಾರೇ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂದ್ಬಿಟ್ಟು. ಎಷ್ಟು ಸತಿ ಮಾಡಿರೋ ಮಿಸ್ಟೇಕ್ ಮಾಡ್ತಾಯಿದ್ದೀವಿ. ಸಣ್ಣ ಮಕ್ಳು ಯಾರಾದರೂ ಒಂದು ಸತಿ ಬೆಂಕಿ ಸುಟ್ಕೊಂಡು ಏನೋ ಗಾಯ ಮಾಡಿಕೊಂಡ್ರೆ ಬೈತೀಯೋ ಅವನ್ನ. ಇನ್ನೊಂದು ಸತಿ ಮಾಡಿದ್ದನ್ನೇ ಮತ್ತೆ ಇನ್ನೊಂದು ಸತಿ ಬೆಂಕಿ ಸುಟ್ಕೊಂಡ್ರೆ ಎಷ್ಟು ಸತಿ ಕಣೋ ನೀನು ಪೆದ್ದಿ ಕಣೋ, ಮಾಡಿದ ತಪ್ಪ ಇನ್ನೊಂದು ಸತಿ ಮಾಡಿ ಅದಕ್ಕೆಲ್ಲ ನೋವು ತಿಂತಾಯಿದೆಯಲ್ಲ ಅಂದ್ಬಿಟ್ಟು ಅವನ ಮಕ್ಕಳನ್ನೇನೋ ನಾವು ಬೈತೀವಿ. ನಾವೇನು ಮಾಡ್ತಾಯಿದ್ದೀವಿ? ಪ್ರತಿ ಜನ್ಮದಲ್ಲೂ ಸಿಕ್ಕಾಕೊಂಡ್ಬಿಡ್ತಾಯಿದ್ದೀವಿ.
ಆ ದೋಷಗಳು ನೋಡ್ತಾ ಇಲ್ಲ. ಓಪನಿಂಗ್ ಸೆರೆಮನಿನೇ ಹತ್ಕೊಂಡು ಸ್ಟಾರ್ಟ್ ಆಗುತ್ತೆ ನಮ್ಮದು. ಹತ್ಕೊಂಡು ಸೆರೆಮನಿ ಆಗುತ್ತೆ. ಇನ್ನು ರಿಬ್ಬನ್ ಕಟ್ಟಿಂಗೆ ಹತ್ಕೊಂಡು ಸ್ಟಾರ್ಟ್ ಆಗಿ ಎಷ್ಟೊಂದು ಸಣ್ಣ ವಯಸ್ಸಿನಿಂದ ಲಾಸ್ಟ್ ತನಕ ಪರಾಧೀನತೆಯನ್ನು ಹೊಂದುತ್ತಾನೆ ಇದ್ದೀವಿ. ಆದರೂ ಇಂಥದ್ದಲ್ಲಿ ಬಿಡೋಕ್ಕಾಗ್ತಾ ಇಲ್ಲ. ವಿಚಾರ ಮಾಡ್ತಾ ಇಲ್ಲ ಅಷ್ಟೇ. ಪುಣ್ಯದ ಫಲ ಕಡಿಮೆ ಇದ್ದು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ದುಃಖಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈಗ ತುಂಬ ದುಃಖಾತ್ಮಕವಾದಂಥ ಜೀವನ ನಡೆಸಿ ಸಡನ್ನಾಗಿ ಶಾಂತಿ ಸಿಕ್ಕಿದ್ರು ಕೂಡ ಅವನಿಗೇನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಜೀವನದಲ್ಲಿ ಏನು ದುಃಖಗಳಿಲ್ವಲ್ಲ, ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಹಂಗೆ ದುಃಖಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಅವೆಲ್ಲ ಹೋಗಬೇಕು. ಅದೆಲ್ಲ ಹೋಗಿಬಿಟ್ಟು ಮನುಷ್ಯ ಜನ್ಮನ ಸಾರ್ಥಕ ಮಾಡ್ಕೋಬೇಕು. ಸ್ವರೂಪದ ಬಗ್ಗೆ ನಾವು ಪರಂ ದೃಷ್ಟ್ವಾ ನಿವರ್ತತೆ. ಜಗತ್ತಿನ ಮೇಲೆ ಇವರು ನಿಜವಾದ ವ್ಯಾಮೋಹ ಯಾವಾಗ ಹೋಗುತ್ತಂದರೆ ನಮ್ಮ ಸ್ವರೂಪವನ್ನು ನೋಡಿದ್ರೇ ಅದು ಹೊರಗಡೆ ಬಿಡೋದು. ಪ್ರಪಂಚದಲ್ಲಿರೋ ಆನಂದಕ್ಕಿಂತ ಹೆಚ್ಚು ಆನಂದ ನಮ್ಮಲ್ಲಿ, ಅದನ್ನು ನಾವು ಹೆಚ್ಚು ತೋರಿಸ್ತಾ ಇದ್ದರೆ ಹೊರಗಡೆ ಬಿಡುತ್ತೆ. ಮುಂಚೆ ಯಾವುದೋ ಆ್ಯಪಲ್ಲಿರೋ ಸ್ವೀಟು, ಮೋಸಂಬಿಯಲ್ಲಿರೋ ಸ್ವೀಟ್ನೆಸ್ಸು, ಅದನ್ನೇ ದೊಡ್ಡ ಗ್ರೇಟ್ ಸ್ವೀಟ್ನೆಸ್ ಅನ್ಕೊತಾ ಇರ್ತೀವಿ. ಒಂದು ಸತಿ ಜೇನುತುಪ್ಪ ನೆಕ್ಕದ ಮೇಲೆ ಮತ್ತೆ ಇದು ಸಪ್ಪಗಿರುತ್ತೆ ಇವೆಲ್ಲ. ಅದೇ ಥರ ನಮ್ಮ ಸ್ವರೂಪ ಆನಂದ ನಾವು ಟೇಸ್ಟ್ ಮಾಡಿದ ಮೇಲೆ ಮತ್ತೆ ಪ್ರಪಂಚದ ಕಡೆ ಏನು ಬರೋದೇ ಇಲ್ಲ. ಆ ಶಾಂತಿ ಇವಾಗಲೂ ಇದೆ. ಸ್ವಂತ ಮಾಡ್ಕೋಬೇಕಷ್ಟೇ. ಸ್ವಂತ ಮಾಡ್ಕೊಡೋದ್ರಲ್ಲಿ ಮನಸ್ಸು ಬುದ್ಧಿಗಳು ಅಡ್ಡ ಬರ್ತಾ ಇದ್ದಾವೆ. ಅವುಗಳು ಗುಲಾಮರಾಗಿಬಿಟ್ಟಿದ್ದೀವಿ ನಾವು. ಅದರ ಸರ್ಟಿಫಿಕೇಷನ್ ಬೇಕಾಗ್ತಾಯಿದೆ. ಪ್ರತಿಯೊಂದು ಅದು ಡಿಕ್ಟೇಟ್ ಮಾಡಬೇಕು, ಅದು ಕನ್ಕ್ಲೂಷನ್ ಕೊಡಬೇಕು. ಆವಾಗ ಅದು ಓಕೆ ಅಂದ್ಕೊತ ಇದ್ದೀವಿ ನಾವು. ಬೇಕೇ ಆಗಿಲ್ಲ, ಅವುಗಳ ಅವಶ್ಯಕತೆ ಬೇಕಿಲ್ಲ ನಮಗೆ. ನಾವು ಸಂಪೂರ್ಣವಾಗಿ ಇದ್ದೀವಿ. ಈ ಶರೀರಕ್ಕೆ ಸಂಬಂಧಪಟ್ಟ ಯಾವುದೇ ಸುಖ ದುಃಖಗಳು ನಮಗೆ ಸಂಬಂಧ ಇಲ್ಲ. ತೆಗೆದು ಬಿಡ್ತಾ ಇರಬೇಕಷ್ಟೇ ಅದನ್ನು. ಮತ್ತು ಅಂಥ ಭೂಮಾನಂದವಾಗಿದ್ದೀವಿ. ಅಹಮೇವ ಅವ್ಯಯ ಅಂತ ಪಾರ್ಟ್ಲೆಸ್ಸು ಅವ್ಯಯ ಸ್ವರೂಪ ನಾನಾಗಿದ್ದೀನಿ ಅಂದ್ಬಿಟ್ಟು. ಮತ್ತು ನಿತ್ಯೋಹಂ ನಿರವಧ್ಯೋಹಂ ನಿರಾಕಾರೋಹಮುಚ್ಯತೆ ಪರಮಾನಂದರೂಪೋಹಂ ಅಹಮೇವಾಹಮವ್ಯಯಃ. ನಿರಾಕಾರೋಹಮಚ್ಯುತಃ ಉಚ್ಯತೆ. ನಿರಾಕಾರಂ ಅಹಂ ಉಚ್ಯತೆ ಅಂತಿದೆ, ಪಾಠಭೇದ ಇದ್ದಂಗಿದೆ. ಉಚ್ಯತೆ ಕ್ರಿಯಾ, ನಿರಾಕಾರ ಅಂತ ಹೇಳಲ್ಪಡುತ್ತೆ ನನ್ನ ಸ್ವರೂಪ ಅಂತ. ಅಚ್ಯುತ ಅನ್ನೋದು ಕೆಳಗಡೆ ಇನ್ನೊಂದು ಶ್ಲೋಕದಲ್ಲಿ ಬರುತ್ತೆ. ಅದು 8 ನಂಬರ್ ಶ್ಲೋಕದಲ್ಲಿ ಚಿದಾಕಾರೋಹಂ ಅಚ್ಯುತಃ ಅಂತ 8ನೇ ಕಾರದಲ್ಲಿ 8ನೇ ಶ್ಲೋಕದಲ್ಲಿ ಇದೆಯಲ್ಲ. ಇದರಲ್ಲಿ ಮತ್ತೆ ನಾನಾ ಮಾಯಾ ತತ್ಕಾರ್ಯ ದೇಹಾದಿ ಮಮ ನಾಸ್ತ್ಯೈವ ಸರ್ವದಾ ಸ್ವಪ್ರಕಾಶೈಕ ರೂಪೋಹಂ ಅಹಮೇವ. ಅದರ ಮೇಲೆ ಇರೋ ಶ್ಲೋಕ ನಾನಾ ರೂಪ ವ್ಯತೀತೋಹಂ ಚಿದಾಕಾರೋಹಂ ಅಚ್ಯುತ. ಇಲ್ಲಿದೆ ಅಚ್ಯುತ. ಇಲ್ಲಿ ಏನು ಬರ್ಕೋಬೇಕು? ಅಲ್ಲಿ ಉಚ್ಯತೆ. ನಿರಾಕಾರೋಹಂ ಅಹಂ ಉಚ್ಯತೆ. ಉಚ್ಯತೆ ಅನ್ನೋದು ಅದು ಆತ್ಮನೇಪದಿ ಕ್ರಿಯಾಪದ, ಪ್ಯಾಸಿವ್ ವಾಯ್ಸ್. ನಿತ್ಯೋ ಪರಮಾನಂದ ಸ್ವರೂಪೋಹಂ ಅಹಮೇವಾಹಮವ್ಯಃ. ನಿತ್ಯೋಹಂ, ನಾವು ನಿತ್ಯ ಸ್ವರೂಪಗಳು. ಏನು ಮೃತ್ಯುಗೆ ಸುಮ್ಮನೆ ವಿಚಾರ ಮಾಡಿದ್ರೆ ಹೆದರ್ಕೊಂಡ್ಬಿಡ್ತೀವಿ. ಮೃತ್ಯಲ್ಲಿ ನಾನು ಇಲ್ಲದಿರ ಆಗಿಬಿಡ್ತೀನಿ ಅಂದ್ಬಿಟ್ಟು ಈ ಶರೀರಗಳ ಮೇಲೆ ತಾದಾತ್ಮ್ಯ ಎತ್ಕೊಂಡಿದ್ದೀವಿ. ಇವುಗಳಿಗೆ ವೃದ್ಧಾವಸ್ಥೆ ಬರ್ತಾ ಇದೆ. ಸ್ವಲ್ಪ ಮೂಗು ಮುಚ್ಕೊಂಡ್ರೆ ಪ್ರಾಣ ಆಡಲಿಲ್ಲ ಅಂದರೆ ಪ್ರಾಣ ಸಂಕಟ. ಟೆಸ್ಟ್ ಮಾಡಿ ನೋಡಿ ಎಷ್ಟೊಂದು ತಾದಾತ್ಮ್ಯ ಇದೆ ಈ ಶರೀರದ ಜೊತೆ. ಈ ಪ್ರಾಣಮಯ ಕೋಶದ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡ್ಕೊತಾ ಇಲ್ಲ. ಇದಕ್ಕಿಂತ ಅತಿರಿಕ್ತವಾಗಿ ಇರೋವಂಥ ಅಭ್ಯಾಸ ಮಾಡ್ಕೊತಾ ಇಲ್ಲ. ಸ್ವಲ್ಪ ಆವಾಗ ಟೆಸ್ಟ್ ಮಾಡ್ಕೊಂಡು ಈ ಶರೀರದ ಮೇಲೆ ಎಷ್ಟು ಮೋಹ ಇದೆ ಅಂತ ಚೆಕ್ ಮಾಡ್ಕೊತಾ ಇರಬೇಕು. ಅದಕ್ಕೆ ಈ ಶರೀರ ಎಂಡ್ ಆಗಿಬಿಡ್ತಾ ಇದ್ದರೆ ಅಯ್ಯೋ ನನ್ನ ಅಸ್ತಿತ್ವವೇ ಇಲ್ಲದಿರ ಆಗೋಗ್ಬಿಡ್ತಾ ಇದೆ ಅಂತ ಅಷ್ಟೇ. ಅದು ಕೂಡ ಭ್ರಾಂತಿ. ಸ್ವಲ್ಪ ಹೊತ್ತಿಗೆ ಇಮಿಡಿಯೇಟಾಗಿ ಪ್ರಾಣ ಹೋದ ತಕ್ಷಣ ಇಮಿಡಿಯೇಟಾಗಿ ಸೂಕ್ಷ್ಮ ಶರೀರ ಕೊಟ್ಟೋಗ್ಬಿಡ್ತೀವಿ. ಅಲ್ಲಿ ಹೋಗ್ಬಿಟ್ಟಿದ್ರೆ ಮತ್ತೆ ಎಲ್ಲ ಪಿಕ್ಚರ್ ನೋಡಿದಂಗೆ ನಾವು ಆ ಡೆಡ್ ಬಾಡಿನ ಹೋಗೋದು, ಉಣೋದು, ಸುಡೋದು, ಇವೆಲ್ಲ ಸೂಕ್ಷ್ಮ ಶರೀರ ಎಲ್ಲ ನೋಡ್ತಾ ಇರುತ್ತೆ. ಪೂರ್ವ ಜನ್ಮನ ನೆನಪಿಟ್ಕೊಂಡಿರೋಂಥವ್ರೆಲ್ಲ ಸ್ಟೋರಿ ಹೇಳ್ಬಿಡ್ತಾರೆ. ನನಗೆಲ್ಲ ನೆನಪಿದೆ, ಯಾರು ನನ್ನ ಚಿತೆಯನ್ನು ಎತ್ಕೊಂಡು ಹೋದರು, ಎಲ್ಲಿ ಯಮುನಾ ನದಿ ತೀರದಲ್ಲಿ ತಗೊಂಡೋಗಿ ಸುಟ್ರ, ಉಣಿಸಿದ್ರ, ಎಲ್ಲ ಡೀಟೇಲ್ಸ್ ಹೇಳ್ಬಿಡ್ತಾರೆ. ಶರೀರ ಬಿಟ್ಟಿದ ತಕ್ಷಣ ತುಂಬ ಹಾಯ್ ಅನ್ಸುತ್ತಂತೆ. ತುಂಬ ಹಾಯ್. ಎಷ್ಟು ಹಲ್ಕ ಅನಿಸುತ್ತಂದರೆ
ತುಂಬಾ ಆರಾಮ ಅನಿಸುತ್ತೆ. ರಮಣ ಮಹರ್ಷಿ ಕೂಡ ಒಂದು ಸತಿ ಮುಂದುಗಡೆ ಯಾರೋ ಡೆಡ್ ಬಾಡಿ ತೊಗೊಂಡು ಹೋಗ್ತಾ ಇದ್ದರೆ, ಹೌದು ಸತ್ತೋಗೋದಂದ್ರೆ ಹೆಂಗೆ, ಸ್ವಲ್ಪ ಒಳಗಡೆ ಈ ಉಸಿರಾಡೋದು ನಿಂತೋಗ್ಬಿಟ್ರೆ ಹೆಂಗೆ ಸತ್ತೋಗ್ಬಿಡ್ತಾರೆ, ಏನಾಗುತ್ತೆ ಅಂದ್ಬಿಟ್ಟು ಮೂಗು ಗಟ್ಟಿ ಮುಚ್ಕೊತಾನೆ, ನೋಡೋಣ ಏನಾಗುತ್ತೋ ಬಲವಂತವಾಗಿ ಅಂತ. ಇನ್ನು ಆಟ ಆಡೋದ್ರಲ್ಲಿ ನಿಜವಾಗ್ಲೂ ಪ್ರಾಣವಾಯು ಹೊಟ್ಟೋಗ್ಬಿಟ್ಟು ಅವ್ರ ಶರೀರ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅಯ್ಯಯ್ಯೋ ಎಷ್ಟು ಕೆಲಸ ಮಾಡ್ಕೊಂಡಪ್ಪ, ಹುಡುಗಾಟ ಆಡೋಕ್ಕೆ ಹೋಗಿ ನಿಜವಾಗ್ಲೂ ಸತ್ತೋಗ್ಬಿಟ್ನಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನೋವು ತಿಂತಾರೆ ಸ್ಟಾರ್ಟಿಂಗಲ್ಲಿ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಿಗೆ ರಿಲೀಸ್, ಹೌದಲ್ಲ ನಾನು ಸತ್ತೋಗಿದ್ದೀನಿ ಅಂತ ಯಾರಿಗೆ ಗೊತ್ತಾಗ್ತಾ ಇದೆ. ಆವಾಗ ಅವ್ರಿಗೆ ಅವ್ರ ಸೂಕ್ಷ್ಮ ಶರೀರದ ಭಾನ ಬರುತ್ತೆ. ಓಹೋ, ನಾನು ಈ ಶರೀರಕ್ಕಿಂತ ಸ್ಥೂಲ ಶರೀರಕ್ಕಿಂತ ಅತಿರಿಕ್ತವಾದ ನಾನು ಸ್ವರೂಪ ಅಂತ ಅವ್ರಿಗೆ ಸಿಕ್ಬಿಡುತ್ತೆ. ಹಂಗೆ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಮತ್ತೆ ಪ್ರಾರಬ್ಧವಶ ಮತ್ತೆ ಆ ಪ್ರಾಣ ವಾಪಸ್ ಬಂದುಬಿಡುತ್ತೆ. ಲೋಕ ಕಲ್ಯಾಣಕ್ಕಾಗಿ ಅವ್ರು ಇರ್ತಾರಲ್ಲ ಅಂದ್ಬಿಟ್ಟಿದ್ದನ್ನು. ಅವ್ರಿಗೆ ಸಣ್ಣ ವಯಸ್ಸಿನಲ್ಲೇ 13 ವರ್ಷ ಫುಲ್ಲು ಬ್ಲ್ಯಾಕ್ ಸ್ಕ್ರೀನ್ ಅಡ್ಡ ಇಟ್ಟಂಗಿತ್ತಂತೆ. 13 ವರ್ಷ ಅದಕ್ಕೆ ಕೂತ್ಕೊಂಡೇ ಇದ್ರಷ್ಟೇ ಆ ಶಿವಾಲಯದಲ್ಲಿ ಅಲ್ಲಿ ಇಲ್ಲಿ. ಬಲವಂತವಾಗಿ ಅವ್ರು ಯಾರು ಹಾಲು ಕುಡಿಸ್ತಾಯಿದ್ರು, ಬಾಕಿ ಏನೋ ತಿಂತಾಯಿದ್ರು, ಏನು ಮಾಡ್ತಿರ್ಲಿಲ್ಲ. 13 ವರ್ಷ ಹಂಗೆ ಫುಲ್ಲು ಬ್ಲ್ಯಾಕ್ ಸ್ಕ್ರೀನ್ ಅಡ್ಡ ಆಗದಂಗಿತ್ತಂತೆ. ಸುಮ್ಮನೆ ಸ್ವಲ್ಪ ಮಾತುಗಳೇನೋ ಕೇಳಿಸ್ತಾ ಇತ್ತು. ಅದಕ್ಕೆ ಅವ್ರ ಅಟೆನ್ಷನ್ನೇ ಹೊರಗಡೆ ಯಾರಿಗೂ ಅಟೆನ್ಷನ್ನೇ ಕೊಡ್ತಿರ್ಲಿಲ್ಲ ಅಂತ ಅನಿಸ್ತಿದೆ. ಯಾಕಂದರೆ ಅವ್ರು ಕಾರಣ ಜನ್ಮರು, ಪೂರ್ವ ಜನ್ಮದಲ್ಲೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಅಷ್ಟೇ ಈ ಪ್ರಾಣದ ಬಗ್ಗೆ ಸ್ವಲ್ಪ ಹೊತ್ತಷ್ಟೇ ಅದು ವೃತ್ತಿಯಲ್ಲೂ ಒಂದು 4-5 ನಿಮಿಷ ಅಷ್ಟೇ ಆ ನೋವು. ಇಮಿಡಿಯೇಟಾಗಿ ಮತ್ತೆ ಸೂಕ್ಷ್ಮ ಶರೀರದಲ್ಲಿ ಬಂದಾಗ ಅವು ಇಷ್ಟೇನಾ ಅಂದ್ಬಿಟ್ಟು ಮತ್ತು ಪ್ರೇತ ಫ್ರೆಂಡ್ಗಳೆಲ್ಲ ಇರ್ತಾರೆ. ಅವರು ತುಂಬ ದೊಡ್ಡ ಫ್ರೆಂಡ್ ಸರ್ಕಲ್ ಇರುತ್ತೆ. ಹೆಚ್ಚು 84 ಜೀವರಾಶಿಗಳಲ್ಲಿ ಹೆಚ್ಚು ಪ್ರೇತ ಏನಿಗಳಲ್ಲೇ ಹೆಚ್ಚಿರ್ತಾರೆ. ಇನ್ನೂ ದೊಡ್ಡ ಸಂಸಾರ ಇಲ್ಲಾದರೂ ಈ ಫ್ರೆಂಡ್ಸು ಅಷ್ಟೊಂದು ಸರಿ ಇರಲ್ಲ. ಅಲ್ಲೆಲ್ಲ ಒಂದೇ ಕ್ವಾಲಿಟಿಯಾಗಿರ್ತಾರೆ. ವಾಯುವ್ಯ ಶರೀರ ಇಷ್ಟ ಬಂದ ಜಾಗದಲ್ಲಿ ಸರ್ರ ಅಂತ ಹೋಗ್ಬೋದು. ಮೆಟ್ರೋ ಟಿಕೆಟ್ ತೊಗೋಬೇಕಾಗಿಲ್ಲ, ಫ್ಲೈಟ್ ಟಿಕೆಟ್ ತೊಗೋಬೇಕಾಗಿಲ್ಲ, ಎಲ್ಲಿ ಬೇಕಲ್ಲೆಲ್ಲ ಹೋಗ್ತಾ ಇರ್ಬೋದು. ತುಂಬ ಇನ್ನೂ ಹೆಚ್ಚು ಫೆಸಿಲಿಟಿ ಇರುತ್ತೆ ಸೂಕ್ಷ್ಮ ಶರೀರದಲ್ಲಿ. ಅಷ್ಟೇ ಹೊರತು ಸುಮ್ಮನೆ ವೃತ್ತಿಗೆ ನಾನು ಇಲ್ಲದಿರ ಆಗೋಗ್ಬಿಡ್ತೀನಿ, ನನ್ನ ಎಕ್ಸಿಸ್ಟೆನ್ಸ್ ಇಲ್ಲದಿರ ಆಗ್ಬಿಡುತ್ತೆ ಅಂತ ಸುಮ್ಮನೆ ಹೆದರ್ಕೊಂಡು ಆ ಬಾಡಿ ಲ್ಯಾಂಗ್ವೇಜ್ ನೋಡಬೇಕು. ಎಷ್ಟು ಹೆದರ್ಕೊಂಡ್ಬಿಡ್ತಾರೆ, ಆಶ್ಚರ್ಯ ಆಗ್ಬಿಡ್ತದೆ. ದೊಡ್ಡ ದೊಡ್ಡ ಟಾಪ್ ಲೆವೆಲ್ ಗೂಂಡಾಗಲ ಥರ ಬೆಳೆದು ಜೀವನದಲ್ಲಿ ನಡ್ಕೊಂಡಿರ್ತಾರೆ. ಮೃತ್ಯು ಬಂದಾಗ ಅಷ್ಟು ಹೆದರಿ ಪ್ರಾಣ ಬಿಡ್ತಾರೆ. ಸಣ್ಣ ವಯಸ್ಸಿನಿಂದ ನನಗೇನು ಇದು ಕ್ಯೂರಿಯಾಸಿಟಿ, ಏನಾಗುತ್ತೆ ಮೃತ್ಯುದಲ್ಲಿ. ಅವ್ರ ಚರಿತ್ರೆ ನೋಡಿದ್ರೆ ಅಷ್ಟೊಂದೆಲ್ಲ ಟಾಪ್ ಪವರ್ಫುಲ್ಲಾಗಿ ಜೀವನ ನಡೆಸಿರ್ತಾರೆ. ಮೃತ್ಯು ಬಂದಾಗ ಏನದು ಬಾಡಿ ಲ್ಯಾಂಗ್ವೇಜು, ಎಷ್ಟು ಹೆದರ್ತಾ ಇದ್ದಾರೆ, ಏನಾಗುತ್ತೆ ಅಂತ ವಿಪರೀತವಾದ ಕ್ಯೂರಿಯಾಸಿಟಿ ಇತ್ತು. ಅದನ್ನೇ ಹೋಗಿ ನಿಂತುಕೊಂಡು ಬರ್ತಿರಲಿಲ್ಲ, ಮನೆಗೆ ಊಟಕ್ಕೂ ಬರ್ತಿರಲಿಲ್ಲ. ಪ್ರಾಣ ಬಿಡೋ ಪರಿಸ್ಥಿತಿ ಅಂತ ಗೊತ್ತಾದರೆ ನೋಡಬೇಕು, ಕಂಪ್ಲೀಟ್ ನೋಡಬೇಕು ಪ್ರಾಸೆಸ್ ಅಂದ್ಬಿಟ್ಟು. ಒಂದು ಸತಿ ಸುಮಾರು ಜನಕ್ಕೆ ಟಚ್ ಮಾಡಿ ಮುಟ್ಕೊಂಡೇ ನೋಡ್ತಿದ್ದೆ. ಟೈರ್ ಪಂಚರ್ ಆದಂಗೆ ಇವೆಲ್ಲ ಕೈಗಳಲ್ಲೆಲ್ಲ ತುಸ್ ಅಂತ ಪ್ರಾಣ ಹೋದಾಗ ಕೊಟ್ಟೋಗ್ಬಿಡುತ್ತೆ. ಟೈರ್ ಪಂಚರ್ ಆದಂಗೆ ಆ ಫೀಲಿಂಗ್ ಬರುತ್ತೆ. ಅಯ್ಯೋ ಇಷ್ಟೇನಾ, ಒಂದು ದಿವಸ ಪ್ರಾಣ ಹೊರಡೋಗ್ಬಿಟ್ಟು ಟೈರ್ ಪಂಚರ್ ಆದಂಗೆ ನಾವು ಪಂಚರ್ ಆಗಿಬಿಡ್ತೀವಿ ಅಂದ್ಬಿಟ್ಟು ಅವೆಲ್ಲ ಫೀಲಿಂಗ್ ಬರುತ್ತೆ. ಅಷ್ಟೇ. ಮತ್ತು ಅಜ್ಞಾನ ಇದ್ದಾಗ, ಆ ಮೋಹ ಇದ್ದಾಗ ಅಷ್ಟು ಹೆದರ್ಕೋಬೇಕಾಗುತ್ತೆ. ಅದೇ ಜ್ಞಾನ ಇದ್ದವರು ಓಂ ತತ್ ಸತ್ ಅಂದ್ಬಿಟ್ಟು ಪದ್ಮಾಸನ ಹಾಕ್ಕೊಂಡು ಬಿಟ್ಬಿಡ್ತಾರೆ. ಚಂದ್ರಶೇಖರ ಭಾರತಿ ಸೌಮ್ಯ ಶೃಂಗೇರಿಯಲ್ಲಿ ನದಿ ಒಳಗಡೆ ನಾನು ಮತ್ತೆ ಸತ್ತ ಅಲ್ಲಿ ರೂಮಲ್ಲಿ ಬಿಟ್ಟರೆ ಶರೀರ ಅದನ್ನು ಎತ್ಕೊಂಡು ಹೋಗಿ ಇನ್ನೊಬ್ಬರಿಗೆ ನದಿಗೆ ಹಾಕೋ ಕಷ್ಟನೇ ಬೇಡ ಅಂದ್ಬಿಟ್ಟು ಡೈರೆಕ್ಟ್ ನದಿಗೆ ಹೋಗ್ಬಿಟ್ಟು ಅಲ್ಲೇ ಪದ್ಮಾಸನ ಹಾಕ್ಕೊಂಡು ನೀರಲ್ಲೇ ಬಿಟ್ಬಿಡ್ತಾರೆ ಶರೀರನ. ಅದು ಸುಮ್ಮನೆ ಅದು ನಮ್ಮ ಸ್ವರೂಪದ ನೆನಪಿರೋದಕ್ಕೆ ತತ್ ಸತ್ ಅಂತದ್ದು. ಆ ಪರಮಾತ್ಮ ಸ್ವರೂಪ ಅದೊಂದೇ ಸತ್ತಿದೆ, ಅದು ನಾನೇ ಆಗಿದ್ದೀನಿ ಅಂದ್ಬಿಟ್ಟು ಅದನ್ನು ಸ್ಮರಣೆ ಅಷ್ಟೇ. ತತ್ ಸತ್ ಅಂದ್ಬಿಟ್ಟು, ಇಲ್ಲ ಹರ ಹರ ಮಹಾದೇವ್ ಅಂದ್ಬಿಟ್ಟು, ಶಾಂತಿ ಅಂದ್ಬಿಟ್ಟು, ಕೆಲವರು ಏನು ವಿಲಾಪ ಇರೋದಿಲ್ಲ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೆದರಿಕೆ ಅನ್ನೋದು ಇರೋದಿಲ್ಲ, ಆರಾಮಾಗಿ ಬಿಟ್ಬಿಡ್ತಾರೆ. ನಾನಂತೂ 2 ಲೈವ್ ಆಗಿ ನೋಡಿದ್ದೀನಿ, ಸುಮಾರು ಕೇಳಿದ್ದೀನಿ. ನಮ್ಮ ಗುರುಬಾಯಿ ಒಬ್ಬರು ಅವೆಲ್ಲ ಬಿಟ್ಬಿಟ್ಟಿದ್ರು, ಏನೋ ಹ್ಯಾಪಿಯಾಗಿದ್ದರು ಗೊತ್ತಾ ಅವರು. ಫುಲ್ ಅವ್ರದ್ದು ಇಲ್ಲೇ ಥ್ರೋಟ್ ಕ್ಯಾನ್ಸರ್ ಬಂದು ಟ್ರೀಟ್ಮೆಂಟ್ ಎಲ್ಲ ಆಗಿ ಇನ್ನೇನು ಆಗೋದಿಲ್ಲ. ಅದು ಗೊತ್ತಾದ ಮೇಲೆ ಗುರುಗಳ ಹತ್ರ ಪರ್ಮಿಷನ್ ಕೇಳಿದ್ರು. ಅವರು ಮೆಡಿಸನ್ನು ಸಣ್ಣ ಪುಟ್ಟ ಮೆಡಿಸನ್ ಕೊಡ್ತಾಯಿದ್ರು, ಡಿಸ್ಪೆನ್ಸರಿ ಅವರೇ ನೋಡ್ಕೊತಾಯಿದ್ರು. ಆ ಇಂಜೆಕ್ಷನ್ಸ್ ಸ್ವಲ್ಪ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ಸ್ ಇರ್ತಾವೆ, ಅದೊಂದು 20-25 ಏನೋ ಸಿಕ್ಕಿತ್ತು. ಇನ್ನು ಕೇವಲ ಆಹಾರ ತಗೊಳ್ಳೋದಿಲ್ಲ, ಕೇವಲ ನೀರು ಕುಡ್ಕೊಂಡಿರ್ತೀನಿ, ಬಿಟ್ಬಿಡ್ತೀನಿ ಶರೀರ ಅಂತ ಗುರುಗಳು ಪರ್ಮಿಷನ್ ಕೊಟ್ಬಿಟ್ರು. ಇನ್ನು ಆ ಇಂಜೆಕ್ಷನ್ ಹಾಕ್ಕೊಂತಿದ್ರೆ ಅವ್ರಿಗೆ ಬಾಡೀಲಿ ಆಗ್ತಿರೋ ಪೇಯ್ನ್ಸ್ ಏನೂ ಗೊತ್ತಾಗ್ತಾಯಿಲ್ಲ. ಫುಲ್ ಎಲ್ಲ ಸೇವೆ, ಕಸ ಹೊಡಿಯೋದು, ಬಟ್ಟೆ ಒಕ್ಕೊಳ್ಳೋದು ಎಲ್ಲ ಹೊರಗಾಕ್ಬಿಟ್ಟು ಎಲ್ಲರ ಜೊತೆಗೆ ನಗ್ನಗ್ತಾ ಮಾತಾಡ್ಕೊತಾ ಇದ್ದಾರೆ. ನಾವೇ ಇನ್ನು ಆ ಥರ ಡಿಸಿಷನ್ ಕೇಳಿಬಿಟ್ಟು ನಾವೇ ಡಲ್ಗೆ ಆ ಥರ ನೋಡಿದಾಗೆಲ್ಲ ನಾವು ಸಿಂಪತಿಗೆ ಡಲ್ಲಾಗಿ ಮಾತಾಡ್ತಾಯಿದ್ವಿ. ಆ ಥರ ಮಾತ್ರ ಫುಲ್ಲು ರಿಲ್ಯಾಕ್ಸ್ ಆಗಿ ಸುಮಾರು 10-15 ವರ್ಷ ಹಂಗೆ ಡೈಲಿ ಏನೂ ಆಗೇ ಇಲ್ಲ ಅಂದ್ಬಿಟ್ಟು
ವಿಚಾರದ ಬಲ, ಜ್ಞಾನದ ಬಲ. ಮತ್ತು ಅದು ಕೇವಲ ನೀರು ಕುಡಿಯೋದ್ರಿಂದ ಸ್ವಲ್ಪ ಚರ್ಮದ್ದು ಇರಿಟೇಷನ್ಸ್ ಅವೆಲ್ಲ ಇರ್ತಲ್ಲ, ಅವೆಲ್ಲ ವೂಂಡ್ಸ್ ಎಲ್ಲ ರಿಕವರ್ ಆಗ್ತಾ ಇದ್ದಾವೆ. ವಾಟರ್ ಟ್ರೀಟ್ಮೆಂಟ್ ಇರುತ್ತೆ ಆಯುರ್ವೇದದಲ್ಲಿ, ವೂಂಡ್ಸ್ ಎಲ್ಲ ರಿಕವರ್ ಆಗ್ತಾ ಇದೆ. ಮತ್ತು ಆತನಿಗೂ ಗೊತ್ತಾಗುತ್ತೆ, ಇನ್ನು ಕೇವಲ ನೀರು ಕುಡ್ಕೊತಾ ಇದ್ದರೆ ಇದು ತುಂಬ ಲೆಂತಿ ಎಳೆಯೋದಂಗಿದೆ ಅಂದ್ಬಿಟ್ಟಿದ್ದನು ಗುರುಗಳಿಗೆ ಹೇಳ್ಬಿಟ್ಟು ನೀರು ಬಿಡ್ತಿದ್ದೀನಿ ಅಂತ. ನೀರು ಬಿಟ್ಬಿಟ್ಟ ಮೇಲೆ ಒಂದು 3-4 ದಿವಸಕ್ಕೆ ಬಿಟ್ಬಿಟ್ರು ಅಷ್ಟೇ. ಅದು ಆ ಮಾತ್ರಕ್ಕೆ ಏನೆಲ್ಲ ಹೆದರ್ಕೊಂಡು ಸುಮ್ಮನೆ ತಲೆ ಕೆಡಿಸ್ಕೊತೀವಿ ಅಷ್ಟೇ. ಯಾವತ್ತೋ ಒಂದು ದಿವಸ ಅದು ಆಗುತ್ತೆ, ಅದು ಈಗಾಗಲೇ ಇನ್ನು ಮುಂಚೆ ಆಗಿಬಿಟ್ಟು ಎಷ್ಟು ಮುಂಚೆ ಆದರೆ ಅಷ್ಟು ಒಳ್ಳೇದು ಅನ್ಕೋಬೇಕು. ಸುಮ್ಮನೆ ವೃದ್ಧಾವಸ್ಥೆಯಲ್ಲಿ ಇನ್ನೂ ಹೆಚ್ಚು ಡಿಪೆಂಡೆನ್ಸಿಗೆ ಪರಾಧೀನತೆಯಿಂದ ನಮ್ಮಿಂದ ಇನ್ನೊಬ್ಬರು ಕೂಡ ಹೆಚ್ಚು ತೊಂದರೆ ಆಗ್ತಾ ಇರುತ್ತೆ. ಏನು ಬೇಡ ನಮ್ಮನ್ನು ಬಿಟ್ಬಿಡಪ್ಪ ಅಂತ ನಾವು ಅಂದ್ಕೊತೀವಿ. ಹಂಗೆ ಬಿಡೋಕ್ಕಾಗುತ್ತಾ? ಯಾರು ಬಿಡೋದಕ್ಕಾಗೋದಿಲ್ಲ. ನಾವು ಇದ್ದ ಜಾಗದಲ್ಲಿ ಸರೌಂಡಿಂಗ್ ಯಾರಾದರೂ ಹಾಗೆ ಬಳಲ್ತಾ ಇದ್ರಾಗ ಅವರು ಮತ್ತೆ ಮೇಂಟೈನ್ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಮಹಾಪುರುಷರಿಗೆ ಅಂತ ಸ್ಥಿತಿ ಬರುತ್ತೆ. ನಮ್ಮ ಕೈಲಿ ಏನಿರೋದಿಲ್ಲ. ಛೋಟ ಮಹಾರಾಜ್ ಅಂತವ್ರು ಲಾಸ್ಟಲ್ಲಿ 1.5 ಇಯರ್ ಏನೋ ಮಲ್ಕೊಂಡ ಬೆಡ್ಡಲ್ಲೇ ಮಲಮೂತ್ರಗಳು, ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಸೇವೆ ಮಾಡಬೇಕು. ಯಾರೋ ಒಬ್ಬರಿಗಿದೆ ನೋವೇ ಅಲ್ಲ ಅದು. ಸುಮ್ಮನೆ ಯಾಕೆ ನಾವು ನೋವು ತಿಂದು ಇನ್ನೊಬ್ಬರನ್ನೂ ನೋವು ಬಿಡಿಸು, ಇನ್ನೊಬ್ಬರ ಮೇಲೇನೂ ಭಾರ ಆಗಿ ಏತಕ್ಕಪ್ಪ ಈ ಶರೀರದ ಮೇಲೆ ಇರೋ ದಿ ಎಂಡ್ ಮಾಡಿಸ್ಕೊಂಡ್ಬಿಡ್ಬೇಕು. ಸುಮ್ಮನೆ ಇನ್ನೊಬ್ಬರಿಗೆ ಯಾಕೆ ನಾವು ನೋವು ಕೊಡಬೇಕು ಅನ್ನೋ ಭಾಳಷ್ಟು ಜನ ಅದೇ ಸಫರಿಂಗಲ್ಲಿ ಇರೋದು. ಹೌದು. ಓಲ್ಡ್ ಏಜ್ನಲ್ಲಿ ಯಾರು ಹಾಸಿಗೆ ಹಿಡ್ದಿರ್ತಾರೋ ದಿನ ಕೇಳ್ಕೊತಾರೆ, ಭಗವಂತ ನಾನು ಕರ್ಕೋಪ್ಪ ಅಂತ. ನಿಜ, ನಾನು ನೋಡಿದ್ದೀನಿ. ನಾನು ಸ್ವಯಂ ಆಗಿ ತಾಯಿನೂ ಅಷ್ಟೇ, ನಾನು ಏನಕ್ಕೆ ಆಯಿತು ಯಾಕೆ ನಮ್ಮನ್ನು ಕರ್ಕೊಳಲ್ಲ, 3 ಹೊತ್ತು ಅದು ಹೇಳ್ತಾ ಇದ್ದೆ. ಪ್ರಾರಬ್ಧ ಅದು ಬಿಡೋದಿಲ್ಲ, ಬಿಟ್ಬಿಡ್ಬೇಕಷ್ಟೇ. ಆತ ಕರೀಲಿಲ್ಲ ಅಂದ್ರೆ ನಾವೇ ಬಿಟ್ಬಿಡ್ಬೇಕು. ಅನ್ನ ಆಹಾರಗಳು ಬಿಟ್ಬಿಡ್ಬೇಕಷ್ಟೇ ಸೈಲೆಂಟಾಗಿ. ತಂದೆ ಹಂಗೆ ಬಿಟ್ಬಿಟ್ರ ನೀರು ನಿಲ್ಲಿಸಿದ 5th ಡೇ ಆರಾಮಾಗಿ ಹೊರಟೋದು. ಎಲ್ಲ ಸುತ್ತಲೂ ಕೂತು 5 ಜನನು ಜಪ ಮಾಡ್ತಾನೆ, ರಾಮ್ ಜಪ ಹೇಳ್ತಾನೆ ಇದ್ದೀವಿ. ಭಗವದ್ಗೀತೆ ಎಲ್ಲ ಚಾಂಟ್ ಮಾಡ್ತಾ ಬೆಳಿಗ್ಗೆ 9:30 ಭೀಷ್ಮಾಷ್ಟಮಿ ದಿನ. ಅವರು ಸಾಧಕರು, ನಿಮ್ಮ ತಂದೆಯವ್ರದ್ದು ಸಾಧಕರಾಗಿದ್ದಕ್ಕೆ ಅಷ್ಟು ಕೂಲಾಗಿ ಅವ್ರು ನೋಡು, ಪುಣ್ಯ ನೋಡು, ಸುತ್ತಲೂ ರಾಮ ಭಜನೆ ಎಲ್ಲ ನಡೆದಿದೆ. ಎಷ್ಟು ಸ್ವರೂಪ ಚಿಂತನೆಗೆ ಎಷ್ಟು ಅನುಕೂಲವಾದಂಥ ವಾತಾವರಣ ಅದು. ನೋಡಿ, ಸಾಯ್ಬೇಕಾದ್ರೆ ಭಗವದ್ಗೀತೆ ಚಾಂಟಿಂಗ್ ಕೇಳಿಸ್ಕೊಂಡ್ರು. 2nd ಚಾಪ್ಟರ್ 72 ಶ್ಲೋಕ, ಒಂದು ಸರಿ ಚಾಂಟಿಂಗು, ಒಂದು ಸರಿ ಮೀನಿಂಗು, ಮತ್ತೆ ಇನ್ನೊಂದು ಸರಿ ಚಾಂಟಿಂಗ್ ಸೇಮ್ ಶ್ಲೋಕ. ಈ ಥರ 1 ಅವರ್ 3/4 ಅವರ್ ನಾನು ಹೇಳಿದೆ. ಅದಾದ್ಮೇಲೆ ಮತ್ತೆ ಇವರು ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡ್ಬಂದ್ರೆ ಜಪ ಶುರು ಮಾಡೋದು, ಹೇಳ್ತಾನೆ ಇದ್ರು. ಗಂಗಾಜಲನೂ ಕೂಡಿಸಿದ್ವಿ, ಗೀತಾ ಪಾರಾಯಣನೂ ಆಯಿತು, ರಾಮ ಜಪನೂ ಕೇಳಿದ್ರು. ಎಲ್ಲ ಕೇಳ್ತಾ ಹಾಗೆ ಬಾಯಲ್ಲೇ ಬ್ರೀತ್ ಮಾಡ್ತಾ ಇದ್ರು. 5 ಡೇಸ್ ನೀರಿಲ್ದಿದ್ದು ಒಂದು ಚೂರು ಸ್ಮೆಲ್ ಇಲ್ಲ. ನಮಗೆ ನೀರಿಲ್ದಿದ್ರೆ ಬಾಯಿ ಸ್ಮೆಲ್ ಬರುತ್ತೆ ನೋಡಿ, ಒಂದು ಚೂರು ಸ್ಮೆಲ್ ಇಲ್ಲ. ಫುಡ್ ಇಂಗ್ರೀಡಿಯೆಂಟ್ಸ್ ಒಳಗಡೆ ಹೋಗಲಿಲ್ಲ ಅಂದರೆ ಏನು ಸ್ಮೆಲ್ ಬರಲ್ಲ. ಅಷ್ಟು ಜೋರು ಬ್ರೀತ್ ನಡೀತಿತ್ತು. ಲಾಸ್ಟಲ್ಲಿ 3 ಸರಿ ಬಾಯಿ ಓಪನ್ ಮಾಡಿ ಕ್ಲೋಸ್ ಮಾಡಿ ಸ್ಟಾಪ್ ಅಷ್ಟೇ. ಅಷ್ಟೇ. ಜಪ ಕೇಳ್ತಾ ಒಂದು ಕೈ ಫ್ರ್ಯಾಕ್ಚರ್ ಆಗಿತ್ತು ಸ್ವಲ್ಪ, ಇನ್ನೊಂದು ಕೈ ಈ ಥರ ರಾಮ್ ಜಪ ರಿದಮ್ಗೆ ಆಡಿಸ್ತಾ ಇದ್ರು. ಆಮೇಲೆ ಅದು ಬಿದ್ದೋಯ್ತು. ಅಷ್ಟೇ ಜೀವನ, ಅಷ್ಟೇ. ಇಷ್ಟು ಗಾಳಿ ಸ್ವಲ್ಪ ಒಳಗಡೆ ಹೋಗೋದು ಹೊರಗಡೆ ಬರೋದು ಅದು ನಿಂತಿರ್ತಂದರೆ ಕೇಲ್ ಖತಮ್ ದುಕಾನ್ ಬಂತು. ಈ ಮಾತ್ರ ಜೀವನಕ್ಕೆ ಏನೆಲ್ಲ ಅನ್ನೆಸೆಸರಿ ಇಲ್ಲದೇ ಇರೋ ಸ್ಟ್ರೈನ್ ಎಲ್ಲ ಸ್ಟ್ರೆಸ್ಫುಲ್ ಲೈಫ್ ಸ್ಪೆಂಡ್ ಮಾಡ್ತೀವಿ ನಾವು. ಇನ್ನೊಂದ್ಸರಿ ಏನಾರ ರೆಕಾರ್ಡ್ ಆಗುತ್ತೆ ಈ ಥರ ಅಷ್ಟೇ ಇರುತ್ತೆ. ಅದಕ್ಕೆ ನಾವು ನಿತ್ಯ ಸ್ವರೂಪಂ, ನಿತ್ಯೋಹಂ, ನಿರವಧ್ಯೋಹಂ. ಯಾವಾಗಲೂ ನಮಗೊಂದು ರಾಂಗ್ ಕಾನ್ಸೆಪ್ಟ್ ಇದೆ, ಇನ್ನೊಬ್ಬರು ನಮಗೆ ಹಾನಿ ಮಾಡ್ಬೋದು ಅಂದ್ಬಿಟ್ಟು. ಎಷ್ಟು ರಾಂಗ್ ಓರಿಯೆಂಟೇಷನ್, ಎಷ್ಟು ರಾಂಗ್ ಕಾನ್ಸೆಪ್ಟು. ಪಾಂಚಭೌತಿಕವಾದಂಥ ಯಾವುದೇ ವಸ್ತುಗಳು ನಮಗೆ ಟಚ್ ಮಾಡೋದಕ್ಕಾಗೋದಿಲ್ಲ. ಭಗವದ್ಗೀತೆಯಲ್ಲಿ ಒಂದೊಂದು ಪಾರ್ಟ್ ಆಗಿ ಮತ್ತೆ 4-5 ಸತಿ ರಿಪೀಟ್ ಮಾಡಿ ಅರ್ಜುನನಿಗೆ ಅದೇ ಹೇಳ್ತಾರೆ, ನೀನು ಕೊಳ್ಳೋನು ಕೊಳೆಗೆ ಈಡಾಗೋನು ಅನ್ನೋದು ಎಂತೂ ಬಿಟ್ಬಿಡು. ಪಾಂಚಭೌತಿಕವಾದ ವಸ್ತುಗೆ ಆ ಸಮರ್ಥನೆ ಇಲ್ಲ. ಎಷ್ಟು ನಾವು ರಾಂಗಾಗಿ ಕಂಪ್ಲೀಟಾಗಿ ನಂಬಿಬಿಟ್ಟಿದ್ದೇವೆ ಅಂದರೆ ಇನ್ನೊಬ್ಬ ವ್ಯಕ್ತಿ ನಮ್ಮನ್ನು ಹಾನಿ ಮಾಡ್ಬೋದು ಅಂತ. ಯಾಕಂದರೆ ನಾನು ಈ ಶರೀರ ಅಂದ್ಕೊಂಡಿದ್ದೀವಿ, ಶರೀರ ಅಂದ್ಕೊಳ್ತೀವಿ, ಅಂತಃಕರಣ ಅಂದ್ಕೊತೀವಿ, ಈಗೋ ಅಂದ್ಕೊತೀವಿ. ಆ ಈಗೋ ನಮ್ಮ ಜುಟ್ಟು ಎಲ್ಲರ ಕೈಗೂ ಸಿಗುತ್ತೆ. ಆಶ್ಚರ್ಯ ಅಂದರೆ ಇದರಲ್ಲಿ ಶಬ್ದಾನುಪಾತಿ ಅಂತ ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ. ಶಬ್ದಗಳ ಬಗ್ಗೆ ವಿಚಾರ ಮಾಡ್ತಾರೆ.
ಏನು ಶಬ್ದಗಳು ಈಗ ಬ್ರಹ್ಮ ಅಂತ, ಈಗ ಫಾರ್ ಎಕ್ಸಾಂಪಲು ನಾವು ಗೋ ಅಂತೀವಿ, ಸಂಸ್ಕೃತದಲ್ಲಿ ಗೋ ಅಂದರೆ ಹಸು ಅಂತ, ಇಂಗ್ಲೀಷಲ್ಲಿ ಗೋ ಅಂದರೆ ಹೋಗು ಅಂತ. ಇವೆಲ್ಲವೂ ಯಾರು ಈ ಇಂದ್ರಿಯ ಅಂತನೂ ಆಗುತ್ತೆ. ಗೋ ಅಂದರೆ ಇಂದ್ರಿಯ ಅಂತ ಕೂಡ ಬರುತ್ತೆ. ಈ ಶಬ್ದಗಳಿಗೆ ಇದೇ ಅರ್ಥ ಅಂತ ಡಿಸೈಡ್ ಮಾಡಿರೋರು ಯಾರು? ಆಡುಭಾಷೆ. ನಾವೇ, ನಮ್ಮದೇ ಕೃತಕ. ಶಬ್ದಗಳಿಗೆ ಈ ಶಬ್ದಕ್ಕೆ ಇದು ಮೀನಿಂಗ್ ಅಂತ ನಮ್ಮ ವ್ಯವಹಾರಕ್ಕೆ ಅನುಕೂಲವಾಗಿ ಕೊಟ್ಟು ರೂಪ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ನಾವು ಕ್ರಿಯೇಟ್ ಮಾಡ್ಕೊಂಡಿರೋಂಥ ಒಂದು ಶಬ್ದ ಸ್ವರೂಪಕ್ಕೆ ಈಗ ಹೊರಗಡೆಯಿಂದ ಯಾರಾದರೂ ಒಂದು ಮಾತು ಏನಾದರೂ ಚುಚ್ಚೋ ಮಾತು ಅಂದಿದ್ದಾರೆ ಅಂದರೆ ಎಷ್ಟು ರಿಯಾಕ್ಟ್ ಆಗಿಬಿಡ್ತೀವಿ, ಎಷ್ಟು ನೋವು ತಿಂತೀವಿ, ಎಷ್ಟು ವೀಕ್ನೆಸ್ಸು. ಅದೇ ಅವ್ರು ಚೈನೀಸಲ್ಲಿ ಬಂದು ಅದೇ ಬೈಯೋದನ್ನೆಲ್ಲ ಅದು ಬೈಲಿ, ಏನೂ ಆಗೋದಿಲ್ಲ ನಮಗೆ. ಇಂಗ್ಲೀಷಲ್ಲಿ ಬಂದು ನಮ್ಗೆ ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂದರೆ ಅವನು ಬೈಲಿ, ನಮ್ಗೆ ಅದು ಎಫೆಕ್ಟೇ ಕೊಡೋದಿಲ್ಲ. ನಮ್ಮ ಮಾತೃಭಾಷೆಯಲ್ಲಿ ಬೈದುಬಿಟ್ಟ ಅಂದರೆ ಸಿಕ್ಕಾಪಟ್ಟೆ. ಈಗ ನೋಡಿ, ಇವಾಗ ಯಾರಾದರೂ ನಿನ್ನನ್ನು ನೀನು ಬಸ್ಸಪ್ಪ ಅಂದರೆ ನಿನ್ನ ಕೋಪ ಬರುತ್ತಾ? ಏನು ಅಷ್ಟು ರಿಯಾಕ್ಟ್ ಆಗೋದಿಲ್ಲ. ನೀನು ಕತ್ತೆ ಅಂದರೆ ಅದೇ ಹೇಳ್ತಿದ್ರು, ನೀನ್ ಕತ್ತೆ ಅಂದರೆ ಜನ್ಮ ಫುಲ್ಲು ನನ್ನ ಕತ್ತೆ ಅಂತ. ಕತ್ತೆ ಅಂದರೆ ಗುರು ಹೇಳ್ತಾನೆ, ನೀನೇ ಬ್ರಹ್ಮಸ್ವರೂಪನಪ್ಪ, ಬ್ರಹ್ಮಸ್ವರೂಪ ಅಪ್ಪ ಅಂತ ಗುರು ಅಷ್ಟು ಸರಿ ಹೇಳಿದ್ರು. ಅದೇ ಇಬ್ಬರು ಶಿಷ್ಯರು ಸಿಕ್ಕಾಪಟ್ಟೆ ಜಗಳ ಮಾಡಿಕೊಂಡು ಫೈಟಿಂಗ್ ಆಡ್ಬಿಟ್ಟಿರ್ತಾರಂತೆ, ರಕ್ತ ಬರೋ ಥರ ಹೊಡ್ಕೊಂಬಿಟ್ಟಿರ್ತಾರಂತೆ. ಯಾಕೋ ಇದು ಇಷ್ಟೊಂದು ಜಗಳಕ್ಕೆ ಯಾಕೆ ಹೋದ್ರು ಅಂದರೆ, ಗುರುಗಳೇ ಇವ್ನು ನನ್ನನ್ನು ಕತ್ತೆ ಅನ್ನಂತೆ. ನಾನು 30 ವರ್ಷದಿಂದ ನೀನು ಬ್ರಹ್ಮ ಅಂತ ಇದ್ದೀನಿ, ಅದೇನು ಒಂದು ಸ್ವಲ್ಪ ಕೆಲಸ ಮಾಡಲಿಲ್ಲ, ಅದು ಒಂದು ಸತಿ ಕತ್ತೆ ಅಂತ ನೀನು ನಂಬಿದ್ದ. ಅಷ್ಟು ವೀಕಾಗಿದ್ದೀವಿ, ಎಲ್ಲ ಬಿಲೀವ್ ಸಿಸ್ಟಮ್ಸ್ಗೆ ಬಲಿಯಾಗ್ಬಿಟ್ಟಿದ್ದೀವಿ. ಏನೇನೋ ಕೆಟ್ಟ ಮಾತುಗಳು ಇರ್ತಾವಲ್ಲ, ಆ ಕೆಟ್ಟ ಮಾತುಗಳು ವಿಚಾರ ಮಾಡಿದ್ರೆ ಏನು ಮೀನಿಂಗೇ ಬರೋದಿಲ್ಲ. ಬಟ್ ಈ ಥರ ಮಾತಂದರೆ ಇದು ಕೆಟ್ಟದು ಅಂತ ನಾವೇ ಡಿಸೈಡ್ ಮಾಡ್ಕೊಂಡಿರೋದು, ಬಿಲೀವ್ ಸಿಸ್ಟಮ್ಸು. ಆ ಸೌಂಡು, ಆ ಶಬ್ದಗಳಿಗೆ, ಈ ಶಬ್ದಕ್ಕೆ ಅದು ಕೆಟ್ಟದು, ಇದು ಒಳ್ಳೆಯದು ಅಂತೆಲ್ಲ ನಾವೇ ಡಿಸೈಡ್ ಮಾಡ್ಕೊಂಡು ಅಂಥ ಶಬ್ದಗಳಿಗೆ ಹುಚ್ಚರ ಥರ ಹುಚ್ಚಾಟ ಆಡ್ತಾಯಿದ್ದೀವಿ. ಸಣ್ಣ ಮಕ್ಕಳು ಆಟ ಆಡ್ದಂಗೆ ಇಷ್ಟ ಸುಮ್ಮನೆ ಆ ಶಬ್ದಗಳಿಗೆಲ್ಲ ಶೇಕ್ ಆಗಿಬಿಡ್ತೀವಿ. ಆಟ ಆಡಬೇಕು, ಇಂಥದ್ದೆಲ್ಲ ಸ್ವರೂಪದ ಬಗ್ಗೆ ಚಿಂತನೆ ಮಾಡಿಕೊಂಡು ಗೇಮ್ ಆಡಬೇಕು. ಯಾರಾದರೂ ಮನಸ ವಾಚ ಕರ್ಮನ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಒಂದು ಸ್ಮೈಲ್ ಕೊಡಬೇಕು, ಸತ್ತೋಗ್ಬಿಡ್ಬೇಕು ಅವನು. ಅಯ್ಯೋ ನಾನು ಅಂದ ಮಾತು ಇವನಿಗೇನು ಎಫೆಕ್ಟೇ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗಿಬಿಡುತ್ತೆ. ನಾವು ರಿಸೀವ್ ಸ್ವಾಮೀಜಿ ಬೈಕಲ್ಲಿ ಬಂದು ಟಚ್ ಆಗೋ ಏನೋ ಆಗುತ್ತೆ, ಅವಾಗ ಕೋಪ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಸ್ಮೈಲ್ ಕೊಟ್ಬಿಡ್ತಾರೆ. ನಾವೇನೋ ಎಷ್ಟು ಒಳ್ಳೆ ಇದು ಐಡಿಯಾ ಸ್ಮೈಲ್ ಕೊಟ್ಟು ಹೋಗ್ಬಿಡ್ತಾರೆ. ಅವರು ರಾಂಗ್ ಮಾಡಿರ್ತಾರೆ, ಸ್ಮೈಲ್ ಕೊಡ್ತಾರೆ. ನಾವು ರಿಸೀವ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರ ಮನಸ ವಾಚ ಕರ್ಮ ಅಟ್ಯಾಕ್ ಬಂದಾಗ ನಾವು ರಿಸೀವ್ ಮಾಡ್ಕೊಂಡ್ರೆ ಅವ್ರಿಗಿನ್ನೂ ಅಟ್ಯಾಕ್ ಮಾಡೋರು ಕಿಕ್ ಬರುತ್ತೆ. ನಾನು ಅಂದಿದ್ದ ಶಬ್ದ ಆ ಕೆಲಸ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಇನ್ನೊಂದು 4 ಆ್ಯಡ್ ಮಾಡ್ತಾನೆ ಅವನು. ಅದಕ್ಕೆ ನಾವು ರಿಯಾಕ್ಟೇ ಕೊಡಲಿಲ್ಲ ಅಂದರೆ ಅಯ್ಯೋ ಇವನಿಗೇನು ಆಗ್ತಾನೆ ಇಲ್ಲ ಅಂದ್ಬಿಟ್ಟು ಅವನು ಬೌನ್ಸ್ ಬ್ಯಾಕ್ ಆಗುತ್ತೆ, ಅವನೇ ದುಃಖಿ ಆಗಿಬಿಡ್ತಾನೆ. ಆದ್ದರಿಂದ ನಾವು ಸೀರಿಯಸ್ ಆಗಿ ತೊಗೋಬಾರ್ದು. ಇದೆಲ್ಲ ನಾವೇ ಇವಾಗೆಲ್ಲ ಸ್ಲೀಪ್ ಟಾಕ್. ಇದು ನಾವೇನು ನಿಜವಾಗಿ ಎದ್ದಿದ್ದೀವ? ಮೋಹನಿದ್ರೆಯಲ್ಲಿದ್ದೀವಿ. ಸ್ವಪ್ನದಲ್ಲಿ ಹೆಂಗೆ ಕೂತ್ಕೊಂಡೆಲ್ಲ ಒಬ್ರಿಗೊಬ್ಬರು ಮಾತಾಡ್ಕೊತಿದ್ದೀವಿ, ನಾವೆಲ್ಲ ಸ್ಲೀಪ್ ಟಾಕ್ ಮಾತಾಡ್ಕೊತಾ ಇದ್ದೀವಿ. ಅದಕ್ಕೆ ಯಾವುದಕ್ಕೂ ಹೆಚ್ಚು ಮಹತ್ವ ಬುದ್ಧಿ ಕೊಡಬಾರ್ದು ಅಷ್ಟೇ. ಈ ಸ್ಲೀಪ್ ಟಾಕಲ್ಲಿ ಎಲ್ಲ ಸೀರಿಯಸ್ ಆಗಿ ತೊಗೊಂಡು ಅನ್ನೆಸೆಸರಿಯಾಗಿ ಎಲ್ಲ ಪ್ರಾಬ್ಲಮ್ಸ್ ತಲೆ ಮೇಲೆ ಹಾಕ್ಕೊತೀವಿ. ಹೆಂಗೆ ಯಾವುದೋ ಒಂದು ಶಬ್ದ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕಾಗುತ್ತೆ. ಆ ಶಬ್ದಕ್ಕೆ ಮೀನಿಂಗ್ ಇಟ್ಕೊಂಡಿರೋದೇ ಹೆಂಗೆ. ಇವತ್ತಿಂದ ನಾವೇ ಎಲ್ಲ ಮೀನಿಂಗ್ ಚೇಂಜ್ ಮಾಡಿಬಿಡೋಣ. ಏನೇನು ಮಾತುಗಳೆಲ್ಲ ಹಿಂಗೆ ಇದಕ್ಕಂದ್ರೆ ಈ ಶಬ್ದಕ್ಕೆ ಇವತ್ತಿಂದ ಈ ಮೀನಿಂಗ್ ಅಂತ ನಾವು ಒಂದು 10 ಟೀಮ್ ಮಾಡಿಕೊಂಡು ಹೊಸ ಲ್ಯಾಂಗ್ವೇಜ್ ಒಂದು ಸೃಷ್ಟಿ ಮಾಡ್ತೀವಿ. ಅವನು ಬೈತಾ ಇದ್ದಾಗ ಅದನ್ನು ನಾವು ಸ್ತುತಿಯಾಗಿ ಕನ್ವರ್ಟ್ ಮಾಡ್ಕೊಂಬಿಡೋಣ. ಅವ್ನು ಕೆಟ್ಟ ಮಾತು ಅಂದ್ರೆ ನಾವು ಸಚ್ಚಿದಾನಂದ ಸ್ವರೂಪ ನಮೋಮ್ಯಹಂ ಅಂತ ಈ ಥರ ಅರ್ಥ ಮಾಡ್ಕೊಂಬಿಡೋಣ, ಮುಗೀತು ಅಷ್ಟೇ. ಅದಕ್ಕೆ ಇವೆಲ್ಲ ಸ್ವರೂಪಗಳ ಬಗ್ಗೆ ನಾವು ವಿಚಾರ ಮಾಡ್ಕೋಬೇಕು. ಇಲ್ಲ ಅಂದರೆ ಜುಟ್ಟು ಪ್ರತಿಯೊಬ್ಬನ ಕೈಗೂ ಸಿಗ್ತಾ ಇರುತ್ತೆ ನಮ್ಮದು. ಆದ್ದರಿಂದ ನಾವು ನಿರಾಕಾರ ಅಹಮುಚ್ಯತೆ ನಿರವಧ್ಯ. ಯಾರೇ ಆಗಲಿ ಮನಸ ವಾಚ ಕರ್ಮದಿಂದ ನಮ್ಮ ಸ್ವರೂಪನ ಟಚ್ ಮಾಡೋಕ್ಕಾಗೋದಿಲ್ಲ. ಅವನು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸನ್ನು ಪಾಯಿಂಟ್ಔಟ್ ಮಾಡ್ತಾ ಇದ್ದಾನೆ. ನಾವು ಮೋಕ್ಷನ ಹೊಂದಬೇಕಂತ ಪ್ರಯತ್ನ ಮಾಡ್ತಾ ಇರೋ ಮುಮುಕ್ಷುಗಳು ನಾವು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನೋದನ್ನು ಸ್ವೀಕಾರ ಮಾಡೋದು ಯಾಕೆ? ಗುರುಗಳಿಗೆ ಎಷ್ಟು ಅವಮಾನ ಮಾಡ್ತಾಯಿದ್ದೀವಿ, ಶಾಸ್ತ್ರಕ್ಕೆ ಎಷ್ಟು ಅವಮಾನ ಮಾಡ್ತಾಯಿದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗಂಟ್ಲು ಒಣಗೋಗೋ ಥರ ಅವ್ರು ಹೇಳಿ ಮತ್ತು ಇಮಿಡಿಯೇಟಾಗಿ ಮತ್ತೆ ನಾವು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಫುಲ್ 100% 200% ಜೀವನ ಮಾಡ್ತಾಯಿದ್ರೆ ಎಷ್ಟು ಅವಮಾನ ಮಾಡ್ತಾಯಿದ್ದೀವಿ ಗುರು ಉಪದೇಶಕ್ಕೆ. ಬಿಟ್ಬಿಡಬೇಕು. ನಾವು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸೇ ಅಲ್ಲ ಅಂದಾಗ ಅವನು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸನ್ನು ಅವನ ಯೋಗ್ಯತೆ ಅಬ್ಜೆಕ್ಟಿಫೈ ಮಾಡೋದು ಅವನ ಕಣ್ಣಿಂದ
ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸನ್ನು ನಮ್ಮ ಸ್ವರೂಪವನ್ನು ನೋಡೋದಕ್ಕೆ ಆಗೋದಿಲ್ಲ ಅವನ ಕೈಯಲ್ಲಿ. ಅಷ್ಟು ಯೋಗ್ಯತೆ ಇಲ್ಲವೇ ಮನಸ್ಸು ಬುದ್ಧಿಗಳಿಗೆ ಯಾರಿಗೇ ಆಗಲಿ. ಅವ್ನು ನಮ್ಮನ್ನು ಆಬ್ಜೆಕ್ಟಿಫೈ ಮಾಡ್ತಾಯಿಲ್ಲ, ನಮ್ಮ ಕಡೆ ನೋಡ್ತಾ ಇಲ್ಲ. ಇವಾಗ ಯಾರೋ ಬೇರೆಯವ್ರ ಕಡೆ ನಿಂತ್ಕೊಂಡು ಅವನು ಬೈತಾ ಇದ್ರೆ ನಮಗೇನಾದ್ರೂ ಅನಿಸುತ್ತಾ? ನಮ್ಮ ಕಡೆ ನಿಂತ್ಕೊಂಡು ನಮ್ಮ ಕಡೆ ನೋಡ್ತೀಯ ಪಾಯಿಂಟ್ ಔಟ್ ಮಾಡಿದಾಗ ನಮ್ಗೆ ಕೋಪ ಬರುತ್ತೆ. ಅದೇ ಥರ ನಮ್ಮ ಈ ಶರೀರ ಸಂಗಾತ ನಮ್ಮದಲ್ಲ ಇದು. ಅವ್ನು ಯಾರೋ ಬೇರೆಯವ್ರಿಗೇನೋ ಮಾಡ್ಕೊತಾ ಇದ್ದಾನೆ, ಅವನಿಗವನು ಸ್ಲೀಪ್ ಟಾಕ್ ಥರ ಮಾತಾಡ್ಕೊತದೆ. ನಮಗೇನು ಸಂಬಂಧ? ನಾವು ಇದರಲ್ಲಿ ಯಾಕೆ ಇನ್ವಾಲ್ವ್ ಮಾಡ್ಕೋಬೇಕು? ಇದು ಅಲ್ಲವೇ ಅಲ್ಲವಲ್ಲ. ಸರಿಗೆ ನಮ್ಮ ಅನುಭೂತಿ ರೂಪದಲ್ಲಿ ನಾವು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಲ್ಲ ಅಂತ ಆ ಥರ ಪ್ರಾಕ್ಟಿಕಲಾಗಿ ಕಷ್ಟ ಆಗ್ತಾಯಿದ್ರು ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಬೇಕಲ್ಲ ನಾವು. ನಮ್ಮ ಗುರುಗಳು ಅಂತಾರಲ್ಲ, ತೋಡ ಸಾತೋ ನಕಲ್ ಕರೋ, ಜೀವನ್ ಮುಕ್ತರು ಪರಿಷತ್ತರು ಸ್ವಲ್ಪ ಆದರೆ ಆ್ಯಕ್ಟಿಂಗ್ ಆದರೂ ಮಾಡ್ರು. ಏನು ಪ್ರತಿಯೊಂದಕ್ಕೂ ರಿಯಾಕ್ಟ್ ಆಗಿಬಿಟ್ಟು ಕಂಪ್ಲೇಂಟ್ಸ್ ತೊಗೊಂಬರ್ತೀರಾ ಅಂದ್ಬಿಟ್ಟು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು, ಸ್ವಲ್ಪ ಬೈಕ್ಗಳು ತಿನ್ನೋ ಅಭ್ಯಾಸ, ನಿಂದೆಗಳು ಅನುಭವಿಸೋ ಅಭ್ಯಾಸ, ಧಿಕ್ಕಾರಗಳು, ತಿರಸ್ಕಾರ, ನೆಗ್ಲೆಕ್ಟ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾಯಿರ್ತೀವಿ. ಇವೆಲ್ಲ ಹೊಸ ಹೊಸ ಊಟ ತಿನ್ನಿ ಸಾಧಕರು. ಈ ಅಭ್ಯಾಸ ಮಾಡ್ಕೊಳ್ಳಿ, ಸ್ವಲ್ಪ ಮೈಂಡ್ ಹೆಲ್ತಿ ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ಅಂದರೆ ಸೊಳ್ಳೆ ಕೂಡ ನೀನು ಡಿಸ್ಟರ್ಬ್ ಮಾಡಿಬಿಡುತ್ತೆ. ಕೊಯ್ ಅಂತ ಬಂದ್ಬಿಟ್ಟು ಅದು ಮಾಡ್ತಾ ಇಲ್ಲದೇ ಇರೋ ಟೆನ್ಷನ್ ತಗೊಂಡು ಡಿಸ್ಟರ್ಬ್ ಆಗಿಬಿಡ್ತಾ ಇರ್ತೀವಿ. ಹೆಲ್ತಿ ಮೈಂಡ್ ಮಾಡಿಕೊಂಡ್ರೆ ನೀನು ಕತ್ತೆಗಳು ಕಿರಿಸ್ತಾ ಇರಲಿ ಪಕ್ಕದಲ್ಲಿ, ಏನಾದರೂ ಆಗಲಿ, ಬಾಂಬ್ ಬ್ಲಾಸ್ಟ್ ಆಗಲಿ, ಐ ಆಮ್ ಸಚ್ಚಿದಾನಂದ ಸ್ವರೂಪ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಷ್ಟು ಬಿಟ್ಬಿಡ್ಬೇಕಷ್ಟೇ. ಇಲ್ಲ ಅಂದರೆ ಈಗೋ ಪ್ರಿಕ್ ಆಗ್ತಾನೇ ಇರುತ್ತೆ ಆ ಥರ. ಅದಕ್ಕೆ ನಿರವಧ್ಯ ನಾವು ಸಮಯ 9 ಆಗ್ತಾಯಿದೆ. ಇದೊಂದು ಶ್ಲೋಕ ಹೇಳ್ಬಿಡಿ. ಇದು ಪೂರ್ತಿ ಮಾಡಿಬಿಡೋಣ. ಅದಕ್ಕೆ ನಿರವಧ್ಯಹಂ ನಿರಾಕಾರ ಅನ್ನೋದು ರಿಪೀಟ್ ಆಗಿದೆ. ಪರಮಾನಂದ ಸ್ವರೂಪೋಹಂ ನಮ್ಮದು ಎಂಥ ಆನಂದ ಅಂದರೆ ಪರಮಾನು ಉಪಸರ್ಗ ಸೇರಿಸ್ಬಿಟ್ರೆ ಅಲ್ಟಿಮೇಟ್ ಅಂತ. ಅಲ್ಟಿಮೇಟ್ ಆನಂದ ಸ್ವರೂಪಗಳು ನಾವು. ಸಣ್ಣ ಪುಟ್ಟ ಆನಂದ ಅಲ್ಲ. ಭೂಮಾನಂದಕ್ಕೂ ಪರಮಾನಂದ. ಭೂಮಾನು ಅಷ್ಟೇ ಸಂಪೂರ್ಣ ಆನಂದ ಅಂತ. ಭೂಮಾ ಶಬ್ದ ಕೂಡ ಸಂಪೂರ್ಣ ಶಬ್ದಕ್ಕೆ ಬರುತ್ತೆ. ಅದು ಭೂಮಾಧಿಕರಣ ಅಂತ ಬ್ರಹ್ಮಸೂತ್ರದಲ್ಲೂ ಕೂಡ ಬರುತ್ತೆ. ಅದರಲ್ಲೆಲ್ಲ ಶಬ್ದಗಳನ್ನು ಇಟ್ಕೊಂಡೆಲ್ಲ ವಿಚಾರ ಮಾಡ್ತಾರೆ. ಆದ್ದರಿಂದ ನಾವು ಅಲ್ಟಿಮೇಟ್ ಹ್ಯಾಪಿನೆಸ್ಸೇ ಆಗಿದ್ದೀವಿ. ಅದರ ಸಲುವಾಗಿ ಅಲ್ಲ. ಕಳ್ಳತನ ಮಾಡ್ತಾಯಿದ್ದಾನೆ ಅಂದರೂ ಕೂಡ ಅವನು ಆ ಬ್ರಹ್ಮಸ್ತಂಭ ಪರ್ಯಂತ ಹಿ ಸರ್ವೇ ಪ್ರಾಣಿಭಿ ಸುಖಸ್ಯ ಪ್ರವೃತ್ತಿರಸ್ತಿ ದುಃಖಸ್ಯ ನಿವೃತ್ತಿರಸ್ತಿ ಸ್ವರಸತ ಏವ. ಬ್ರಹ್ಮ ಎಂದು ಇರಬೇಕು ತನಕ ಸುಖನ ಹೊಂದಬೇಕಂತ, ದುಃಖನ ತೊಲಗಿಸ್ಕೋಬೇಕಂತ ಅದೇ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ತಾನೇ ನಾವು ಹೊಂದಬೇಕಾಗಿರೋದು. ಅದನ್ನೇ ಮೋಕ್ಷ ಅಂತಾರೆ. ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಅದೇ ನಾವಾಗಿದ್ದೀವಿ. ನಾವು ಹುಡುಕ್ತಾ ಇರೋ ವಸ್ತು, ನಾವು ಪ್ರಯತ್ನ ಪಡ್ತಾ ಇರೋ ವಸ್ತು ಅದೇ ನಾವಾಗಿದ್ದೀವಿ. ಏನು ಮಾಡಬೇಡ ನೀನು. ನಿವೃತ್ತಿಪರಕವಾದಂಥ ತತ್ವಮಸಿ ಅನ್ನೋ ವಾಕ್ಯಗಳು ನಿನ್ನ ಕೈಯಲ್ಲಿ ಮಾನಸಿಕ ವ್ಯಾಪಾರಗಳು ಮಾಡಿಸೋದಿಲ್ಲ. ಸ್ಟಾಪ್ ಅನ್ನೋವಂಥ ಕ್ರಿಯೆಗಳವು. ನಿಲ್ಲು ಅಂತ. ಕಲಂಜಂ ನಾ ಭಕ್ಷೇತ್. ವಿಷಯುಕ್ತವಾದಂಥ ಮಾನದಿಂದ ಕೊಳ್ಳಲ್ಪಟ್ಟಿರುವಂಥ ಜಿಂಕೆಯ ಯಾವುದೇ ಒಂದು ಪ್ರಾಣಿಯನ್ನು ನೀನು ತಿನ್ನಬೇಡ ಅಂದಾಗ ಅವನೇನು ಮತ್ತೆ ಅದನ್ನು ಕೇಳಿದ ತಕ್ಷಣ ಮತ್ತೆ ಇನ್ನೊಂದು ಕ್ರಿಯೆ ಮಾಡೋದಿಲ್ಲ. ಅದನ್ನು ತಿನ್ನಕ್ಕೆ ಹೋಗ್ತಾ ಇರೋಂಥ ನೀನು ನಿಲ್ಲಿಸ್ಬಿಡ್ತಾನೆ. ಕ್ರಿಯೆಗಳು ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಬಟನ್ ಇದ್ದಂಗೆ ತತ್ವಮಸಿ ಮಹಾವಾಕ್ಯಗಳು, ನಿವೃತ್ತ ಪರವಾದಂಥ ವಾಕ್ಯಗಳು. ನಿವೃತ್ತ ಮಾಡಿಬಿಡ್ತಾನೆ. ನೀನು ಸ್ಟಾಪ್ ಮಾಡಿಬಿಟ್ಟು ರಿಲ್ಯಾಕ್ಸ್, ನೀನು ಸ್ವರೂಪದಲ್ಲಿ ನಿಲ್ಲಿಸ್ಬಿಟ್ಟು ನಿನ್ನ ಆನಂದ ನಿನ್ನ ಸ್ವಂತ ಮಾಡಿಸ್ಕೊಡ್ತಾರೆ. ಮಾನಸಿಕ ಕ್ರಿಯೆಗಳು ಕೂಡ ಇಲ್ಲ ನಮ್ಮ ಸ್ವರೂಪದಲ್ಲಿ. ಬೇಕಾಗಿಲ್ಲ. ₹1 ಖರ್ಚಿಲ್ಲ, ಒಂದು ಕ್ರಿಯೆ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಯು ಹ್ಯಾವ್ ಟು ನೋ ಇಟ್ ಆ್ಯಂಡ್ ಯು ಹ್ಯಾವ್ ಟು ಓನ್ ಇಟ್ ಅಷ್ಟೇ. ಇಷ್ಟು ಸಿಂಪಲ್ಲಾಗಿರೋದನ್ನು ನೋಡಿ ಕೂಡ ನಾವು ಸ್ವಂತ ಮಾಡ್ಕೊಳಕ್ಕಾಗ್ತಾ ಇಲ್ಲ. ವಿಚಿತ್ರವಾಗಿಬಿಟ್ಟಿದೆ ಅದು. ಮಾಯೆಯ ಶಕ್ತಿ ನೋಡಿ ಎಷ್ಟು ಇದಾಗ್ತಾಯಿದೆ. ಮಾತಾ ಮಾನಕೇಶ್ವರಂ ನಾನು ಅದು ನೆನಪು ಬರುತ್ತೆ. ಊರಿಕೆ ಎಡಿಸ್ತುನ್ನಾರ మీరు. ಸುಮ್ಮನೆ ಆಳ್ತಾಯಿದ್ರು ನೀವು. ನಿಮ್ಮ ನೋವಿಗೆ ನಿಜವಾದ ಕಾರಣ ಇದ್ರೆ ನಾನು ಏನಾದರೂ ಪರಿಷ್ಕಾರದ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಬೋದು. ಅಲ್ಲಿ ಇಲ್ಲವೇ ಇಲ್ಲ. ಇಲ್ಲದೇ ಇರೋ ದುಃಖನೇ ಇದ್ದಂಗೆ ಅಂದ್ಕೊಂಡು ಸುಮ್ಮನೆ ನನ್ನ ಕಷ್ಟಗಳು ದುಃಖ ಅಂದರೆ ನಾನು ಏನು ಹೇಳಿ. ಪೂರ್ವಜನ್ಮದಲ್ಲಿ ಅದಕ್ಕೆ ಪುಣ್ಯಕರ್ಮಗಳು ಹೆಚ್ಚು ಮಾಡಿಕೊಳ್ಳದೆ ಇವತ್ತು ಆ ಸಣ್ಣ ಸತ್ಯ, ಜಾಸ್ತಿ ಉದ್ದ ಲೆಂತಿ ಎಕ್ಸ್ಪ್ಲನೇಷನ್ ಏನಿಲ್ಲ, ಸಣ್ಣದೇ ಅದು ಕ್ಲಾರಿಟಿ. ಈ ಸಣ್ಣ ವಿಷಯನ ನಿಮ್ಮ ಮನಸ್ಸು ಬುದ್ಧಿಗಳು ಅದನ್ನು ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ. ಪಾಪದ ಫಲ ಅಷ್ಟೇ ದಿಂದ ಹಿಂಗೆ ಆಗ್ತಾಯಿದೆ ಅಷ್ಟೇ. ಯಾವತ್ತೋ ಒಂದು ವಿಷಯ ನಿಮಗೆ ನೀವು ನೋಡಿಕೊಂಡು ನಗ್ತೀರ ನೋಡಿ. ಅಯ್ಯೋ ಇಷ್ಟೊಂದೆಲ್ಲ ವ್ಯರ್ಥವಾದದ್ದು ಎಕ್ಸಸೈಸ್ ಎಲ್ಲ ಮಾಡಿಬಿಟ್ನಲ್ಲ. ನೋಡಿದ್ರೆ ಮುಂಚೆನೇ ಇತ್ತಲ್ಲ ಇದು, ನನ್ನ ಹತ್ರ ಇಲ್ಲ ಅಂದ್ಕೊಂಡು ಸುಮ್ಮನೆ ಒದ್ದಾಡ್ತಾ ಇದ್ನಲ್ಲ. ಇಷ್ಟು ದೊಡ್ಡ ಪೆಂಡಿಂಗ್ ಫೈಲ್ ಥರ ಇದನ್ನು ಮಾಡಿಕೊಂಡು ಇಷ್ಟು ಸಿಂಪಲ್ ಆಗಿತ್ತಲ್ಲ ಅಂದ್ಬಿಟ್ಟು. ಅಷ್ಟೇ ಸಿಂಪಲ್ ಇದೆ. ನಾವು ಆನಂದವಾಗಿ ಇದ್ದೀವಿ. ಇದು ನಮ್ಮ ಸಮಸ್ಯೆ ಅಲ್ಲ. ಪ್ರಾಣ ಇವೆಲ್ಲದ ಹಸಿವು ಬಾಯಾರಿಕೆ ಇವೆಲ್ಲ ಪ್ರಾಣಧರ್ಮಗಳು. ಕಪ್ಪೆಗೆ ಗೊತ್ತಿದೆ ಈ ಟೆಕ್ನಿಕ್ಕು. 6 ತಿಂಗಳಿಂದ 8 ತಿಂಗಳು ಅದು ಅಸಲು ಪ್ರಾಣನ ನಿಲ್ಲಿಸ್ಬಿಟ್ಟು ಆಹಾರವನ್ನೇ ಸೇವನೆ ಮಾಡೋದಿಲ್ಲ. ಸಸ್ಪೆಂಡೆಡ್ ಆ್ಯನಿಮೇಷನ್ ಅಂತಾರೆ.
ಕಪ್ಪೆ ಗೊತ್ತಿರೋ ಟೆಕ್ನಿಕ್ ನಮಗೆ ಗೊತ್ತಿಲ್ಲ. ಸುಮ್ಮನೆ ಹಸಿವು ಬಾಯಾರಿಕೆ ನಮ್ಮ ಧರ್ಮಗಳು ಅಂದ್ಬಿಟ್ಟು ಇಲ್ಲದೇ ಇರೋ ಪರಾಧೀನತೆನ ನಾವು ತೊಗೊಂಡ್ಬಿಡ್ತಾಯಿದ್ವಿ. ಕಪ್ಪೆಯನ್ನು ಒಂದು ಸತಿ ಕೇಳಬೇಕು, ನಾವು ಕೇಳ್ಬಿಟ್ಟು ಏನು ಟೆಕ್ನಿಕ್ ಅಂದ್ಬಿಟ್ಟು ಅದನ್ನು ಕಲ್ತ್ಕೋಬೇಕು. ಎಷ್ಟು ಪರಾಧೀನತೆಯಿಂದ ಹೊರಗಡೆ ಬಂದುಬಿಡ್ತೀವಿ ನಾವು. ಮಣ್ಣಲ್ಲಿ ಮಣ್ಣು ಹೋಗಿರುತ್ತಂತೆ ಸ್ವಾಮಿ. ಹಾಂ, ಮತ್ತು ಅದು ಬಂಡೆ ಒಳಗಡೆ ಹುಟ್ಟು ಬಂಡೆ ಒಳಗಡೆ ಇರುತ್ತೆ ಅದು. ಯಾಕಂದರೆ ಬಂಡೆಗಳು ಕೂಡ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ದ ಮಣ್ಣೆ ಬಂಡೆಗಳಾಗಿರ್ತವೆ ಕೆಲವೊಂದು ಹೀಟು ಅವೆಲ್ಲದಿಂದ. ಜಕಣಾಚಾರಿ ಫಸ್ಟ್ ಕೇಶವನ ಮೂರ್ತಿ ಕೆತ್ತಾನೆ ಬೇಲೂರಲ್ಲಿ ಸ್ಥಾಪನೆ ಮಾಡಿ. ಒಳಗಡೆ ಕಪ್ಪೆ ಅವ್ರ ಇರುತ್ತೆ. ಮಗ ಡಂಕನಾಚಾರಿ ಅದನ್ನ ಕಪ್ಪೆ ಅಪ್ಪನ ಕೋಪ ಬರುತ್ತೆ, ಇವನು ಯಾರು ಗೊತ್ತಿರಲ್ಲ ಮಗ ಅಂತ ಸಪ್ರೇಟ್ ಆಗ್ಬಿಟ್ಟಿರ್ತಾರೆ. ಹೌದು, ಅವು ಹೊಡೆದು ತೋರಿಸೋದು ಕಪ್ಪೆ ಹೊರಗಡೆ ಬರುತ್ತೆ, ಸ್ವಲ್ಪ ನೀರಿರುತ್ತೆ. ನೀರು ಆವಾಗ ಆಮೇಲೆ ಅವನಿಗೆ ಮಾಡ್ತಾರೆ. ಅದು ಸ್ಟ್ಯಾಚು ಹಂಗೆ ಅದು ಯಾವಾಗಲೂ ಎಷ್ಟೋ ಯುಗಗಳ ಮುಂದುಗಡೆ ಅದು ಎಲ್ಲ ಮಣ್ಣು ರಿಯಾಕ್ಷನ್ ಆಗಿ ಕಳ್ಳಾಗಿರುತ್ತೆ. ಅಷ್ಟು ಯುಗಗಳಾದಮೇಲೆ ಕೂಡ ಅದರಲ್ಲಿ ಸ್ವಲ್ಪ ಮಾಯಿಶ್ಚರ್ ಕಟ್ಟಿ ಟಚ್ ಆದಾಗ ಬಂಡೆ ಒಳಗಡೆನೇ ಅದು ಕಪ್ಪೆ ಫಾರ್ಮಿಗೆ ಬಂದಿರುತ್ತೆ. ಅದಕ್ಕೆ ಯಾರು ಊಟ ಕೊಡ್ತಾರೆ ಎಲ್ಲ ಯೋಚನೆ ಮಾಡಿ. ಯಾವಾಗಲೂ ಇದರದ್ದೇ ಭಯ, ಹಸಿವು ಬಾಯಾರಿಕೆದು ಬಾಡಿ ಮೇಂಟೆನೆನ್ಸ್ದೇ ಭಯ. ಬೇಕಾಗಿಲ್ಲ ಅವೆಲ್ಲ, ಬೇಕಾಗಿಲ್ಲ. ಅದು ನಮ್ಮ ಸ್ವರೂಪಲ್ಲ, ಅವೆಲ್ಲ ಪ್ರಾಣದ ಧರ್ಮಗಳು. ನಿರ್ವಿಕಲ್ಪ ಸಮಾಧಿ ಸ್ಥಿತಿಲಿರೋ ಯೋಗಿ ಅದನ್ನು ನಿಲ್ಲಿಸ್ಬಿಡ್ತಾನೆ, ಹಸಿವು ಬಾಯಾರಿಕೆ ಇಲ್ಲ. 10 ವರ್ಷ 15 ವರ್ಷ ಸಮಸ್ಯೆನೇ ಇಲ್ಲ. ಅಂಥ ಒಂದು ಒಳ್ಳೆ ಸ್ಥಿತಿಗಳು ಬರಬೇಕಲ್ಲ. ಸಿಕ್ಕಾಪಟ್ಟೆ ಪರಾಧೀನತೆಗೆ ಬಂದುಬಿಟ್ಟಿದ್ದೀವಿ ನಾವು. ಸರಿ, ಮಿಕ್ಕಿದ್ದು ನಾವು ಡಿಸ್ಕಷನ್ ಮಾಡೋಣ. 4 ಶ್ಲೋಕಗಳಿಗೆ 3 ಶ್ಲೋಕಗಳಿಗೆ 1.5 hour ಆಗೋಯ್ತು. ಅದಕ್ಕೆ ಇದು ಒಂದೊಂದು ಶಬ್ದ ಇಟ್ಕೊಂಡ್ರೆ ಇಡೀ ಜನ್ಮ ಜಾತಕನೇ ಬಂದ್ಬಿಡುತ್ತೆ ಎಲ್ಲ ಪ್ರತಿಯೊಂದಕ್ಕೂ.